ನಾವೆಲ್ಲರ ಕಣ್ಣುಗಳನ್ನು ಮುಚ್ಚಿದವರಾಗಿ ಆರಾಧನೆಗೆ ಹೋಗೋಣ. ಆತನು ಮಾಡಿದ ಎಲ್ಲ ಮೇಲುಗಳಿಗಾಗಿ ನಾವು ಸ್ತೋತ್ರಗಳನ್ನು ಸಲ್ಲಿಸೋಣ. ದೇವರು ನಮ್ಮೆಲ್ಲರನ್ನು ಕಳೆದ ತಿಂಗಳು ಕಾಪಾಡಿದ್ದಾನೆ, ವೈರಿಕ ಸಮಸ್ತ ಬಲದಿಂದ ಬಿಡಿಸಿದ್ದಾನೆ, ಆಪತ್ತಿನಿಂದ ಅಪಾಯದಿಂದ ಕಾಪಾಡಿದ ದೇವರಿಗೆ ಸ್ತೋತ್ರ ಮಾಡೋಣ. ಹಾಲೆಲೂಯ, ಹಾಲೆಲೂಯ. ಬುದ್ಧಿವಂತರಾಗಿ ನಾವು ಸ್ತೋತ್ರ ಮಾಡೋಣ. ಬೈಬಲ್ ಹೇಳ್ತದೆ, ಜ್ಞಾನಿಗಳು ನನ್ನನ್ನು ಸ್ತುತಿಸುವರು. ಜ್ಞಾನಿಗಳು ನನ್ನನ್ನು ಹುಡುಕುವರು ಎಂಬುದಾಗಿ ಆಸಕ್ತಿಯಿಂದ ಹುಡುಕೋಣ, ಆಸಕ್ತಿಯಿಂದ ಸ್ತುತಿಸೋಣ. ಹಾಲೆಲೂಯ, ಹಾಲೆಲೂಯ. ಯೇಸು ಬರುವನು, ಬೇಗನೆ ಬರುವನು, ಸಭೆಯೇ ಬರುವುದು ತಡವಿದೆ ಎಂದು ಮೋಸ ಹೋಗಬೇಡ. ಯೇಸು ಬರುವನು, ಬೇಗನೆ ಬರುವನು, ಸಭೆಯೇ ಬರುವುದು ತಡವಿದೆ ಎಂದು ಮೋಸ ಹೋಗಬೇಡ. ಯೇಸು ಬರುವಾಗ
ತಿಳಿಯದೇ ಇರುವುದರಿಂದ ಸಭೆ ಎಚ್ಚರವಾಗಿರು. ತಿಳಿಯದೇ ಇರುವುದರಿಂದ ಸಭೆ ಎಚ್ಚರವಾಗಿರು. 10 ಮಂದಿ ಕರೆಯಲು ಮೊದಲಿಂಗ ತಡ ಮಾಡಿ ಬರಲು. 10 ಮಂದಿ ಕನ್ಯರು ಮೊದಲಿನ ತಡ ಮಾಡಿ ಬರಲು. 5 ಮಂದಿ ಕನ್ಯರು ದೇವರ ರಾಜ್ಯ ಕಳೆದುಕೊಂಡರು. 5 ಮಂದಿ ಕನ್ಯರು ದೇವರ ರಾಜ್ಯ ಕಳೆದುಕೊಂಡರು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಸಭೆಯಲ್ಲಿ ತಿಳಿಸುವ ಮಾತಿದ್ದಾವೆ. ನಾವೆಲ್ಲರೂ ಸ್ತೋತ್ರ ಮಾಡೋಣ, ಆರಾಧನೆ ಮಾಡೋಣ, ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಕರ್ತನೇ, ನಿನ್ನ ವರುಣ ತಳಗಿದೆ ಎಂಬುದಾಗಿ ನನ್ನಲ್ಲೇನಾದರೂ ಕಲ್ಮಶ ಇರುವುದಾದರೆ ಈ ದಿನವೇ ನನ್ನ ಸುದ್ದಿ ಮಾಡುವುದಾಗಿ ಪ್ರಾರ್ಥನೆ ಮಾಡಿ. ಈ ದಿನವೇ ನನ್ನ ಸರಿಪಡಿಸಿ ಎಂಬುದಾಗಿ ಪ್ರಾರ್ಥಿಸಿರಿ ಪ್ರಿಯರೇ. ಆ ದಿನದಲ್ಲಿ ನೋಹನ ಕಾಲದಲ್ಲಿ ಜನರು ನೋಹನ ಸಾರಿ ಹೇಳಿದಾಗ ಜಲಪ್ರಳಯ ಬರ್ತದೆ, ಜಲಪ್ರಳಯ ಬರ್ತದೆ, ಎಲ್ಲ ಪಾಪಿಗಳನ್ನು ಸೆರೆಯಿಂದ ಒಯ್ದದೆ ಎಂಬುದಾಗಿ ನೋಹನನ್ನು ಸಾರಿದಾಗ ಅದನ್ನು ಯಾರು ಲಂಘಿಸಲೇ ಇಲ್ಲ. ಅದಾರ್ಥವಾಗಿ ಜಲಪ್ರಳಯ ಬಂದಾಗ ಎಲ್ಲರಲ್ಲಿ ಶೂನ್ಯವಾಯಿತು. ಒಬ್ಬರು ಕೂಡ ಉಳಿಯದೆ ಆ ಜಲಪ್ರಳಯದಲ್ಲಿ ಬಡಿಕೊಂಡು ಹೋಗಲೆಂಬುದಾಗಿ ಪ್ರಿಯಾತ್ಮೀಯ ಸಹೋದರಿ ಸಹೋದರ, ಈ ದಿನ ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳ. ಲೋಕದ ಮೇಲೆ ಬಂದಿರುವ ಶೋಧನೆಯನ್ನು ತಪ್ಪಿಸಿಕೊಳ್ಳುವುದಕ್ಕಾಗಿ ಯೇಸು ಕ್ರಿಸ್ತನನ್ನು ಸಂಪೂರ್ಣ ಮನಸ್ಸಿನಿಂದ ಹುಡುಕೋಣ. ಆತನು ಇದ್ದಾನೆ, ಇದ್ದಾನೆ, ಇದ್ದಾನೆ. ಹಲ್ಲೆಲೂಯಾ. ಹೌದು ಪ್ರಿಯರೇ, ಆತನು ಏಕ ರೀತಿ ಇರುವ ದೇವರು. 10 ಮಂದಿ ಕಣಿಕೆಯರಿದ್ದಾರೆ. 10 ಮಂದಿ ಕಣಿಕೆಯರಲ್ಲಿ ಮೊದಲಿಗೆ ತಡ ಮಾಡಿ ಬಂದ 5 ಮಂದಿ ಕಣ್ಯರು ದೇವರ ರಾಜ್ಯವನ್ನೇ ಕಳೆದುಕೊಂಡರು. ಕಾರಣ ಅವರಲ್ಲಿರುವ ನಿರ್ಲಕ್ಷ್ಯ, ಅವರಲ್ಲಿರುವಂತಹ ನಿರ್ಲಕ್ಷ್ಯ, ಅವರಲ್ಲಿರುವಂತಹ ಪಾಪ, ಅವರಲ್ಲಿರುವಂತಹ ಕೋಪ, ದ್ವೇಷ, ಮದ ಮಸ್ತರಗಳು ದೇವರ ರಾಜ್ಯದಿಂದ ಅವರನ್ನು ದೂರ ಮಾಡಿದರು. ನಮ್ಮಲ್ಲಿ ಯಾವುದಾದರೂ ದೇವರ ರಾಜ್ಯದಿಂದ ನಮ್ಮನ್ನು ದೂರ ಮಾಡುವಂತ ವಿಷಯಗಳು ನಮ್ಮಲ್ಲಿರುವುದಾದರೆ ಈ ದಿನ ದೇವರಿಗೆ ಸಮರ್ಪಣೆ ಮಾಡಿ. ಹಲ್ಲೆಲೂಯಾ. ನಮ್ಮ ಮನದಿಂದ ಆತನಿಗೆ ಸ್ತೋತ್ರ ಮಾಡೋಣ. ಎಲ್ಲರೂ ಸ್ತೋತ್ರ ಮಾಡೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಬ್ಬ ಸ್ತ್ರೀ ಹೇಳ್ತಾ ಇದ್ದಾಳಿಗೋ, ನನ್ನ ಕಣ್ಣೀರಿನಿಂದ ನಿನ್ನ ಪಾದವನ್ನು ತಿಳಿಸಿಕೊಂಡು ನನ್ನ ಜೀವವು ನೀನಾಗಿದೆಯಾ. ನನ್ನ ಕಣ್ಣೀರಿನಿಂದ ನನ್ನ ಪಾದವನ್ನು ತೊಳೆದರು ನಿನ್ನ ಋಣವು ತೀರಿಸಲು ನನ್ನಿಂದ ಆಗುವುದಿಲ್ಲ ಎಂಬುದಾಗಿ ಸತ್ಯವೇದದಲ್ಲಿ ಒಬ್ಬ ಸ್ತ್ರೀ ಹೇಳ್ತಾ ಇದ್ದಾಳೆ. ದೇವರು ನಮಗೆ ಎಷ್ಟು ಉಪಕಾರ ಮಾಡಿದ್ದಾನೆ. ಆ ಉಪಕಾರಕ್ಕೆ ನಾವು ಬದಲು ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಈ ಮುಂಜಾನೆ ಸ್ತುತಿಸಿ ಆರ್ಭಟದಿಂದ ಸಂತೋಷದಿಂದ ಆರಾಧನೆ ಮಾಡೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಮನದ ಮೌನ ಮಾಲೆಯಲ್ಲಿ ಕಠಿಣ ತೋರಣ. ಮನದ ಮೌನ ಮಾಲೆಯಲ್ಲಿ ಕಠಿಣ
ಎಲ್ಲರೂ ಸ್ತೋತ್ರ ಮಾಡೋಣ. ಪ್ರಿಯ ಸಹೋದರಿ ಸಹೋದರ, ಆತನ ಗಾಯವುಳ್ಳ ಹಸ್ತಕ್ಕೆ ನಾವೆಲ್ಲರೂ, ಆತನು ಏರಿದ ಶಿಲುಬೆಗೆ ನಾವೆಲ್ಲರೂ ಹೆಗಲನ್ನು ಕೊಡೋಣ. ಆತನ ಗಾಯವುಳ್ಳ ಹಸ್ತಕ್ಕೆ ನಾವೆಲ್ಲರೂ ಚಂದನವನ್ನು ಲೇಪಿಸೋಣ. ನಮಗಾಗಿ ಗಾಯಪಟ್ಟಂತ ಯೇಸು, ನಮಗಾಗಿ ಬಳಲಿದಂತ ಕ್ರಿಸ್ತು, ನಮಗಾಗಿ ರಕ್ತ ಸುರಿಸಿದಂತ ಯೇಸು ಕ್ರಿಸ್ತನು ಆತನಿಗೆ ಎಷ್ಟೋ ಶ್ರಮೆಗಳನ್ನು ಅನುಭವಿಸಿದ್ದಾನೆ. ನಿನಗೆ ನನಗೆ ಒಂದು ಸಣ್ಣ ಗಾಯವಾದರೂ ನಾವು ತಡೆಯಲಿಕ್ಕೆ ಶಕ್ತಿ ನಮ್ಮಲ್ಲಿಲ್ಲ. ಆದರೆ ನಮ್ಮ ಪಾಪದ ನಿಮಿತ್ತವಾಗಿಯೇ ಆತನು ಕಲ್ವಾರಿ ಶಿಲುಬೆಯಲ್ಲಿ ತನ್ನ ಪ್ರಾಣವನ್ನು ತ್ಯಾಗ ಮಾಡಿ ತನ್ನ ಕೈಕಾಲುಗಳಿಗೆ ಮೊಳೆಯಿಂದ ಜಡಿಸಿಕೊಂಡಂತ ಯೇಸು ರಾಜ, నా ఆరాధ్య దైవమా, ఆరాధ్య దైవమా, నా స్తోత్ర గీతమా, నా స్తోత్ర గీతమా, ఆరాధ్య దైవమా, నా యేసు రాజా, నా ఆరాధ్య దైవమా, ఆరాధ్య దైవమా, నా స్తోత్ర గీతమా, నా స్తోత్ర గీతమా, ఆరాధ్య దైవమా, నా యేసు రాజా, రాజా. వీరగా అస్త్రముగా నన్ను బతికించిన కనికర స్వరూపుడా, వీరగా అద్భుతముగా నన్ను బతికించిన కనికర స్వరూపుడా, నీ ఆత్మసారథికే నన్ను నడిపించుమా, నీ ఆత్మసారథికే నన్ను నడిపించుమా, నా యేసు రాజా, రాజా, నా యేసు రాజా, నా యేసు రాజా, ఆరాధ్య దైవమా, ఆరాధ్య దైవమా, నా స్తోత్ర గీతమా, నా స్తోత్ర గీతమా, ఆరాధ్య దైవమా, నా యేసు రాజా. వైద్యగాంధి గురి నుండి నన్ను విడిపించిన కనికర స్వరూపుడా, వైద్యగాంధి గురి నుండి నన్ను విడిపించిన కనికర స్వరూపుడా, నీ ఆత్మసారథికే నన్ను నడిపించుమా, నీ ఆత్మసారథికే నన్ను నడిపించుమా, నా యేసు ఆరాధ్య దైవమా, ఆరాధ్య దైవమా, నా
ಸರ್ವಶಕ್ತನೇ ನಿಮ್ಮ ಪಾದಕ್ಕೆ ಸ್ತೋತ್ರ ಮಾಡ್ತಾರೆ. ಜೀವ ಸ್ವರೂಪನಾದ ದೇವರೇ, ನಿತ್ಯ ಜೀವಿಸುವ ಆತನೇ, ನಿಮಗೆ ಸ್ತುತಿಗಳನ್ನು ಸಲ್ಲಿಸ್ತಾ ಇದ್ದೀವಿ. ಹಾಲೆಲೂಯಾ. ಸ್ತೋತ್ರ ಸ್ತೋತ್ರ ಸ್ತೋತ್ರ, ಸ್ತುತಿ ಸ್ತುತಿ. ಹಾಲೆಲೂಯಾ. ಸ್ತುತಿ, ವಂದನೆ ವಂದನೆ ವಂದನೆ. ಬಾ ಸರ್ವೋನ್ನತನಾದ ದೇವರೇ ಸ್ತೋತ್ರ, ಸಮಾಧಾನ ಕರ್ತನೆ ಸ್ತೋತ್ರ. ಹಾಲೆಲೂಯಾ ಹಾಲೆಲೂಯಾ. ಬಾ ಇಲ್ಲಿವರೆಗೂ ನಿನ್ನ ಕೃಪೆಯಲ್ಲಿ ನಮ್ಮನ್ನು ಮರೆ ಮಾಡಿ, ನಿನ್ನ ಆರಾಧನೆಯಲ್ಲಿ ನಮ್ಮನ್ನು ಭದ್ರಪಡಿಸಿ, ಸುರಕ್ಷಿತವಾಗಿ ಕ್ಷೇಮವಾಗಿ ಸಂತೋಷದಿಂದ ನಡೆಸಲಿಕ್ಕಾಗಿ ಇನ್ನು ಮುಂದೆ ಸಹ ನಡೆಸಲ್ಲ ದೇವ. ನಿಮ್ಮ ಪಾದ ಸಮ್ಮುಖದಲ್ಲಿ ನಮ್ಮನ್ನು ಬಲಪಡಿಸಿದ ದೇವರೇ ನಿಮಗೆ ಸ್ತೋತ್ರ. ನಮ್ಮ ಜೀವ ಜಲದ ಹೊರತೆಯು ನೀನೆ, ನಮ್ಮ ಜೀವ ಜಲದ ಬುಗ್ಗೆಯು ನೀನೆ, ನಮ್ಮ ಊಟೆಯು ನೀನೇ ಕರ್ತನೆ. ಸ್ತೋತ್ರ ಕರ್ತನೆ. ಇಲ್ಲಿವರೆಗೂ ನಿನ್ನ ದೈವ ಪ್ರಸನ್ನದೊಂದಿಗೆ ನಮ್ಮನ್ನು ನಡೆಸಿ ಕಾಪಾಡಿದಂತೆ ಇನ್ನು ಮುಂದೆ ಸಹ ಕಾಪಾಡಬೇಕೆಂದು ನಾವು ಪ್ರಾರ್ಥನೆ ಮಾಡೋಣ. ದೇವರ ವಾಕ್ಯಕ್ಕಾಗಿ ನಮ್ಮ ಮಧ್ಯದಲ್ಲಿ ಸಹೋದರಿ ರೂಪ ಪ್ರಾರ್ಥನೆ ಮಾಡ್ತಾರೆ. మొదటి ఆరాధనలు కలిగేశారు మీరు తండ్రి, మమ్మల్ని అందరినీ పాల్గొనేలా చేసినందుకు మీకు స్తోత్రం నాయన. అలాగే ప్రభు వేసే ఉదయం నుండి తండ్రి వేసే జ్ఞాపకంలో తండ్రి వేసే ఆ పాటల్లో తండ్రి ఆరాధనలు మీరు ఉండి నడిపించిన ప్రకారం తండ్రి మీ వాక్యంలో తండ్రి వేసే మీరు మాకు తండ్రి వేసే మాతో మాట్లాడండి, మాకు మంచి జీవం ఇవ్వండి తండ్రి వేసే స్తోత్రం వేసే. మా ఒక తండ్రి బలహీనమైన తండ్రి వేసే ఎముకలలో బలాన్ని దయచేసి ప్రతి ఒక్కరికి తండ్రి కావాల్సిన ప్రతి ఒక్క వాక్యం రోజు మీరు దయచేస్తారని నమ్ముతున్నాం. సమయంలో తండ్రి మీరు ఆదరించే వాళ్ళైనారు ప్రభువానికి స్తోత్రం నాయన. అలాగే ప్రభు యేసయ్య, ఎవరైతే కన్నీళ్లతో బాధతో కష్టాల్లో తండ్రి యేసయ్య వ్యాధులతో వచ్చి ఉన్నారో వాళ్ళందరినీ స్వస్థత కలిగించండి తండ్రి యేసయ్య. వాళ్ళకి కావాల్సిన ప్రతి అవసరం తీర్చండి. మీరే నిజమైన దేవుడని తండ్రి యేసయ్య. ఎదిగేలా సహాయం చేయండి.
ప్రభువానికి వందనాలు తండ్రి. సేవకుల ద్వారా తండ్రి బలమైన వాక్యాన్ని తండ్రి ఈ రోజు తండ్రి గోచరపరుస్తారని నమ్ముతున్నాను ప్రభు. సహాయం చేసినందుకు నీకు స్తోత్రములు నాయన తండ్రి. మీరు తండ్రి యేసయ్య మంచి బలాన్ని ఇచ్చి ఆరోగ్యం నుంచి తండ్రి యేసయ్య నడిపించమని మిమ్మల్ని వేడుకుంటున్నాం. కృపగల దేవానికి స్తోత్రములు తండ్రి. చిన్న ప్రార్థన క్రీస్తు అడిగి వేడుకుంటున్నాం మా పరమ తండ్రి. ప్రైజ్ ది లార్డ్. దయమాడి ಎಲ್ಲ ಕೂತ್ಕೊಳ್ಳೋಣ. దయచేసి అందరూ కూర్చుందాం. దేవుడు మనందరం జీవించలాగా. ప్రైజ్ ది లార్డ్. హల్లెలూయా. ಈ ದಿನ ವಿಶೇಷವಾದ ದಿನ. ನನ್ನ ಪ್ರಿಯ ಆತ್ಮೀಯರೇ, ವಿಶೇಷವಾದ ದಿನ ಈ ದಿನವು ಫೆಬ್ರವರಿ 1ನೇ ತಾರೀಕು. ಈ ಸವಲತ್ತಿನ ದಿನವು ಮತ್ತೊಂದು ಸಾರಿ ದೇವರು ಈ ಒಂದು ತಿಂಗಳಲ್ಲಿ ನಮಗೆ ಸಹಾಯ ಮಾಡಿದ್ದಕ್ಕಾಗಿ ವಂದನೆಗಳು. ದೇವರು ಕಳೆದ ತಿಂಗಳಲ್ಲಿ ನಮ್ಮನ್ನು ಕಾಪಾಡಿ ಪ್ರತಿ ವಿಷಯದಲ್ಲಿ ದೇವರು ಸಹಾಯ ಮಾಡಿ ಮತ್ತು ಎಲ್ಲ ವಿಷಯದಲ್ಲಿ ಆತನು ನಮ್ಮ ಹತ್ತಿರ ತಂದೆ ತಾಯಿಯಾಗಿದ್ದು ನಮ್ಮ ನಡೆಸಿದಕ್ಕಾಗಿ ಸ್ತೋತ್ರ. ಈ ತಿಂಗಳು ಕಳೆದ ತಿಂಗಳು ನೀನು ಅನುಭವಿಸಿದಂಥ ಶ್ರಮ, ರೋಗ, ವೇದನೆ ಈ ತಿಂಗಳೆಲ್ಲ ಕೂಡ ದೇವರು ಕಣ್ಮರೆ ಮಾಡಿದ್ದಾನೆ. ಹಲ್ಲೆಲೂಯಾ. ದೇವರು ಕಳೆದ ತಿಂಗಳು ಎಷ್ಟೋ ನಮ್ಮನ್ನು ಆಶೀರ್ವದಿಸಿ ಆರ್ಥಿಕ ವಿಷಯದಲ್ಲಿ ಬಲಪಡಿಸಿ ಮತ್ತು ಕೊರತೆಗಳಲ್ಲಿ ಸಹಾಯ ಮಾಡಿ ಕುಗ್ಗಿದಂಥ ಸಮಯದಲ್ಲಿ ಆದರಣೆ ನೀಡಿ ಧೈರ್ಯ ನೀಡಿ ಬಲ ನೀಡಿದ ಆ ಪ್ರಭು ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಈ ಒಂದು ನೂತನ ತಿಂಗಳು ಇದು ಒಂದು ಆಶೀರ್ವಾದ ತಿಂಗಳಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಒಂದು ತಿಂಗಳು ನಮ್ಮ ಜೀವಿತದಲ್ಲಿ ನೂತನ ತಿಂಗಳು, ಈ ಒಂದು ಆಶೀರ್ವಾದದ ತಿಂಗಳಾಗಿದೆ. ಪ್ರಿಯ ಆತ್ಮೀಯರೇ, ದೇವರು ನಮ್ಮನ್ನು ಕಳೆದ 31 ದಿನಗಳು ಕಾಪಾಡಿ ಈ 1ನೇ ತಾರೀಕು ಸಬ್ಬತ್ತಿನ ದಿನದಲ್ಲಿ ಮತ್ತು ಆತನ ಸನ್ನಿಧಿಗೆ ಬರುವಂತೆ ನಮ್ಮನ್ನು ಪ್ರೀತಿಸಿ ಆತನ ಸನ್ನಿಧಿಯಲ್ಲಿ ಬರಮಾಡಿದಕ್ಕಾಗಿ ದೇವರಿಗೆ ಸ್ತೋತ್ರ. ಹಾಗೆ ಇಲ್ಲಿವರೆಗೂ ಆರಾಧನೆಯಲ್ಲಿಯೂ ಸ್ತುತಿ ಭಾಗದಲ್ಲಿಯೂ ಹಾಡುಗಳ ಮಧ್ಯದಲ್ಲಿದ್ದು ಕರ್ತನ ನಾಮ ಮಹಿಮೆ ಪಡಿಸಿದಂತ ನಮ್ಮೆಲ್ಲರ ಮಧ್ಯದಲ್ಲಿ ಕರ್ತನಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ಮಹಿಮೆ ಪಡಿಸಲಿಕ್ಕೆ ನಮ್ಮೆಲ್ಲರಿಗೂ ಶಕ್ತಿ, ಜ್ಞಾನ, ಬುದ್ಧಿ ಕೊಟ್ಟಂತ ದೇವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗೆ ಮತ್ತು ಕಳೆದ ತಿಂಗಳು ಕೆಲವರ ಜೀವಿತದಲ್ಲಿ ಎಷ್ಟೋ ಬಾಧೆ, ಕಣ್ಣೀರು, ಕಷ್ಟ, ಆ ಒಂದು ರೋಗದ ಸಂದರ್ಭದಲ್ಲಿ ದೇವರು ಕಾಪಾಡಿ ರಕ್ಷಿಸಿದ್ದಾರೆ. ಹಲ್ಲೆಲೂಯಾ, ದೇವರ ನಾಮಕ್ಕೆ ಸ್ತೋತ್ರ. ಈ ತಿಂಗಳು ನೀವು ಪ್ರಾರ್ಥನೆ ಮಾಡಿ ಅಂತ ಒಂದು ಕ್ಷಾಮ ವ್ಯಾಧಿಯು ನಮಗೆ ಬರದಂತೆ ನೀನು ಕಾಪಾಡಿ ಬರುವುದಾಗಲಿ. ಹಲ್ಲೆಲೂಯಾ. ದೇವರು ತಾನೇ ಸಕಲ ಕಾರ್ಯಗಳನ್ನು ಮಾಡಿ ಮುಗಿಸಲು ಶಕ್ತನು. ನಾವು ನಂಬೋಣ, ಈ ತಿಂಗಳು ನಮ್ಮ ಜೀವಿತದಲ್ಲಿ ಅದು ಒಂದು ಆಶೀರ್ವಾದ ತಿಂಗಳಾಗಿರ್ತದೆ. ಹಲ್ಲೆಲೂಯಾ. ಕಳೆದ ತಿಂಗಳು ನಾವು ಅನುಭವಿಸಿದಂತ ಎಲ್ಲ ಒಂದು ಕ್ಷಾಮ ತೊಲಗಿ ಹೋಗಲಿ. ಹಾಗೆ ಕೆಲವೊಂದು ಸಾರಿ ನಮ್ಮ ಜೀವಿತದಲ್ಲಿ ನಾವು ತಪ್ಪು ಮಾಡಿದಂಥ ಸಂದರ್ಭದಲ್ಲಿ ನಾವು ನಡಿಬೇಕಾದಂಥ ಮಾರ್ಗವು ಅರಣ್ಯವಾಗಿರ್ತದೆ. ಹಲ್ಲೆಲೂಯಾ. ಹೆಂಗಿದೆ ಪ್ರಿಯರೇ? ಅರಣ್ಯವಾಗಿರ್ತದೆ. ಆದ್ರಿಂದ ನಮ್ಮಲ್ಲಿ ಕೂಡ ಕೆಲವು ಸಣ್ಣ ಪುಟ್ಟ ತಪ್ಪುಗಳಿರ್ತವೆ. ಅದು ನಾವು ತಿದ್ದಿಕೊಂಡು ಕರ್ತನಿಗೆ ಯಾವಾಗಲೂ ಆವಾಗಿಂದ ಆವಾಗಲೇ ದೇವರೇ ನನ್ನ ಕ್ಷಮಿಸು, ನನಗೆ ಗೊತ್ತಿಲ್ಲದಂತ ಮಾಡಿದ ತಪ್ಪನ್ನು ಕ್ಷಮಿಸಪ್ಪ ಎಂಬುದಾಗಿ ನಾವು ಪ್ರತಿದಿನ ಪ್ರಾರ್ಥನೆ ಮಾಡುವುದಾದ್ರೆ ಮತ್ತೆ ಮುಂದಿನ ತಿಂಗಳಲ್ಲಿ ಕಳೆದ ತಿಂಗಳು ಮಾಡಿದಂತ ಕಾರ್ಯ ನಮ್ಮ ಗುರುತಿನಲ್ಲಿ ಇರುವುದಿಲ್ಲ. ಆದ್ದರಿಂದ ಪ್ರಾರ್ಥಿಸೋಣ, ಪ್ರೀತಿಪೂರ್ವಕವಾಗಿ ಕರ್ತನನ್ನು ಸೇವಿಸೋಣ. ಕರ್ತನು ನಂಬಿಗಸ್ತನು. ಆದ್ದರಿಂದ ಆತನ ಕೃಪೆ ಕಟಾಕ್ಷ ಹೊಂದಿದಂತಹ ಜನರು ಭಾಗ್ಯವಂತರು, ಭಾಗ್ಯಶಾಲಿಗಳು. ಆತನ ದಯೆ ಹೊಂದಿದಂತಹ ಜನರು ಅವರು ಆಶೀರ್ವಾದ ಹೊಂದಿದಂತಹ ಜನರು. ಆದ್ದರಿಂದ ಆತನ ಕೃಪೆಗೆ, ದಯೆಗೆ ನಾವು ಪಾತ್ರರಾಗಿ ಆತನ ಕರುಣೆಯಲ್ಲಿಯೂ ನಾವು, ನಮ್ಮ ಸಭೆಗರೆಲ್ಲರೂ ನಿರಂತರವಾಗಿಯೂ ಆತನ ಕರುಣೆಯಲ್ಲಿರೋಣ. ಆತನ ಕರುಣೆಯೇ ನಮ್ಮನ್ನು ಕಾಪಾಡಲಿ, ಆತನ ಆಶೀರ್ವಾದ ನಮ್ಮನ್ನು ಬಲಪಡಿಸಲಿ, ಆತನ ಅಭಿಷೇಕ ನಮ್ಮನ್ನು ನಡೆಸಲಿ, ಆತ್ಮನ ಬಲದಿಂದ ನಮ್ಮನ್ನು ತುಂಬಿಸಲಿ. ಓಕೆ ಪ್ರಿಯ ಆತ್ಮೀಯ ಸಹೋದರಿ
ಸಹೋದರ, ಆಶೀರ್ವಾದ ಎಂಬುದು ಬಹಳ ಈಸಿ. ಆಶೀರ್ವಾದ ಹೆಂಗ್ ಬಂದಿದೆ ಎಂಬುದು ಕೂಡ ಬಹಳ ಅರ್ಥಗರ್ಭಿತವಾಗಿ ನಮ್ಮ ಜೀವಿತ ಇರಬೇಕು. ಹಲ್ಲೆಲೂಯಾ. ಈ ದಿನ ಆಶೀರ್ವಾದ ವಿಷಯದಲ್ಲಿ ಒಬ್ಬ ವ್ಯಕ್ತಿ ಆಶೀರ್ವಾದ ಹೊಂದಿದ್ದಾನೆ ಎಂಬುದಾಗಿ ನಾವು ನೋಡುವುದಾದ್ರೆ, ಕೆಲವು ಆಶೀರ್ವಾದ ದೇವರಿಂದ ಬರ್ತದೆ, ಕೆಲವು ಆಶೀರ್ವಾದ ಲೋಕದಿಂದ ಕೂಡ ಬರ್ತದೆ. ಕೆಲವು ಆಶೀರ್ವಾದಗಳು ದೇವರಿಂದ ಬರುವಂತಹ ಆಶೀರ್ವಾದಗಳಾದರೆ ಅದು ಸ್ಥಿರವಾಗಿರ್ತದೆ, ಅಸ್ಥಿರವಾಗಿರಲ್ಲ. ಸ್ಥಿರವಾಗಿರ್ತದೆ. ಆದರೆ ಲೋಕದಿಂದ ಬಂದಿರುವ ಆಶೀರ್ವಾದ ಅದು ಅಸ್ಥಿರವಾಗಿರ್ತದೆ, ಆದರೆ ಅದು ಶಾಶ್ವತವಾಗಿರಲ್ಲ. ಆದ್ದರಿಂದ ದೇವರ ಆಶೀರ್ವಾದ ನಾವು ಯಾವಾಗಲೂ ಕೋರುವವರಾಗಿರಬೇಕು. ದೇವರ ಆಶೀರ್ವಾದ ಕೋರಿ ದೇವರ ಮಾರ್ಗದಲ್ಲಿ ನಡೆಯುವ ನಮಗೆ ಸ್ಥಿರವಾದ ಆಶೀರ್ವಾದ. ಆ ಸ್ಥಿರವಾದ ಆಶೀರ್ವಾದವನ್ನೇ ನಾವು ಹುಡುಕ್ಬೇಕು. ಈ ದಿನ ನಾವು ನೋಡಿಕೊಳ್ಳೋಣ. ಭಕ್ತರ ಜೀವಿತದಲ್ಲಿ ಕೆಲವೊಂದು ವಿಷಯಗಳಲ್ಲಿ ಇದನ್ನು ನಾವು ಧ್ಯಾನ ಮಾಡಿಕೊಳ್ಳೋಣ. ಕೆಲವೊಂದು ವಿಷಯವನ್ನು ನಾವು ಧ್ಯಾನ ಮಾಡಿಕೊಂಡು ದೇವರ ಕರ್ತನ ನಾಮವನ್ನು ಮಹಿಮೆಪಡಿಸೋಣ. ಮತ್ತು ನಾನು ನಂಬ್ತಾ ಇದ್ದೀನಿ, ಕಳೆದ ತಿಂಗಳೆಲ್ಲ ದೇವರು ಒಂದು ಕ್ರಿಸ್ಮಸ್ ರಿಷಭಾರ್ಲಾಗಿರ್ಬೋದು, ಕಳೆದ ವರ್ಷ, ಈ ವರ್ಷ ಒಂದು ನೂತನ ತಿಂಗಳು ಅಂದರೆ ಪ್ರಾರಂಭ ತಿಂಗಳಲ್ಲಾಗಿರ್ಬೋದು, ನಮಗೆ ಯಾರಿಗೂ ನಷ್ಟ ಬರದಂತೆ ದೇವರು ಕಾಪಾಡಿದ್ದಾನೆ. ಕೆಲವರಿಗೆ ನಷ್ಟ ಬಂದಿದೆ, ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಅದು ಯಾವುದರಿಂದ ಬಂತು, ಹೆಂಗ್ ಬಂತು ಎಂಬುದಾಗಿ ಕೂಡ ನಾವು ಕನ್ಫರ್ಮ್ ಆಗಿ ತಿಳಿದುಕೊಳ್ಬೇಕು. ಹಲ್ಲೆಲೂಯಾ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಲೋಕದಲ್ಲಿ ಕೂಡ ಆಶೀರ್ವಾದ ಇದೆ, ಕ್ರಿಸ್ತನಲ್ಲಿ ಕೂಡ ಆಶೀರ್ವಾದ ಇದೆ, ದೇವರಲ್ಲಿ ಕೂಡ ಆಶೀರ್ವಾದ ಇದೆ, ದೇವರ ರಾಜ್ಯದಲ್ಲಿ ಆಶೀರ್ವಾದ ಇದೆ. ಲೋಕದಲ್ಲಿರುವ ಆಶೀರ್ವಾದ ಅದು ಅಸ್ಥಿರ, ಯಾವಾಗ ಹೋಗ್ತದೋ ಗೊತ್ತಿಲ್ಲ. ಬಟ್ ಕ್ರಿಸ್ತನಲ್ಲಿ ಬಂದಿದ್ದ ಆಶೀರ್ವಾದ ಸ್ಥಿರವಾಗಿರ್ತದೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಯೇಸು ಕ್ರಿಸ್ತನು 40 ದಿನಗಳು ಉಪವಾಸವಿದ್ದು ಆತನು ಲೋಕದಲ್ಲಿ ಸಂಚರಿಸುವಂತ ಸಮಯದಲ್ಲಿ ಸೈತಾನನು ಬಂದು ಹೇಳ್ತಾನೆ, ನೀ 40 ದಿವಸ ಉಪವಾಸ ಇದೆಯಲ್ಲ, ಈ ಲೋಕವನ್ನೆಲ್ಲ ನಿನಗೆ ಕೊಡ್ತೀನಿ, ಈ ಲೋಕವನ್ನು ನೀನು ಅನುಭವಿಸಬಹುದು, ಈ ಲೋಕದಲ್ಲಿರುವ ಪ್ರತಿಯೊಂದನ್ನು ನೀನು ಅನುಭವಿಸಿ ಸಂತೃಪ್ತಿ ಹೊಂದಬಹುದು, ನನಗೊಂದು ಸಲ ಸಾಷ್ಟಾಂಗ ನಮಸ್ಕಾರ ಮಾಡಿರುವುದಾಗಿ ಸೈತಾನನು ಕ್ರಿಸ್ತನ ಮುಂದೆ ಮಾತನಾಡುವಾಗ ಕ್ರಿಸ್ತನು ಹೇಳ್ತಾ ಇದ್ದಾನೆ, ಹಲ್ಲೆಲೂಯಾ, ನಿನಗೆ ನನ್ನ ದೇವರಿಗೆ ಹೊರತು ಸಾಷ್ಟಾಂಗ ನಿನಗೆ ನಾನು ಎರಗುವುದಿಲ್ಲ, ನನ್ನ ದೇವರೇ ನಿಜವಾದ ದೇವರು ಎಂಬುದಾಗಿ. ಆದ್ರೆ ಮತ್ತೊಂದು ಸಲ ಹೇಳ್ತಾನೆ, ಸಕಲ ವೈಭವವನ್ನು ಕೊಡ್ತೀನಿ, ಸಕಲ ಶ್ರೀಮಂತಿಗೆ ಅನ್ಕೊಂಡು. ನೋಡ್ರಿ, ಸೈತಾನನ ಪ್ಲಾನಿಂಗ್ ಇದೆ ಹೇಳ್ರಿ, ಎಲ್ಲ ಶ್ರೀಮಂತಿಗೆ ಬೇಕು ನಿನಗೆ ನಾನು ಕೊಡ್ತೀನಿ. ಆದ್ರೆ ಆ ಹೊಂದಿದಂತ ಐಶ್ವರ್ಯ ಆಶೀರ್ವಾದ ಅದು ಯಾರಿಂದ ಬಂದಿದೆ ಎಂಬುದಾಗಿ ಕ್ರಿಸ್ತನಿಗೆ ಗೊತ್ತಾಗಿದ್ರಿಂದ, ನಿನ್ನ ಐಶ್ವರ್ಯ, ನಿನ್ನ ಆಶೀರ್ವಾದ ನನಗೆ ಏನು ಬೇಕಾಗಿಲ್ಲ. ದೇವರಲ್ಲಿ ಇದ್ದುಕೊಂಡು ನಾನು ಸ್ವಲ್ಪ ದಿವಸ ಕಷ್ಟವಾದ ನಾನು ಅನುಭವಿಸಿ ಆತನಿಂದ ಬರುವಂತ ಐಶ್ವರ್ಯವನ್ನು ಹೊಂದಲಿಕ್ಕೆ ನಾನು ಇಷ್ಟಪಡ್ತೀನಿ ಹೊರತು ನೀನೇನೋ ತೋರಿಸಿದ ಐಶ್ವರ್ಯ ನನಗೆ ಇಷ್ಟ ಇಲ್ಲ ಎಂಬುದಾಗಿ ಕರ್ತನ ಹೇಳಿದ, ನಿರಾಕರಿಸಿದ್ದಾನೆ ಕರ್ತನ. ಆದ್ರಿಂದ ನಮ್ಮ ಜೀವಿತದಲ್ಲಿ ದೇವರ ಆಶೀರ್ವಾದ ಬಹಳ ಪ್ರಾಮುಖ್ಯ, ಲೋಕದ ಆಶೀರ್ವಾದ ಅಲ್ಲ ಪ್ರಿಯರೇ. ನಿಮ್ಮ ಬಳಿಯಲ್ಲಿ ಸತ್ಯವೇದಿರುವುದಾದ್ರೆ ಈ ದಿನ ವಾಕ್ಯ ಧ್ಯಾನಾಂಶಕ್ಕೆ ಹೋಗೋಣ. ನಾವೆಲ್ಲರೂ ಸತ್ಯವೇದವನ್ನು ತಿರುಗಿಸೋಣ. ಆದಿಕಾಂಡ ಪುಸ್ತಕ 28ನೇ ಅಧ್ಯಾಯಕ್ಕೆ ನಮ್ಮ ಸತ್ಯವೇದವನ್ನು ತಿರುಗಿಸೋಣ. ಭಕ್ತನಾದ ಯಾಕೋಬನ ವಿಷಯದಲ್ಲಿ ಈ ದಿನ ಆತನೊಂದಿದ್ದ ಆಶೀರ್ವಾದವನ್ನು ನಾವೆಲ್ಲರೂ ಧ್ಯಾನ ಮಾಡಿಕೊಳ್ಳೋಣ. ಆಶೀರ್ವಾದ ಏನೆಂಬುದಾಗಿ ಈ ದಿನ ಧ್ಯಾನ ಮಾಡಿಕೊಳ್ಳೋಣ. ಪ್ರಿಯ ಆತ್ಮೀಯರೇ, ನಾವೆಲ್ಲರೂ ಕೂಡ ಸಂಸಿದ್ಧತೆಯಿಂದ ಯಾರು ಕದಲದಂತೆ ದೇವರ ಸನ್ನಿಧಿಯಲ್ಲಿ ಕೂಡೋಣ. ಸ್ವಲ್ಪ ಹೊತ್ತು, ಒಂದು 3/4 ತಾಸು ನಾವು ಇಲ್ಲಿರ್ತೀವಿಲ್ಲ, 1 ತಾಸು. ಆದ ನಂತರ ನಿಮ್ಮ ಸ್ವಗ್ರಾಮಗಳಿಗೆ, ನಿಮ್ಮ ಮನೆಗೆ, ನೀವಿರುವ ಸ್ಥಳಕ್ಕೆ ನೀವು ಹೋಗ್ತೀರಿ. ದೇವರು ಕಳಿಸ್ತಾ ನಿಮ್ಮನ್ನು ಸುರಕ್ಷಿತವಾಗಿ ಭದ್ರವಾಗಿ. ಭಯಪಡಬೇಡ್ರಿ. ಅಲ್ಲಿವರೆಗೂ ನೀವು ತಾಳ್ಮೆಯಿಂದ ದೇವರ ವಾಕ್ಯ ಕೇಳ್ರಿ. ದೇವರಿಗೆ ನನ್ನ ಹತ್ರ ಮಾತನಾಡಿದ ಎಷ್ಟು ಜನ ಪ್ರಾರ್ಥನೆ ಮಾಡಿದ್ರೆ ಬೆಳಗಿನ ಜಾವ, ದೇವರಿಗೆ ನಾನು ಸನ್ನಿಧಿಗೆ ಹೋಗುವಾಗ ನನ್ನ ಹತ್ರ ಮಾತನಾಡಬೇಕು. ನೀನು ಮಾತನಾಡ್ಬೇಕು. ಹಲ್ಲೆಲೂಯಾ. ನೀನು ಮಾತನಾಡದೆ ಹೋದ್ರೆ ನನ್ನ ಜೀವ ಇಲ್ಲ, ನೀನು ಮಾತನಾಡದೆ ಹೋದ್ರೆ ನಾನು ದಾರಿ ತಪ್ತೀನಿ. ನೀನು ಒಳ್ಳೆ ಕುರುಬನು, ಕುರಿಗಳಿಲ್ಲದೆ ಕುರಿಗಳು ದಾರಿ ತಪ್ತವೆ. ಹಾಗೆ ನೀನು ಒಳ್ಳೆಯ ಕುರುಬನು ನನಗೆ, ನೀನು ಮಾಧುರಿ, ನೀನು ದೊಣ್ಣೆ ಕೋಲಿನಿಂದ ನನ್ನ ನಡೆಸು, ನಿನ್ನ ಬೆತ್ತದಿಂದ ನನ್ನ ನಡೆಸೆಂಬುದಾಗಿ ನಾವು ಹೇಳುವುದಾದ್ರೆ ಕರ್ತನು ಅದ್ಭುತವಾಗಿ ನಮ್ಮನ್ನು ನಡೆಸಲಿಕ್ಕೆ ಶಕ್ತನು. ಹಲ್ಲೆಲೂಯಾ. ಆತನ ಪ್ರೀತಿಪೂರ್ವಕವಾಗಿ ಈ ದಿನ ನಮ್ಮೊಂದಿಗೆ ಮಾತನಾಡಲಿಕ್ಕೆ ಶಕ್ತನಾಗಿದ್ದಾನೆ. ಆದಿಕಾಂಡ ಪುಸ್ತಕ 28ನೇ ಅಧ್ಯಾಯ 10ನೇ ವಚನ. ಯಾರಾದರೂ ಓದಿ ಸಹಾಯ ಮಾಡಿ. ಆದಿಕಾಂಡ 28ನೇ ಅಧ್ಯಾಯ 10ನೇ ವಚನ. ಯಾಕೋಬನು ಕಾನಾನಿಗೆ ಹೋಗಬೇಕೆಂದು ಬೆರ್ಷೆಬದಿಂದ ಹೊರಟನು. ಅವನು ಹೋಗುತ್ತಿರಲು ಒಂದು ಸ್ಥಳಕ್ಕೆ ಸರಿಯಾದ ಹೊತ್ತು ಮುಳುಗಿದ್ದರಿಂದ ಆ ರಾತ್ರಿ ಅಲ್ಲಿಯೇ ಎಳೆದುಕೊಂಡನು. ಅವನು ಅಲ್ಲಿಂದ ಒಂದು ಕಲ್ಲನ್ನು ತಲೆದಿಂಬಾಗಿಟ್ಟುಕೊಂಡು ಆ ಸ್ಥಳಕ್ಕೆ ಮಲಗಿಕೊಂಡನು. ಆ ರಾತ್ರಿ ಅವನು ಕನಸಿಕೊಂಡನು. ಸಾಕು. ಯಾರು? ಯಾಕೋಬನ ಜೀವಿತ ಒಂಟಿಯಾದ ಜೀವಿತ.
ಯಶಾವನಾದ ಅಣ್ಣನಿಂದ ಆಶೀರ್ವಾದ ಹೊಂದಿದ್ದಂತ ಯಾಕೋಬನು ತನ್ನ ಸೋದರ ಮಾವನಾದ ಲಾಬಾನನ ಮನೆಗೆ ಪಯಣ ಮಾಡ್ತಾ ಇದ್ದಾನೆ. ಸೋದರ ಮಾವನು, ತನ್ನ ತಾಯಿಯ ಅಣ್ಣನು. ಈ ಯಾಕೋಬನ ಪಯಣ ಹೇಗಿದೆ ಎಂಬುದಾಗಿ ನಾವು ನೋಡುವುದಾದ್ರೆ, ಒಂಟಿ ಪಯಣ, ಹಾಗೆ ಅರಣ್ಯ ಪಯಣ. ಎಲ್ಲರೂ ಹೇಳಿ, ಒಂಟಿ ಪಯಣ ಹಾಗೆ ಅರಣ್ಯ ಪಯಣ. ದೇವರಿಲ್ಲದೆ ಹೋದ್ರೆ ನಮ್ಮ ಸುತ್ತಲೂ ಎಷ್ಟು ಜನ ಇದ್ರು ಕೂಡ ಅವರು ಶೂನ್ಯವಾಗಿರ್ತಾರೆ, ನಮ್ಗೆ ಆಶೀರ್ವಾದಕರವಾಗಿರಲ್ಲ. ದೇವರಿಲ್ಲದೆ ಹೋದ್ರೆ ನಮ್ಮ ಜೀವಿತ ಒಂದು ಅರಣ್ಯದಂತೆ ಇರ್ತದೆ. ಅರಣ್ಯ ಹೆಂಗಿರ್ತದೆ ಹೇಳ್ರಿ? ಅರಣ್ಯ ಹೆಂಗಿರ್ತದೆ ಹೇಳ್ರಿ? ಈ ಯಾಕೋಬನ ತಂದೆ ಈಶಾಕನು ಯಾರು? ಅಬ್ರಾಹ್ಮನ ಮಗನು. ಅಬ್ರಾಹ್ಮನಿಗೆ ವಾಗ್ದಾನ ಮಾಡಿದ್ದಾನೆ ದೇವರು, ನಾನು ನಿನ್ನ ಸಂತಾನವನ್ನು ಆಶೀರ್ವಾದ ಮಾಡುವೆನೆಂಬುದಾಗಿ. ನಿನ್ನ ಸಂತಾನವನ್ನು ಆಶೀರ್ವಾದ ಮಾಡ್ತೀನಿ, ನಿನ್ನ ಸಂತಾನವನ್ನು ನಾನು ಆಶೀರ್ವಾದ ಮಾಡಲಿಕ್ಕೆ ನಾನೇ ದೇವರು ಎಂಬುದಾಗಿ ದೇವರು ಹೇಳಿದಾಗ, ಈ ವ್ಯಕ್ತಿಯು ವಾಗ್ದಾನವನ್ನು ಮರೆತಿದ್ದಾನೆ. ವಾಗ್ದಾನ ಮರೆತಾಗ, ದೇವರನ್ನು ಮರೆತಾಗ, ದೇವರ ವಚನವನ್ನು ಮರೆತಾಗ ನಮ್ಮ ಜೀವಿತವೆಲ್ಲ ಕೂಡ ಅರಣ್ಯವಾಗಿರ್ತದೆ. ಒಂಟಿಯಾಗಿ ನಾವು ಪಯಣ ಮಾಡಬೇಕಾಗ್ತದೆ. ಎಲ್ಲರಿದ್ದಾರೆ, ನಮಗೆ ಬಂಧು ಮಿತ್ರರಿದ್ದಾರೆ, ಅಣ್ಣ ತಮ್ಮಂದಿದ್ದಾರೆ, ಅಕ್ಕ ತಂಗಿಯರಿದ್ದಾರೆ. ಎಲ್ಲ ಇದ್ರೂ ಕೂಡ ದೇವರನ್ನು ಮರೆತಾಗ ನಮ್ಮ ಜೀವಿತ ಒಂಟಿಯಾಗೇ ಇರ್ತದೆ ಹೊರತು ಇದ್ರೂ ನಮಗೆ ಪ್ರಯೋಜನ ಇಲ್ಲದಂತೆ. ದೇವರು ಇಲ್ಲದೆ ಹೋದ್ರೆ ಏನು ಪ್ರಯೋಜನ ಇಲ್ಲ. ಅವರೆಲ್ಲ ಇದ್ರೂ ಪರವಾಗಿಲ್ಲ, ದೇವರು ನಮ್ಮ ಜೀವಿತದಲ್ಲಿದ್ರೆ ನಮ್ಮ ಜೀವಿತ ಆಶೀರ್ವಾದಕರವಾಗಿರ್ತದೆ. ಯಾಕೋಬನು ವಾಸ್ತವವಾಗಿ ಆಶೀರ್ವಾದ ಮೋಸ ಮಾಡಿ ತೆಗೆದುಕೊಂಡು ಹೋದನೆಂಬುದಾಗಿ ಬೈಬಲ್ ಹೇಳ್ತದೆ. ಯಶಾವನಾದ ಅಣ್ಣನ ಮೋಸ ಮಾಡಿ ತೆಗೆದುಕೊಂಡು ಹೋದನೆಂಬುದಾಗಿ ಬೈಬಲ್ ಇರ್ತದೆ. ಈ ಅಣ್ಣ ತಮ್ಮಂದಿರು ಇಬ್ಬರು ಅವಳಿ ಚೌಳಿ ಹುಟ್ಟಿದಂತ ಮಕ್ಕಳು. ಯಾಕೋಬನಿಗೆ ಈಶಾಕನಿಗೆ ಅವಳಿ ಚೌಳಿ ಹುಟ್ಟಿದಂತ ಇಬ್ಬರು ಮಕ್ಕಳು. ಆ ಇಬ್ಬರು ಮಕ್ಕಳು ಹುಟ್ಟಿದ್ದಾರೆ. ದೇವರು ಅಬ್ರಾಹ್ಮನಿಗೆ ವಾಗ್ದಾನ ಮಾಡಿದ್ದಾನೆ, ನಾನು ನಿನ್ನ ಸಂತಾನವನ್ನು ಆಶೀರ್ವಾದ ಮಾಡುವೆನೆಂಬುದಾಗಿ. ಆ ಆಶೀರ್ವಾದ ಯಾರಿಗಿದೆ? ಈಗ ಈಶಾಕನಿಗೆ ಇದೆ. ಈಶಾಕನಿಂದ ಯಾರು ಹೋಗ್ತದೆ ಅಂತ ದೇವರು ವಾಗ್ದಾನ ಮಾಡಿದ್ದಾನೆ. ಆ ತರ ಅವರಿಂದ ಯಾರು ಹುಡ್ತಾರೋ ಅವರಿಂದ ಹುಟ್ಟಿದವರಿಗೂ ಯಾಕೋಬನಿಂದ ಯಾರು ಹೋಗ್ತದೆ ಅಂತ ದೇವರು ಹೇಳಿದ್ದಾನೆ. ಅವ್ರ ಸಂತಾನಕ್ಕೂ. ಈಗ ಮಿಸ್ಟಿಕ್ ಏನು ಪ್ರೇರೆ? ಆತ್ಮೀಯ ಸಹೋದರಿ ವಾಕ್ಯ ಕೇಳ್ತಿರುವ ನನ್ನ ಸಹೋದರರೇ ಗಮನಿಸ್ರಿ. ಆದ್ರೆ ದೇವರು ಮಾಡಿದ ವಾಗ್ದಾನ ಮಾಡ್ತಿದ್ದಾರೆ. ಅವರಿಗೆ ಜೋಡಿ ಇಬ್ಬರು ಅಣ್ಣ ತಮ್ಮಂದಿರು, ಮುಂಗಾರು ಮಾಡಿದಂತ ಹುಟ್ಟಿದ ಮಕ್ಕಳು. ಈ ಮಕ್ಕಳ ಜೀವಿತದಲ್ಲಿ ನಡೆದಂತ ಭಯಂಕರವಾದ ಘಟನೆ ಗೊತ್ತಾ? ದೇವರು ಮಾರ್ಗದಲ್ಲಿ ನಡಿಬೇಕು, ದೇವರ ಆಶೀರ್ವಾದವನ್ನು ಸ್ವಂತವಾಗಿ ಬಾಧ್ಯವಾಗಿ ಹೊಂದಬೇಕಾದಂತ ಈ ಪ್ರಜೆಗಳ ಮಧ್ಯದಲ್ಲಿ ಭೇದ ಭಿನ್ನ ಅಭಿಪ್ರಾಯ, ಶತ್ರುತ್ವಕ್ಕೆ, ವೈಷಮ್ಯ ಇವೆಲ್ಲ ಉಂಟಾಗಲಿಕ್ಕೆ ಕಾರಣ ಏನು ಗೊತ್ತಾ? ಇದೆಲ್ಲ ದೈವ ಆಶೀರ್ವಾದದಿಂದಲೇ. ಅವರು ದೇವರ ಆಶೀರ್ವಾದ ಹೊಂದಬೇಕೆಂಬುದಾಗಿ ಪರಿತಪಿಸಿದಾಗ ಯಾಕೋಬನು ಯಶಾವನನ್ನು ಮೋಸ ಮಾಡ್ತಾನೆ. ನಮ್ಮೆಲ್ಲರಿಗೆ ಗೊತ್ತಿರುವ ವಿಷಯ ಬೈಬಲಲ್ಲಿ. ಯಾಕೋಬನು ಯಶಾವನಿಗೆ ಅಲಸಂದೆ ಗುಗ್ರಿ ಕೊಟ್ಟು, ರೊಟ್ಟಿ ಕೊಟ್ಟು, ಮಾಂಸ ಕೊಟ್ಟು ಆಶೀರ್ವಾದವನ್ನು ಬಾಧ್ಯವಾಗಿ ಹೊಂದ್ಕೊಂಡು ಹೋಗ್ತಾನೆ. ಪ್ರಿಯರೇ, ಒಂದೊತ್ತಿನ ಊಟಕ್ಕಾಗಿ ಯಶಾವನು ತನ್ನ ಚೊಚ್ಚಲದ ತನವನ್ನು ಅಕ್ಕನ್ನೇ ಮಾರಿಕೊಂಡನೆಂಬುದಾಗಿ ಸತ್ಯವೇದ ಇರ್ತದೆ. ಆ ರೀತಿ ಈ ದಿನ ಒಂದು ವೇಳೆ ದೇವರನ್ನು ನಿರಾಕರಿಸಿ, ದೇವರನ್ನು ಮರೆತು, ದೇವರ ಆಶೀರ್ವಾದವನ್ನು ಮರೆತು, ದೇವರು ನಮಗೆ ಮಾಡಿದ ವಾಗ್ದಾನವನ್ನು ಮರೆತು, ಎಷ್ಟೋ ಆಶೀರ್ವಾದಗಳು ದೇವರು ನಮ್ಮ ಮುಂದೆ ಇಟ್ಟಿದ್ದಾನೆ, ಮಾಡ್ತಾ ಬಂದಿದ್ದಾನೆ, ಮುಂದೆ ಮಾಡಲಿಕ್ಕೆ ಕೂಡ ಆತನ ಶಕ್ತನು. ಅದನ್ನು ಮರೆತು ನಾವು ಹೋಗುವುದಾದ್ರೆ ನಮ್ಮ ಜೀವಿತದಲ್ಲಿ ಎಲ್ಲ ಕೂಡ ಬೇರೆ ಮಾರ್ಗದಲ್ಲಿ ನಾವು ಹೋಗ್ಬೇಕಾಗ್ತದೆ. ಏನು ಅರ್ಥ ಆಗಲ್ಲ, ನಮಗೆ ಏನು ಅರ್ಥ ಆಗಲ್ಲ. ಆಶೀರ್ವಾದ ಇದೆ, ಆಶೀರ್ವಾದ ಇಲ್ಲ ಅಂತ ಹೇಳಲ್ಲ, ಆಶೀರ್ವಾದ ಇದೆ. ಆದ್ರೆ ಪ್ರಯೋಜನವಿಲ್ಲದ ಆಶೀರ್ವಾದ. ಯಾಕೋಬನ ಆಶೀರ್ವಾದ ಹೊಂದಿದ, ಸುಖದಿಂದಿದಾನ, ಸಂತೋಷದಿಂದಿದಾನ, ತಂದೆ ಮನೆಯಲ್ಲೇ ಇದ್ದಾನ, ತಾಯಿ ಮನೆಯಲ್ಲೇ ಇದ್ದಾನ, ಎಲ್ಲರ ಹತ್ರ ಇದ್ದಾನ? ಇಲ್ಲ. ಯಾಕೋಬನು ಒಂಟಿ ಪಯಣ ಮಾಡ್ತಾ ಇದ್ದಾನೆ. ಆ ರಾತ್ರಿ ಅರಣ್ಯದಲ್ಲಿ ಮಲಗಿಕೊಂಡು ದೇವರನ್ನು ಕೇಳ್ತಾ ಇದ್ದಾನೆ, ದೇವಾ ಆಶೀರ್ವಾದ ಹೊಂದಿದನೆಂಬುದಾಗಿ ಗೊತ್ತಿದೆ ಬೈಬಲಲ್ಲಿ. ಆದರೆ ಪಯಣ ಮಾತ್ರ ಒಬ್ಬನೇ ಇದ್ದಾನೆ. ಆ ಪಯಣ ಎಲ್ಲ ಕೂಡ ಅರಣ್ಯ. ಆ ಪಯಣದಲ್ಲಿ ಅವನ ಜೊತೆಗೆ ಯಾರಿಲ್ಲ.
ಆದ್ರೆ ದೇವರ ಕನಿಕರ ಅಬ್ರಾಹ್ಮನಿಗೆ ದೇವರು ವಾಗ್ದಾನ ಮಾಡಿದ್ದಾನೆ. ಯಾಕೋಬನ ದೇವರು ಕಾಪಾಡ್ತಾ ಇದ್ದಾನೆ. ಯಾಕೋಬನ ದೇವರು ಕಾಪಾಡ್ತಾ ಇದ್ದಾನೆ. ಯಾಕೋಬನ ಆಶೀರ್ವಾದ ಹೊಂದಿದ್ದಾನೆಂಬುದಾಗಿ ಇದೇ ಹೊರತು ಆ ಆಶೀರ್ವಾದ ಹೆಂಗಿದೆ, ಆಶೀರ್ವಾದ ಹೆಂಗ್ ಹೊಂದಿದ್ದಾನೆ, ಆಶೀರ್ವಾದ ಹೊಂದುವುದಾದ್ರೆ ಆಶೀರ್ವಾದ ಹೆಂಗಿರ್ತದೆ ಪ್ರಿಯ ಆತ್ಮೀಯರೇ? ಯಾಕೋಬನು ಒಂದೇ ಸಲ ಮೋಸ ಮಾಡಿದ. ಯಾರನ್ನ? ತನ್ನ ಅಣ್ಣನಾದ ಏಸಾವನ ಒಂದೇ ಸಲ ಮೋಸ ಮಾಡಿದ್ದು. ಒಂದೇ ಸಲ ಅವಕಾಶ ಇಟ್ಟು ಮೋಸ ಮಾಡಿದ. ಆದ್ರೆ ಮೋಸದ ತದನಂತರ ಯಾಕೋಬನ ಅನುಭವಿಸಿದ್ದು ಅಷ್ಟು ಇಷ್ಟಲ್ಲ ಪ್ರಿಯರೇ, ಅಷ್ಟು ಇಷ್ಟಲ್ಲ. ನಮ್ಮ ಜೀವಿತದಲ್ಲಿ ದೇವರು ಅನೇಕ ಕಾರ್ಯಗಳು ನಮ್ಮ ಮುಂದೆ ಇದೆ, ಅನೇಕ ಆಶೀರ್ವಾದಗಳು ನಮ್ಮ ಮುಂದೆ ಇದೆ. ಸೈತಾನನು ಜಾಗೃತ. ನಿನ್ನ ಆಶೀರ್ವಾದವನ್ನು ಅನೇಕ ಸಲ ಮೋಸ ಮಾಡಲಿಕ್ಕೆ ಬಹಳ ಪರಿತಪಿಸ್ತಾ ಇರ್ತಾನೆ ಸೈತಾನನು. ನನ್ನ ಆಶೀರ್ವಾದವನ್ನು ನೋಡಿಕೊಳ್ಳಿಕ್ಕೆ ಸೈತಾನನು ಪರಿತಪಿಸ್ತಾ ಇರ್ತಾನೆ. ಯಾವಾಗಲೂ ಸೈತಾನನು ನಮ್ಮ ಆಶೀರ್ವಾದವನ್ನು ಬೇರೆ ಮಾರ್ಗದಲ್ಲಿ ತಿರುಗಿಸ್ಲಿಕ್ಕಾಗಿ ಅವನ ಕಂಕಣವನ್ನು ಕಟ್ಟಿರ್ತಾನೆ. ಆದ್ರಿಂದ ಬಹಳ ಜಾಗ್ರತೆಯಿಂದಿರಬೇಕು. ಯಾಕೋಬನ ಪಯಣ ಅಲ್ಲಿಲ್ಲ, ಬೇರೆ ಊರಿಗೆ ಹೋಗ್ತಾ ಇದ್ದಾನೆ. ಅಲ್ಲಿ ಸ್ವಂತ ಊರಲ್ಲಿ ಇಲ್ಲ, ಬೇರೆ ಊರಿಗೆ ದಾಟ್ತಾ ಇದ್ದಾನೆ. ದಾಟುವಂತ ಸಮಯದಲ್ಲಿ ಯಾರಾದ್ರೂ ಇದ್ದಾರ? ಏನಕ್ಕಾಗಿ ಆ ಕಾರ್ಯ ಮಾಡ್ಬೇಕಾಗಿ ಬಂತು? ಏನಕ್ಕಾಗಿ ಆ ಕಾರ್ಯ ನಡೀತು? ಒಂದೇ ಸಲ ಮೋಸ ಮಾಡ್ದ. ಎಷ್ಟೋ ಆಶೀರ್ವಾದಗಳಿದ್ದಾವೆ. ದೇವರು ವಾಗ್ದಾನ ಮಾಡಿದ್ದಾನೆ, ಅಬ್ರಾಹ್ಮನಿಗೆ ವಾಗ್ದಾನ ಮಾಡಿದಾನೆ, ಇಗೋ ನಿನ್ನ ಸಂತತಿಯನ್ನು ನಾನು ಕಡ್ಡಾಯವಾಗಿ ಆಶೀರ್ವಾದ ಮಾಡುವನು, ಕಡ್ಡಾಯವಾಗಿ ನಿನ್ನ ತರತರವನ್ನು ನಾನು ಆಶೀರ್ವಾದ ಮಾಡುವೆನು, ನಿನ್ನ ಆಶೀರ್ವಾದಕರವಾಗಿರುವೆ. ಆಕಾಶದ ನಕ್ಷತ್ರದ ಹಾಗೆ, ಭೂಮಿಯ ಮೇಲೆ ಧೂಳಿನಷ್ಟು, ಸಮುದ್ರದಲ್ಲಿ ಇರುವ ಉಸಿರಿನಷ್ಟು ನೀನು ಆಶೀರ್ವಾದವಾಗಿರುವೆ. ಆದ್ರೆ ಯಾಕೋಬನಿಗೆ ಏನೂ ಗೊತ್ತಿಲ್ಲ. ಯಾಕೋಬನ ಏಸಾವನು ಮೋಸ ಮಾಡಿ ತನ್ನ ಸೋದರ ಮಾವನ ಮನೆಗೆ ಹೋಗ್ತಾ ಇದ್ದಾನೆ. ಸೋದರ ಮಾವನ ಮನೆಗೆ ಹೋದ ಕೂಡಲೇ ಅಲ್ಲಿ ಕಷ್ಟ ತಪ್ಪಿದ ಪ್ರೇಮೆ, ಕಷ್ಟ ತಪ್ಪಿದ್ದ. ಆಶೀರ್ವಾದ ಹೆಂಗಿರ್ಬೇಕು ಹೇಳ್ರಿ ಪ್ರಿಯ ಆತ್ಮೀಯ ಸಹೋದರ, ಆಶೀರ್ವಾದ ಹೆಂಗಿರ್ಬೇಕು ಗೊತ್ತಾ ಪ್ರಿಯರೇ? ನೀವು ಕಷ್ಟ ಪಡ್ತಾ ಇದ್ರಿ, ಇಲ್ಲಿ ಬರುವ ಜನರು ಪ್ರತಿಯೊಬ್ಬರು ಕಷ್ಟ ಪಡ್ತಿದ್ದಾರೆ. ನಿಮ್ಮ ಕಷ್ಟದಲ್ಲಿ ನಿಮಗೆ ತೃಪ್ತಿ ಆಗಿರ್ಬೇಕು, ನಿಮ್ಮ ಕಷ್ಟದಲ್ಲಿ ನಿಮಗೆ ತೃಪ್ತಿ ಆಗಿರ್ಬೇಕು, ನಿಮಗೆ ಬಂದಿದ್ರಲ್ಲಿ ನಿಮಗೆ ತೃಪ್ತಿ ಆಗಿರ್ಬೇಕು. ನೀವು ಬಂದಿದ್ರಲ್ಲಿ ಸ್ಯಾಟಿಸ್ಫೈಡ್ ಆಗಿ, ನೀವು ನಮ್ಗೆ ಇಷ್ಟು ಸಾಕಪ್ಪ ಈ ದಿನ ದೇವರು ಇದು ಒಂದು ಒಳ್ಳೆ ಆಶೀರ್ವಾದ, ಇನ್ನೂ ಬೇಕು ಎಂಬ ಮನಸ್ಸು ಕೊರಗುತ್ತಾ ಇದ್ರೆ ಆ ಆಶೀರ್ವಾದದಲ್ಲಿ ಏನು ತೃಪ್ತಿ ಇಲ್ಲ. ಆಶೀರ್ವಾದದಲ್ಲಿ ಏನು ತೃಪ್ತಿ ಇಲ್ಲ. ಆದ್ರೆ ಆಶೀರ್ವಾದ ಬಂದು ಯಾವ ರೀತಿ ಬಂತೆಂಬುದಾಗಿ ಕೂಡ ನಮ್ಗೆ ಬಹಳ ಪರಿಜ್ಞಾನ ಇರ್ಬೇಕು. ನಾವು ಪರಿಜ್ಞಾನದಿಂದಲೇ ಹೋಗ್ಬೇಕು. ಆಶೀರ್ವಾದ ಬಂದಿದೆ, ಆಶೀರ್ವಾದ ಹೊಂದಿಕೊಂಡಿದ್ದೀವಿ. ಆರೋಗ್ಯ ಬಂದಿದೆ, ಆರೋಗ್ಯ ಹೊಂದಿಕೊಂಡಿದ್ದೀವಿ. ಐಶ್ವರ್ಯ ಬಂದಿದೆ, ಐಶ್ವರ್ಯ ಹೊಂದಿಕೊಂಡಿದ್ದೀವಿ. ಕ್ಷೇಮವಾಯ್ತು, ಸಮಾಧಾನ ಬಂತು. ಹೆಂಗ್ ಬಂತು? ಯಾವ ರೀತಿ ಬಂತು ಪ್ರೇರೆ? ಹಲ್ಲೆಲೂಯಾ. ಯಾವ ರೀತಿ ಬಂದಿದೆ? ಏನಕ್ಕಾಗಿ ಬಂದಿದೆ? ಒಂದು ವೇಳೆ ಅದು ಬಂದ್ರೆ ದೇವರ ಚಿತ್ತನ, ದೇವರಿಂದ ಬಂದಿದೆಯಾ ಇಲ್ಲ ದೇವರಿಂದ ಬಂದಿಲ್ವಾ? ಆ ಬಂದಿದ್ದ ಆಶೀರ್ವಾದ ಯಾಕೋಬನಿಗೆ ತೃಪ್ತಿ ಇಲ್ಲ. ಭಯಂಕರವಾದಂಥ ವೇದನೆ, ಭಯಂಕರವಾದಂಥ ಕಳವಳ, ಭಯಂಕರವಾದಂಥ ಭಯ, ಒಂಟಿಯಾದಂಥ ಪಯಣ, ಅರಣ್ಯದಲ್ಲಿ ಮಲಗಬೇಕು, ಅರಣ್ಯ ದಾಟಬೇಕಾಗಿ ಬಂತು. ಅರಣ್ಯ ದಾಟಿದ್ರು ಕೂಡ ಯಾಕೋಬನಿಗೆ ಏನು ಸಂತೋಷ ಇಲ್ಲ. ಯಾಕೋಬನಿಗೆ ಏನು ಸಂತೋಷ ಇಲ್ಲ. ಕಾರಣ ಬೇರೆ, ನಾವು ಒಂದು ಸಲ ಮೋಸ ಮಾಡುವುದಾದ್ರೆ ಭಯಂಕರವಾದ ವೇದನೆಯಲ್ಲಿ ನಾವು ಸಿಗೋಕೋಬೇಕಾಗ್ತದೆ. ದೇವರಿಂದಲೇ ನಮಗೆ ಆಶೀರ್ವಾದ ಬರ್ತದೆ. ಯಾಕೋಬನ ಆಶೀರ್ವಾದ ಹೊಂದಿದ್ದಾನೆ. ಬೈಬಲ್ ಹೇಳ್ತದೆ, ಏಸಾವನು ಮೋಸ ಮಾಡಿದ, ಆಶೀರ್ವಾದ ಹೊಡ್ಕೊಂಡು ಹೋದ. ಆಶೀರ್ವಾದದಲ್ಲಿ ಏನಾದರೂ ತೃಪ್ತಿ ಇದೆ ಪ್ರಿಯ? ಆಶೀರ್ವಾದದಲ್ಲಿ ಏನಾದರೂ ಸಮಾಧಾನ ಇದೆಯಾ? ಆಶೀರ್ವಾದದಲ್ಲಿ ಏನಾದರೂ ಸಮಾಧಾನ ಇದೆಯಾ? ಇಷ್ಟಾಗಿನ ಆಶೀರ್ವಾದ ಮಾಡಿ ಯಾಕೋಬನ ಸಮಾಧಾನ ಇದೆಯಾ? ವಾಸ್ತವವಾಗಿ ಆಶೀರ್ವಾದ ಯಾರು ಹೊಂದಬೇಕಾಗಿತ್ತು? ಯಶಾವನು ಹೊಂದಬೇಕಾಗಿತ್ತು. ಯಶಾವನಿಗೆ ಆಗಬೇಕಾದ ಆಶೀರ್ವಾದ ಯಾರು ತೆಗೆದುಕೊಂಡು ಹೋದ್ರು? ಯಾಕೋಬ ಹೆಂಗ್ ತೆಗೆದುಕೊಂಡು ಹೋದ? ಮೋಸದಿಂದ ಸಿಕ್ಕ ತೃಷೆ ಅದು ಹೇಯವಾಗಿರ್ತದೆ, ಅದು ಚೆನ್ನಾಗಿರಲ್ಲ ಎಂಬುದಾಗಿ ಬೈಬಲ್ ಹೇಳ್ತದೆ. ಪ್ರಿಯರೇ, ನಮಗೆ ಬರಬೇಕಾದಂತ ಆಶೀರ್ವಾದ ಶಾರ್ಟ್ ಕಟ್ ಅಲ್ಲಿ ಇಲ್ಲ, ಅದು ಬಹಳ ಇಕ್ಕಟ್ಟಲ್ಲಿದೆ. ಆಶೀರ್ವಾದ ಹೊಂದಬೇಕಾದ್ರೆ ನಾವು ಸ್ವಲ್ಪ ಶ್ರಮೆಗಳನ್ನು ಅನುಭವಿಸಲೇಬೇಕು. ಆಶೀರ್ವಾದ ಬಂದಿದೆ. ವಾಸ್ತವವಾಗಿ ಯಾಕೋಬನು ಪಯಣ ಮಾಡ್ತಾ ಇದ್ದಾನೆ. ಎಲ್ಲಿಗೆ ಪಯಣ ಮಾಡ್ತಾನೆ? ತನ್ನ ಸೋದರ ಮಾವನ ಮನೆಗೆ ಪಯಣ ಮಾಡುವಂತ ಸಂದರ್ಭದಲ್ಲಿ ದೇವದೂತರವನ್ನು ಕೈ ಬಿಡದೆ ಆ ದೇವದೂತರವನ್ನು ನಡೆಸ್ತಾ ಇದ್ದಾರೆ. ಕಾರಣ ಗೊತ್ತಿಲ್ಲ. ದೇವರು ಅವನೊಂದಿಗೆ ಇರುವುದರಿಂದ ಯಾಕೋಬನ ಜೀವಿತ ಇದೆ. ಒಂದು ವೇಳೆ ಇಲ್ಲದೆ ಹೋದ್ರೆ ಯಾಕೋಬನ ಜೀವಿತ ಇಲ್ಲಿಲ್ಲ. ಆ ಒಂಟರಿ ಪಯಣದಲ್ಲಿ, ಆ ಒಂಟಿಯ ಪಯಣದಲ್ಲಿ, ಆ ಒಂಟಿಯ ವೇದನೆಯಲ್ಲಿ ಏನ್ ಅಂದ್ಕೊಂಡಿರ್ಬೋದು ಹೇಳ್ರಿ? ಯಾಕೋಬನ ಜೀವಿತ ಯಾಕೆ ಹೊಂದಿದ್ದೀನಪ್ಪ ಆಶೀರ್ವಾದ ಅಂದ್ಕೊಂಡಿರ್ಬೋದಲ್ವಾ? ಹಲ್ಲೆಲೂಯಾ. ಜ್ಞಾನೋಕ್ತಿ 29:15. ಜ್ಞಾನೋಕ್ತಿ 29:15. ಸಾರಿ ಆದಿಕಾಂಡ 29:15.
ಆಮೇಲೆ ಹಾ. ಲಾಬಾನನು ಅವನನ್ನು, ನೀನು ನನ್ನನ್ನು ಸಂಬಂಧಿ ಎಂದು ಸುಮ್ಮನೆ ಸೇವಿಸುವುದು ಏನೋ ಈಗ ಯಾವಾನು ನಮ್ಮ ಮನೆಯಲ್ಲಿ ಯಾಕೋಬನಿದ್ದಾನೆ, ಹೋಗಿದ್ದಾನೆ, ಹೆಂಗೋ ಹಂಗ ಹೋಗಿ ಹಿಂಗೋಗಿ ಅವ್ರ ಸೋದರ ಮಾವನ್ ತಲುಪಿದ. ಆ ಸೋದರ ಮಾವನ ಮನೆಯಲ್ಲಿ ಇದ್ದು ಸೇವೆ ಮಾಡ್ತಾ ಇದ್ದಾನೆ. ಈಗ ಲಾಭಾನ ಅಂದ, ಇವನೇನ್ ದಿವಸ ಸುಮ್ಮನೆ ಊಟ ಮಾಡಿ ಮಲಗ್ತಾ ಇದ್ದಾನೆ, ಇವ್ನಿಗೆ ಏನಾದ್ರು ಒಂದು ಕೆಲಸ ಹಚ್ಬೇಕಂತ ಹೇಳಿ ಸೋದರ ಮಾವು ಪ್ಲಾನ್ ಮಾಡಿದ. ನೋಡಪ್ಪ, ಹಿಂಗಾದ್ರೆ ಸರಿಯಲ್ಲ, ಏನಾದ್ರು ನೀನ್ ಕೆಲಸ ಮಾಡ್ಬೇಕು, ನೀನು ನನ್ನ ಸೋದರನು, ನಾನು ನೀನ್ ಚೆನ್ನಾಗಿರ್ಬೇಕು, ನಾನು ನಿನ್ನ ಮಧ್ಯದಲ್ಲಿ ಬಿರುಕು ಬರಬಾರ್ದು, ಒಡಕು ಬರಬಾರ್ದು. ಈಗ ನಾನು ನೀನ್ ಏನಾಗ್ಬೇಕು? ಹಲೋ, ಯಾಕೋಬನ ಅನ್ಕೊಂಡ್ರೆ 10 ಜನ ಸಂಬಳಗಾರನಲ್ಲಿ ಇಟ್ಕೋಬಹುದು, ಅಷ್ಟು ಆಶೀರ್ವಾದ ಇದೆ ಯಾಕೋಬನ. ಇವ್ರ ತಂದೆ ಯಾರು, ಇವ್ರ ಹಿನ್ನೆಲೆ, ಇವ್ರ ಬ್ಯಾಕ್ಗ್ರೌಂಡ್ ಏನು, ಆದ್ರೆ ಯಾಕೋಬನಿಗೆ ಎಲ್ಲಿ ಸೇವೆ ಮಾಡ್ಬೇಕಾಗಂತ ತಿಳಿದು ನೋಡಿದ್ರ. ಇಂಥ 10 ಜನ ಲಾಭ ತೆಗೆದುಕೊಂಡು ಹೋಗಿ ಸಂಬಳ ಇಟ್ಕೊಳ್ಳೋಷ್ಟು ಕೆಪಾಸಿಟಿ ಯಾಕೋಬನಿಗಿದೆ. ಆದ್ರೆ ಯಾಕೋಬನು ಒಂದೇ ಒಂದು ದಾರಿ ತಪ್ಪಿದ್ದರಿಂದ ಈಗ ಅನ್ಯನ ಮನೆಯಲ್ಲಿ ಸೇವಕನಾಗಿ ಸೇವೆ ಮಾಡಬೇಕಾಗ್ತದೆ. ನೋಡ್ರಿ ಆ ವಾಕ್ಯ ಹೋದ್ರಿ. ಆಮೇಲೆ ಲಾಬಾನನು ಅವನನ್ನು, ನೀನು ನನ್ನನ್ನು ಸಂಬಂಧಿ ಎಂದು ಸುಮ್ಮನೆ ಸೇವಿಸುವುದು ನ್ಯಾಯವೋ? ನಿನ್ನ ಕೆಲಸಕ್ಕಾಗಿ ನಾನು ನಿನಗೆ ಏನು ಕೊಡಲಿ ಎಂದು ಕೇಳಿದನು. ಲಾಬಾನನಿಗೆ 2 ಹೆಣ್ಣು ಮಕ್ಕಳಿದ್ದರು. ದೊಡ್ಡವಳ ಹೆಸರು ಲೇಯ, ಚಿಕ್ಕವಳ ಹೆಸರು ರಾಹೇಲ್. ದೊಡ್ಡವಳ ಹೆಸರು ಲೇಯ, ಚಿಕ್ಕವಳ ಹೆಸರು ರಾಹೇಲ್. ಈಗ ಸೇವೆ ಮಾಡ್ತಾ ಇದ್ದಾನೆ, ಕೆಲಸ ಮಾಡ್ತಾ ಇದ್ದಾನೆ ಲಾಬಾನ ಮನೆಯಲ್ಲಿ. ಒಳ್ಳೆ ಪ್ರಾಯಸ್ಥನು ಅವನು. ಆ ಮನೆಯಲ್ಲಿ ಇದ್ದುಕೊಂಡು ಲಾಬಾನ ಮಗಳಿಗೆ ಮದುವೆ ಆಗ್ಬೇಕೆಂಬುದಾಗಿ ಮನಸ್ಸಿನಲ್ಲಿ ಇದೆ ಅವನಿಗೆ. ಲಾಬಾನ ಮಗಳ ಮದುವೆ ಆಗ್ಬೇಕು. ಈಗ ಯಾರು ಮದುವೆ ಆಗ್ಬೇಕು? ಲಾಬಾನ ಹೇಳ್ತಾ ಇದ್ದಾನೆ, ಓಕೆಪ್ಪ, ನೀನ್ ಸೇವೆ ಮಾಡೋದಾದ್ರೆ ನನ್ನ ಮಗು ಕೊಟ್ಟು ಮದುವೆ ಮಾಡ್ತೀನಿ. ಹಲ್ಲೆಲೂಯಾ. ಎಷ್ಟು ವರ್ಷ ಮಾಡ್ಬೇಕು ನನ್ನ ಸೇವೆ? ನೀನು 7 ವರ್ಷ ಮಾಡ್ಬೇಕು. ನೀನ್ ಸೇವೆ ಮಾಡಿದ್ರೆ ನನ್ನ ಮಗಳು ಮಾಡ್ಕೊಳ್ಬೇಕಂದ್ರೆ 7 ವರ್ಷ ನೀನ್ ಸೇವೆ ಮಾಡ್ಬೇಕು. ಎಷ್ಟು ವರ್ಷ ಸೇವೆ ಮಾಡ್ಬೇಕು? 7 ವರ್ಷ. ಈಗ ಯಾಕೋಬನಿಗೆ ಸಂತೋಷ, ಪ್ರೀತಿಸ್ತಾ ಇದ್ದಾನೆ. ಪ್ರೀತಿಸುವಂತ ಹುಡುಗಿಯನ್ನು ಬಿಟ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ. 7 ವರ್ಷ ಅವ್ನಿಗೆ 7 ದಿನ ಕೂಡ ಸಮಾನವಾಗಲಿಲ್ಲ. 7 ವರ್ಷ ಹೆಂಗಾಯ್ತು ಅವನಿಗೆ? 7 ದಿನದಷ್ಟು ಪ್ರೀತಿ ಇದ್ರೆ ಎಲ್ಲ ಸರಿ ಹೋಗ್ತದೆ. ಪ್ರೀತಿ ಇಲ್ಲದೆ ಹೋದ್ರೆ 1 ದಿನ ಕೂಡ 1 ವರ್ಷಕ್ಕೆ ಸಮಾನ. ಹಾಗೆ ಸೇವೆ ಮಾಡ್ತಾ ಇದ್ದಾನೆ. ಈಗ ಮದುವೆ ಕಾರ್ಯ ಮಾಡಬೇಕು, ಎಲ್ಲ ಊರಿಗೆ ಕಳಿಸ್ತಾ ಇದ್ದಾನೆ. ಲೇಯ ಸಣ್ಣ ದೊಡ್ಡ ಮಗಳ ಹೆಸರೇನು? ರಾಹೇಲ್, ಲೇಯ, ಚಿಕ್ಕವಳ ಹೆಸರು ರಾಹೇಲ್. ಈಗ ಯಾರು ಮದುವೆ ಮಾಡ್ಬೇಕು? ಈಗ ಯಾಕೋಬನಿಗೆ ಹೌದಾ? ಯಾರು ಮದುವೆ ಮಾಡ್ಬೇಕ್ರೆ? ಯಾಕೋಬನ್ ಯಾರು ಇಷ್ಟಪಟ್ಟು 7 ವರ್ಷ ಸೇವೆ ಮಾಡಿದ್ದಾನೆ. ನೀನ್ ಸುಮ್ಮನೆ ಸೇವೆ ಮಾಡೋದು ಬೇಕಾಗಿಲ್ಲ, ಏನಾದ್ರೂ ಕೇಳು ಅಂತ ಲಾಭನು ತನ್ನ ಸೋದರಳಿಗೆ ಹೇಳಿದ್ರೆ, ಯಾಕೋಬನ್ ಹೇಳ್ತಾ ಇದ್ದಾನೆ, ನಿನ್ ಮನೆಯಿಂದ ಏನ್ ಬೇಡ, ನಿನ್ ಮಗಳಿಂದ ಮದುವೆ ಮಾಡಿ ಕೊಟ್ರೆ ಸಾಕು, ನಾನು ಸಂತೋಷವಾಗಿರ್ತೀನಿ. ಓಕೆ, ನನ್ನ ಮಗಳು ಮದುವೆ ಮಾಡಿಕೊಳ್ಬೇಕಂದ್ರೆ 7 ವರ್ಷ ನನ್ನ ಮನೆಯಲ್ಲಿ ನೀನು ದುಡಿಬೇಕು. ಹಲ್ಲೆಲೂಯಾ. ಇದೇ ಹಂಗೆ ನಾವು ಹಿನ್ನೆಲೆ ಹೋಗೋಣ. ಅಬ್ರಾಮನ ಮನೆಯಲ್ಲಿ ಈಶಾಕನಿದ್ದಾನೆ. ಈಶಾಕನಿಗೆ ಯಾರು ಹೆಣ್ಣು ತಗೊಂಡ್ಬಂದ್ರು ಹೇಳ್ರಿ? ಅಬ್ರಾಮನ ಸೇವಕನು ಈಶಾಕನ ಇಲ್ಲಿ ಇದ್ದಲ್ಲಿಗೆ ಹೆಣ್ಣು ತೆಗೆದುಕೊಂಡು ಬಂದಿದ್ದಾನೆ. ಈಗ ಯಾಕೋಬನು ಎಲ್ಲಿಗಾಗಿ ಎಲ್ಲಿ ದುಡಿಬೇಕಾಗಿ ಬಂತೇವೆ? ಏನು ವಿಚಿತ್ರ! ಸೇಮ್ ಹಂಗೆ ಇರ್ಬೋದಲ್ಲ ಆಶೀರ್ವಾದ. ಈಶಾಕನು ಅಬ್ರಾಮನ ಸೇವಕನ ಕಳಿಸಿ, ನನ್ನ ಮಗನಿಗೆ ಹೆಣ್ಣು ತೆಗೆದುಕೊಂಡು ಬಾ ಅಂತ ಹೇಳಿ ಸೇವಕನ ಕಳಿಸ್ತಾ, ಅವನು ಹೋಗಿ ಅದೇ ಲಾಭನ ಮನೆಯಲ್ಲಿ, ಅದೇ ಊರಲ್ಲಿ ಹೋಗಿ ಆ ಮನೆಯಲ್ಲಿ ಹೋಗಿ ಒಂದು ಹೆಣ್ಣು ತೆಗೆದುಕೊಂಡು ಬಂದು ಈಶಾಕನಿಗೆ ಮದುವೆ ಮಾಡ್ತಾ ಇದ್ದಾರೆ. ಈಗ ಯಾಕೋಬನಿಗೆ ಯಾಕೆ ಹಂಗಾಗಬಾರ್ದು? ರವಿಗಳನ್ನು ತೆಗೆದುಕೊಂಡು ಬಂದು ಯಾಕೋಬನಿಗೆ ಮದುವೆ ಮಾಡಿದ್ರು. ಈಶಾಕನಿಗೆ ಮದುವೆ ಮಾಡಿದ್ರು. ಈಶಾಕನಿಗೆ ಹುಟ್ಟಿದಂತ ಮಕ್ಕಳೇ ಯೆಶಾವು, ಯಾಕೋಬ್. ಈಗ ಇವರ ಜೀವಿತದಲ್ಲಿ ಏನ್ ನಡೀತಾ ಇದೆ? ಹೆಣ್ಣಿಗಾಗಿ 7 ವರ್ಷ ದುಡಿಬೇಕಾಗಿ ಬಂತು. ಫಸ್ಟ್ ಪಾಯಿಂಟ್ ಗಮನಿಸ್ರಿ. ದಾರಿ ತಪ್ಪಿದ್ರೆ ಬಹಳ ಶ್ರಮೆಗಳು ಬರ್ತಾವೆ. ದಾರಿಯಲ್ಲಿರುವುದಾದ್ರೆ ಬಹಳ ಆಶೀರ್ವಾದಗಳು ನಮ್ಮ ಮೇಲೆ ಬರ್ತವೆ. ಇದು ಬಹಳ ಇಂಪಾರ್ಟೆಂಟ್ ಪ್ರೇರೆ, ಇದು ಬಹಳ ಇಂಪಾರ್ಟೆಂಟ್. ಬಂಡಿ ಇಲ್ಲದ ಕಡಾಣಿ ಇಲ್ಲದ ಚಕ್ರ, ಬಂಡಿ ಚಕ್ರ ಎಲ್ಲಾದ್ರೂ ಬಿದ್ದು ಹೋಗ್ತದೆ. ಸ್ವಲ್ಪ ಮಕ್ಕಳ ಕಡಾಣಿ ಇಲ್ಲದ ಬಂಡಿ ಚಕ್ರ ಎಲ್ಲಾದ್ರೂ ಬಿದ್ದು ಹೋಗ್ಬೋದು. ಆದ್ರೆ ಸೂಕ್ಷ್ಮವಾಗಿ ಮೊದಲೇ ಅದನ್ನು ನೋಡ್ಕೊಳ್ಬೇಕು. ನಾವ್ ಏನ್ ಮಾಡ್ಬೇಕು ಹೇಳ್ರಿ? ಅದಕ್ಕೆ ಕಡಾಣಿ ಇದೆಯಾ ಇಲ್ಲ, ಕಡಾಣಿ ಇದ್ರೆ ಮಾತ್ರ ಅದು ಬಂಡಿ ಸಾಗ್ಲಿಕ್ಕೆ ಸಾಧ್ಯ. ಆ ಗಾಳಿ ಇಲ್ಲದೆ ಹೋದ್ರೆ ಅದು ಸಾಗಲಿಕ್ಕೆ ಅಸಾಧ್ಯವಾದ ಮಾತು. ಆದ್ದರಿಂದ ಪ್ರಿಯ ಆತ್ಮೀಯ ಸಹೋದರಿ, ನನ್ನ ಸಹೋದರ, ಈ ಮುಂಜಾನೆ ಈ ವಾಕ್ಯ ಕೇಳ್ತಿರುವ ನಮ್ಮೆಲ್ಲರ ಜೀವಿತದಲ್ಲಿ ಒಂದು ಬದಲಾವಣೆ ಬರ್ಬೇಕು. ಈಶಾಕನಿಗೆ ಯಾವ ರೀತಿ ಅಬ್ರಾಮನ ಸೇವಕನ ಹೆಣ್ಣು
ಏನನ್ನು ಕೊಟ್ಟನೋ ಅವನು ಇದ್ದಾಗೆ ಹೆಣ್ಣು ಬಂತು. ಅವನು ಬೆಳ್ಳಿ ಬಂಗಾರ ಇಡಿಸಲಾರದಷ್ಟು ಅವರಿಗೆ ಕೊಟ್ಟು ಆಶೀರ್ವಾದದಿಂದ ಆಕೆ ತೆಗೆದುಕೊಂಡು ಬಂದ್ರು. ಆದರೆ ಯಾಕೋಬನು ಮಾತ್ರ ಒಬ್ಬ ಹೆಣ್ಣಿಗಾಗಿ ಸೇವೆ ಮಾಡ್ಬೇಕಾಯ್ತು. ಹೆಣ್ಣಿಗಾಗಿ ಸೇವೆ ಮಾಡ ಕಾರಣ ಏನಂದ್ರೆ ಸೇಮ್ ಅದೇ ಕುಟುಂಬ ಅದೇ ಕುಟುಂಬಸ್ಥರು ಎಲ್ಲರೂ ಅವರೇ. ಆದ್ರೆ ಆಶೀರ್ವಾದ ಚೇಂಜ್ ಆಗಿದೆ. ಆಶೀರ್ವಾದ ಏನಾಯ್ತು? ಯಾಕೋಬನ ಆಶೀರ್ವಾದ ಒಂದಿದೆ ಅಂತ ಬೈಬಲ್ ಹೇಳ್ತಾರೆ, ಒಂದಿದ್ದಾನೆ. ಆದ್ರೆ ಚೇಂಜಸ್ ಬಾಲಿಸತ್ವದಲ್ಲಿ ಬದುಕುವ ಆಶೀರ್ವಾದ ಎಷ್ಟಿದ್ರೆ ಏನ್ ಮಾಡ್ತಿದ್ರೆ ಆತ್ಮೀಯ ಸಹೋದರಿ ಸಹೋದರ, ಯೇಸು ಕ್ರಿಸ್ತನ ವಾಕ್ಯ ಹೇಳ್ತದೆ, ನಾನು ನಿಮ್ಮನ್ನು ಬಿಡಿಸಿಕೊಂಡಿದ್ದೀನಿ, ನನ್ನ ರಕ್ತದಿಂದ ನಿಮ್ಮನ್ನು ಕೊಂಡುಕೊಂಡಿದ್ದೀನಿ, ನನ್ನ ಸ್ವಾರ್ಥ ಕೊಟ್ಟು ನಿಮ್ಮನ್ನು ಬಿಡಿಸಿಕೊಂಡಿದ್ದೀನಿ, ಬಂಧನೆಯಿಂದ ಬಿಡಿಸಿಕೊಂಡಿದ್ದೀನಿ, ಸೆರೆಮನೆಯಿಂದ ಬಿಡಿಸಿಕೊಂಡಿದ್ದೀನಿ. ಅಪೊಸ್ತಲರು ಸೆರೆಮನೆಯಿಂದ ಬಿಡಲ್ಪಟ್ಟಿದ್ದಾರೆ. ಕಾರಣ ದೇವರಾತ್ಮನಿಂದ ತುಂಬಿದ ಮಕ್ಕಳಾಗಿ ದೇವರಾತ್ಮನಿಂದ ತುಂಬಿದ ಸಭೆಯಾಗುವುದಾದ್ರೆ ದೇವರು ನಿಮ್ಮ ಸೈತಾನ ನಿಮ್ಮನ್ನು ಬಿಟ್ಟು ಹೋಗ್ತಾನೆ. ದೇವರಾತ್ಮನಿಂದ ನೀನು ತುಂಬದೆ ಹೋದ್ರೆ ದೇವರ ಆಶೀರ್ವಾದ ಇಲ್ಲ. ದುರಾತ್ಮ ಸಂಬಂಧಿಗಳಾಗಿರ್ಬೇಕಾಗ್ತದೆ ಪ್ರಿಯ ಆತ್ಮೀಯರೇ, ದುರಾತ್ಮ ಸಂಬಂಧಿಗಳಾಗಿರ್ಬೇಕಾಗ್ತದೆ. ಆದ್ರಿಂದ ಬಹಳ ಜಾಗ್ರತೆ ನಾವು ಗಮನಿಸಬೇಕು. ಆಶೀರ್ವಾದ ಬಂತಂದ್ರೆ ಬಂತಲ್ಲ, ಅದು ಹೆಂಗ್ ಬಂತು ಇಂಪಾರ್ಟೆಂಟ್. ಆರೋಗ್ಯ ಬಂತಲ್ಲ, ಅದು ಹೆಂಗ್ ಬಂತು ಇಂಪಾರ್ಟೆಂಟ್. ದೇವರಿಂದ ಬಂದಿರೋದಾದ್ರೆ ದೇವರಿಗೆ ಕೃತಜ್ಞತೆ ಆಗ್ಬೋದು. ಹಲ್ಲೆಲೂಯಾ. ಮಾಟ ಮಂತ್ರ ಮಾಡೋರಿಗಿಲ್ವಾ ಸ್ವಸ್ಥ ಮಾಡುವ ಶಕ್ತಿ? ಇದೆ. ಮಾಟ ಮಂತ್ರ ಮಾಡೋರು ಕೂಡ ರೋಗಿಯನ್ನು ಸ್ವಸ್ಥ ಮಾಡ್ತಾರೆ, ಗೊತ್ತಾ? ರೋಗಿಯನ್ನು ಸ್ವಸ್ಥ ಮಾಡ್ತಾರೆ, ಮಾಡಲ್ಲ ಅಂತ ಹೇಳಲ್ಲ, ಮಾಡ್ತಾರೆ. ಆದ್ರೆ ಮಾಡಿದ ಸ್ವಸ್ಥತೆ ಸ್ವಲ್ಪ ದಿನ ಮಾತ್ರ, 2 ತಿಂಗಳು 3 ತಿಂಗಳು, ಮತ್ತೆ ಯಾಚಿಟಾಗಿ ಅದೇ ಬರ್ತದೆ. ಆದ್ರೆ ದೇವರಿಂದ ಸ್ವಸ್ಥತೆ ಬಂತಂದ್ರೆ ಯಾವತ್ತಿಗೂ ನಿನ್ನ ಹತ್ರ ತಿರುಗಿ ಬರೋದೇ ಇಲ್ಲ. ಇದು ವಾಸ್ತವ. ಅದಕ್ಕೆ ದೇವರಿಗೆ ನಾವು ಚಿರಿಋಣಿಯಾಗಿರ್ಬೇಕಂತ. ದೇವರಿಂದ ಏನೋ ಪ್ರಣಾಳಿಕೆ ಇರ್ತದೆ, ನಮ್ಗಿನ್ನೂ ಏನೋ ಮಾಡ್ಬೇಕು, ಏನೋ ಕೊಡ್ಬೇಕು, ಇವ್ರು ಇನ್ನೂ ಮೇಲಕ್ಕೆ ಏನೋ ಒಂದು ಪ್ರಣಾಳಿಕೆ ಇರ್ತದೆ. ಆದ್ರೆ ಅದನ್ನು ತಪ್ಪಿಸಲಿಕ್ಕೆ ಸಹಿತ ನೀವೆಲ್ಲ ತಂತ್ರಗಳನ್ನು ಮಾಡ್ತಾನೆ. ಯಾಕೋಬನು 7 ವರ್ಷ ಈಗ ದುಡ್ದ 7 ವರ್ಷ ಸೇವೆ ಮಾಡಿದ. 7 ವರ್ಷ ಸೇವೆ ಮಾಡಿದ ನಂತರ ಒಂದು ಸಾಯಂಕಾಲ ಮದುವೆ ಮಾಡ್ತಾ ಇದ್ದಾರೆ ಯಾಕೋಬನು ರಾಹೇಲಳಿಗೆ ಮದುವೆ ಆಗ್ಬೇಕು. ಆದ್ರೆ ಲಾಬಾನ್ ಏನ್ ಮಾಡ್ತಾನೆ ಗೊತ್ತಾ? ಲೇಯನ್ ಬಿಟ್ಟು ಮದುವೆ ಮಾಡ್ಬಿಡ್ತಾನೆ. ಮುಸ್ಕಿನಿಂದ ಮದುವೆ. ಎಂತ ಮದುವೆ ಹೇಳ್ರಿ? ಆ ವಾಕ್ಯ ಓದುವ ಸ್ವಲ್ಪ. ಲೇಯ ಚಿಕ್ಕವಳು ಹೆಸರು ರಾಹೇಲ್. ಲೇಯ ಎಂಬಾಕಿ ಕಣ್ಣುಗಳು ಕಾಂತಿಹೀನವಾಗಿದ್ದವು. ರಾಹೇಲ್ ರೂಪವತಿ ಲಾವಣ್ಯವತಿಯಾಗಿದ್ದಳು. ಇವನು ಯಾರು ಇಷ್ಟಪಟ್ಟಿದ್ದಾನೆ? ನಾವು ಕೆಲವರು ಯವನಸ್ಥರು ಕರ್ಕೊಂಡು ಹೋದ್ರೆ ಎಲ್ಲಾದ್ರೂ ಮದುವೆ ಮಾಡ್ಬೇಕಂದ್ರೆ ಅವ್ರು ಎಂತವ್ರು ಇಷ್ಟಪಡ್ತಾರೆ? ಹೌದಿಲ್ಲ ಪ್ರಿಯರೇ? ಯಾಕೊಬ್ಬರು ನೋಡ್ಬಿಟ್ಟ ಲಾಭನ್ ಮಗಳು ಒಳ್ಳೆ ಸುಂದರವಾಗಿದ್ದಾಳ, ಅಪ್ಪ ಹೊಡಿತಿಲ್ಲ ಆಟ ಅನ್ಕೊಂಡ್ಬಿಟ್ಟ. ಇವನ್ ಮೋಸ ಮಾಡೋದು ಇವನಿಗೆ ಗೊತ್ತಿಲ್ಲ. ಈಗ ಇವನು ಮೋಸ ಮಾಡೋದಕ್ಕೆ ಇವನಿಗೆ ಗೊತ್ತಿಲ್ಲ. ಹಲ್ಲೆಲೂಯಾ. ಎಲ್ಲರಿಗೂ ಹಲ್ಲೆಲೂಯಾ. ಇವನೇನೋ ಮೋಸ ಮಾಡಿ ಆಶೀರ್ವಾದ ತೆಗೆದುಕೊಂಡು ಬಂದು ಇಲ್ಲಿ ಕುಂತ್ಕೊಂಡ್ಬಿಟ್ಟಾನೆ. ಒಳ್ಳೆ ಸುಂದರವಾದ ಹುಡುಗಿದ್ದಾರೆ, ಬ್ಯೂಟಿಫುಲ್ ಲೈಫಲ್ಲಿ ಚೆನ್ನಾಗಿರ್ಬೋದಪ್ಪ, ಊಟ ಇದ್ರು ಪರವಾಗಿಲ್ಲ, ಏನ್ತಿ ಹತ್ರ ಬರೀ ಮಾತಾಡಿದ್ರೆ ಸಾಕು ಹೊತ್ತೋಗ್ಬಿಡ್ತದೆ ಅನ್ನೋ ಸ್ಥಿತಿಯಲ್ಲಿ ಬದುಕ್ತಾ ಇದ್ದಾರೆ ಇವ್ರು. ಆದ್ರೆ ಇವನಿಗೆ ಆದ ಕಾರ್ಯ ಏನು ಗೊತ್ತಾ? ರಾಹೇಲ್ ಒಳ್ಳೆ ಸುಂದರಿ, ಲಾವಣ್ಯವತಿ, ಸೂಪರ್ ಇದ್ದಾರೆ, ಒಪ್ಕೊಂಡಿದ್ದಾರೆ. ರಾಹೇಲ್ ಸಣ್ಣವಳು, ಲೇಯ ದೊಡ್ಡವಳು. ಎಲ್ಲರ ಆ ಒಂದು ಸಾಯಂಕಾಲ ಬಂದು ಮದುವೆಗೆಲ್ಲ ಸಿದ್ಧ ಮಾಡ್ತಾ ಇದ್ದಾರೆ. ಮದುವೆ ಮಾಡ್ಬೇಕಪ್ಪ ಈ ಸಾಯಂಕಾಲ. ಯಾರಿಗೆ? ನನ್ನ ಸೋದರ ಹಳೆಯ ನೋಡಿ ಎಷ್ಟು ಚೆನ್ನಾಗಿದ್ದಾನ, ಹೆಂಗಿದ್ದಾನ ನೋಡಿ ನನ್ನ ಸೋದರ ಹಳೆಯ ಅಂತ ಎಲ್ಲ ತೋರಿಸ್ತಾ ಇದ್ದಾನೆ. ಅಪ್ಪ ಏನ್ ಬಾಡಿ ಅಪ್ಪ ಇವನು, ಏನ್ ಬಾಡಿ ಲ್ಯಾಂಗ್ವೇಜ್ ಚೆನ್ನಾಗಿದ್ದಾನೆ ನೋಡ್ರಿ, ಒಳ್ಳೆ ಸೇವಕಲ್ಲಿ ಇಟ್ಕೊಂಡ್ಬಿಟ್ಟು ಒಂದು 10-20 ವರ್ಷ ನೀವು ಕೂಡ ಶ್ರೀಮಂತನ ಆಗ್ಬೋದು, ಇವನು ಕೂಡ ಸ್ವಲ್ಪ ಬಳಸ್ಕೋಬಹುದು ಅಂತೇಳಿ ಜನರು ಹೇಳಿರ್ಬೋದು ಒಂದು ವೇಳೆ ಹಂಗೆ. ಹಲ್ಲೆಲೂಯಾ. ಆಗ ಸಾಯಂಕಾಲ ಯಾಕೋಬನು ಇಷ್ಟಪಟ್ಟ ಹುಡುಗಿ ಮದುವೆ ಆಗ್ಲಿಲ್ಲ. ಯಾರನ್ನು ಕೊಟ್ಟು ಮದುವೆ ಮಾಡಿದಂತ? ಲಾಬಾನ್ ಲೇಯನ್ನು ಕೊಟ್ಟು ಮದುವೆ ಮಾಡಿಬಿಟ್ಟ. ಇವನು ಇಷ್ಟಪಟ್ಟ ಹುಡುಗಿ ಯಾರು? ರಾಹೇಲ್. ಈಗ ರಾತ್ರಿ ಮುಸುಕು ತೆಗೆದು ನೋಡ್ತಾ ಇದ್ದಾನೆ ಯಾಕೋಬನು. ರಾಹೇಲ್ ಅಲ್ಲ, ಲೇಯ. ಇಮಿಡಿಯೇಟ್ ಆಗಿ ಬಂದು, ಮಾಮ ಎಷ್ಟು ದೊಡ್ಡ ಮೋಸ ಮಾಡ್ತೀನಿ, ನಾನು ನಿನ್ ಸೋದರಳೆ ಅಲ್ವಾ? ಫಸ್ಟ್ ಮೊದಲನೇ ಮೋಸ. ಈಗ ಒಂದಿಟ್ಕೊಳ್ರಿ. ಈಗ ಮೊದಲನೇ ಮೋಸ ಎಷ್ಟು? ಯಾರಿಗೆ? ಯಾಕೋಬ ಯಾರು ಮೋಸ ಮಾಡಿದ್ರಿಂದ? ಹೌದಾ? ಓಕೆ, ಫಸ್ಟ್ ಮೋಸ. ಮಾವ ಓದಪ್ಪ ವಾಕ್ಯ.
ಯಾಕೋಬನು ರಾಹೇಲ ಮೆಚ್ಚಿ ಕೊಂಡು ನಿನ್ನ ಕಿರಿಮಗಳಾದ ರಾಹೇಲನಿಗೋಸ್ಕರ ನಿನ್ನಲ್ಲಿ 7 ವರ್ಷ ಸೇವೆ ಮಾಡುವೆನು ಎಂದು ಹೇಳಲು ಲಾಬಾನನು ಆಕೆಯನ್ನು ಬೇರೊಬ್ಬನಿಗೆ ಕೊಡುವುದಕ್ಕಿಂತ ನಿನಗೆ ಕೊಡುವುದೇ ಉಚಿತ. ಹೇಳ್ತಾ ಇದ್ರೆ ಸುಮ್ಮನೆ ಮುಂಚೆ ನೋಡಿ ಹೇಳ್ತಾ ಅಷ್ಟೇ. ಹೌದಳಪ್ಪ, ನಿನ್ ಸೋದರಗಳೆಲ್ಲ ಬೇರೆ ಕೊಟ್ಟು ಅನುಭವಿಸೋದ್ರೆ ನೀನೇ ಮಾಡ್ಕೊಂಡು ಚೆನ್ನಾಗಿದ್ರು ಸಾಕು. ನೆಕ್ಸ್ಟ್ ನನ್ನ ಬಳಿಯಲ್ಲಿರುವ ಅಂದನು. ಆದುದರಿಂದ ಯಾಕೋಬನು ರಾಹೇಲಿಗೋಸ್ಕರ 7 ವರ್ಷ ಸೇವೆ ಮಾಡಿದನು. ಆದರೂ ಆಕೆಯಲ್ಲಿ ಬಹಳ ಪ್ರೀತಿ ಇಟ್ಟಿದ್ದರಿಂದ ಅದು ಅವನಿಗೆ ಸ್ವಲ್ಪ ದಿವಸದಂತೆ ಕಾಣಿಸಿತು. 7 ವರ್ಷ ಸ್ವಲ್ಪ ದಿವಸದಂತೆ ಕಾಣಿಸ್ತಂತ ಪ್ರೀತಿ. ಹಲ್ಲೆಲೂಯ. ಪ್ರೀತಿ ಇದ್ರೆ ಮನುಷ್ಯನಿಗೆ ನಾವು ಏನೋ ಅಲ್ಲಿ ಹೋಗ್ಬೇಕಾದ್ರೆ ದೂರಲ್ಲ, ಇಲ್ಲಿಗೆ ಹೋಗ್ಬೇಕಾದ್ರೆ ದೂರಲ್ಲ. ಹಲ್ಲೆಲೂಯ. ಪ್ರೀತಿ ಇದ್ರೆ ಕಾಲು ಮುಂದೋದ್ರೆ ಉಳಿಕೆ ಅಂತ ಹೋಗ್ಬಿಡ್ತೀವಿ. ಪ್ರೀತಿ ಅಂತದ. ಹಲ್ಲೆಲೂಯ. ಪ್ರೀತಿಗಾಗಿ ಪ್ರಾಣ ಕಳ್ಕೊಂಡವ್ರ, ಪ್ರೀತಿಗಾಗಿ ಟವರ್ ಎಕ್ಕಿ ಕೆಳಗೆ ಬಿದ್ದವ್ರ ಇದ್ದಾರೆ. ಹೌದಾ ಇಲ್ಲ? ಪ್ರೀತಿಗಾಗಿ ಗೋಡೆಗಳೆತ್ತಿ ಕೆಳಗೆ ಬಿದ್ದವ್ರ ಇದ್ದಾರೆ. ಪ್ರೀತಿಗಾಗಿ ವಿಷ ಕುಡಿದವ್ರು ಇದ್ದಾರೆ. ಪ್ರೀತಿಗಾಗಿ ರೌಂಡ್ ಆಫ್ ಕುಡಿದವ್ರು ಇದ್ದಾರೆ. ದೇವರಿಗೆ ಸ್ತೋತ್ರ. ಎಲ್ಲ ಕುಡಿದ್ರು ಬರ್ತಾರೆ, ರೌಂಡ್ ಆಫ್ ಕುಡಿದ್ರು ಅವನ ಕದವ ఎందుకు నేను అడుగుతున్నాను? రౌండ్ ఆఫ్ గురించి నీకు తెలుసుకోవాలి. అవునా కదా? నువ్వు అదే క్యాండిడేటే. ఎవరైనా తిరిగితే రౌండ్ ఆఫ్ తెచ్చుకునేది స్వామి చచ్చిపోతాను ఈ రోజు రౌండ్ ఆఫ్ తాగుతాను మంచిగా అడుగుతాను. ಸೇವೆ ಮಾಡಿದ 7 ವರ್ಷ ಆಯ್ತು. ಆ ಸಾಯಂಕಾಲ ಮದುವೆ ಆಗ್ತಾ ಇದೆ. ಓದು ಸ್ವಲ್ಪ ಬೇಗನೆ. ತರುವಾಯ ಯಾಕೋಬನು ಲಾಬನಿಗೆ ಗೊತ್ತು ಮಾಡಿದ ಕಾಲವು ಮುಗಿಯಿತು ಹೋಗಿತು. ಆಕೆಯನ್ನು ತನ್ನ ಹೆಂಡತಿ ಆಗುವಂತೆ ನನ್ನ ಸ್ವಾಧೀನಕ್ಕೆ ಕೊಡು ಎಂದು ಹೇಳಿದನು. ಆಗ ಲಾಬಾನನು ಈ ಸ್ಥಳದಲ್ಲಿರುವವರನ್ನು ಕರೆಸಿ ಔತಣವನ್ನು ಮಾಡಿಸಿದನು. ಸಾಯಂಕಾಲದಲ್ಲಿ ತನ್ನ ಹಿರಿಯ ಮಗಳಾದ ರಾಹೇಲನನ್ನು ಯಾಕೋಬನಿಗೆ ಒಪ್ಪಿಸಿಕೊಟ್ಟು ಅವನು ಆಕೆಯನ್ನು ಕೂಡಿದನು. ಲಾಬಾನನು ತನ್ನ ಮಗಳಾದ ಲೇಯಳಿಗೆ ಜಿಲ್ಪಾ ಎಂಬ ಒಬ್ಬ ದಾಸಿಯನ್ನು ಕೊಟ್ಟನು. ಬೆಳಿಗ್ಗೆ ಆಕೆಯು ಲೇಯ ಎಂದು ಯಾಕೋಬನಿಗೆ ತಿಳಿದು ಬರಲು ಅವನು ಲಾಬಾನನಿಗೆ ಪಾಯಿಂಟ್ ಏನೇನು ಗೊತ್ತಾ? ಇಲ್ಲಿ ಪಾಯಿಂಟ್ ಏನೇನು ಗೊತ್ತಾ? ಒಂದು ಕಥೆ ಹೇಳ್ತೀನಿ ಕೇಳ್ರಿ. ತೆಲುಗಿನಲ್ಲಿ ಹೇಳಿ ಚೆನ್ನಾಗಿತ್ತು, ಕನ್ನಡದಲ್ಲಿ ಹೇಳಿ ಚೆನ್ನಾಗಿತ್ತು. ತೆಲುಗಿನಲ್ಲಿ ఇద్దరు దొంగలు. ఒకడేమో తూర్పు దొంగ, ఒకడేమో పరమణ దొంగ. ఈ తూర్పు దొంగ రాత్రి పరమటి దొంగని పిలిచాడంటే, ఇంటికి రా, ఈరోజు మా ఇంట్లో భోజనం చేస్తాం. ఇద్దరు దొంగలే కదా, దొంగలు ఒకటైతే బాగుంటుంది, రా మా ఇంటికి అని. ఈ దొంగలు ఒకటే అయిపోయినారు. ఒకటైపోయి ఆ దొంగ ఇంటికి, పడమర దొంగ ఇంటికి పిలిస్తే తూర్పు దొంగ ఇంటికి వచ్చేసాడు. భోజనం పెడితే వాడు భోజనం పెట్టింది ఏ దాంట్లో తెలుసా? బంగారు తట్టలో పెట్టేశాడంట. బంగారు తట్టెలు ఇప్పుడున్నంత ఈ తూర్పు కళ్ళ ಈ ಈ ಕಡೆ ಕಳೆದು ಗೊತ್ತಾಯ್ತು. ಬಂಗಾರ ತಟ್ಟೆಯಲ್ಲಿ ಊಟ ಇಟ್ಟನಂದ್ರೆ ಈ ತಟ್ಟೆ ಹೋಗಿ ನಂಗೆ ಅನ್ಕೊಂಡ್ಬಿಟ್ಟು ಮನುಷ್ಯನ ಫಿಕ್ಸ್ ಆಗ್ಬಿಟ್ಟ. ಈ ರಾತ್ರಿ ಹೆಂಗನ ಮಾಡಿ ತಟ್ಟೆ ಹೊಡಿಬೇಕಪ್ಪ, ಊಟ ತಟ್ಟೆನ ಹೊಡಿಬೇಕಂತ ಆಲೋಚನೆ ಮಾಡಿದ. ಬಂಗಾರ ತಟ್ಟೆ ಅದು. ಊಟ ಎಲ್ಲ ಆಯ್ತು. ಊಟ ಎಲ್ಲ ಆದ್ಮೇಲೆ ಸಂತೋಷದಿಂದ ಹೇಳ್ತಾ ಇದ್ದಾನೆ, ಈ ಒಂದು ಉತ್ತರ ಕಡೆ ಇರುವ ಕಳ್ಳ ಈ ಮಲಿಬಿಡೋದು ಇನ್ನೇನೈತೆ ಅಂತ. ಈ ದಕ್ಷಿಣ ಕಡೆ ಇರುವ ಕಳ್ಳ ಹೇಳ್ತಾನೆ, ಮಲಿಬಿಡೋದು ಸ್ಲೀಪ್ ಏನ್ ತೊಂದರೆ ಇಲ್ಲ, ಮಕ್ಕೊಂಡ್ಬಿಡ್ರಿ. ಆದ್ರೆ ಈ ಉತ್ತರ ದಿಕ್ಕಿನ ಕಳ್ಳ ಪ್ಲಾನ್ ಮಾಡ್ದ, ಈ ತಟ್ಟೆನ ಇವತ್ತು ಇವನು ಇರ್ಗೊಡ್ಸಲ್ಲ, ಈ ತಟ್ಟೆ ಹೆಂಗಾದ್ರು ಮಾಡಿ ನಾನು ಉಳಿಸ್ಕೋಬೇಕನ್ನೋ ಒಂದು ಪ್ಲಾನ್ ಮಾಡ್ಬೇಕು. ಅವಾಗ ನೆಲವುಗಳು ಇರ್ತಿದ್ವು, ಅವ್ರಿಗೆ ಗೊತ್ತಿದೆ, ನೆಲವು ಆ ಬಂಗಾರ ತಟ್ಟೆ ತೆಗೆದುಕೊಂಡು ನೆಲವಿನ ಮೇಲೆ ಬಂಗಾರ ತಟ್ಟೆ ತುಂಬಾ ನೀರು ಹಾಕಿ ಕೆಳಗೆ ಅವನು ಮಕ್ಕಂಡ. ಈ ಕಳ್ಳ ಇದು ಹೊಡ್ಕೋಬೇಕಂತ ಇರುವ ಕಳ್ಳ ಮನ್ಸದ ಮೇಲೆ ಇನ್ನೊಂದು ಕಡೆ ಮಲಗಿದ್ದ. ಆ ರಾತ್ರಿ ಇವನು ಅನ್ಕೊಂಡ್ಬಿಟ್ಟೆ, ಫುಲ್ಲು ನಿದ್ದೆ, ಗಾಢ ನಿದ್ರೆ ಹೇಳಿದಾನೆ ಪಾಪ ತಟ್ಟೆ ಕಳ್ಳ. ಇವನು ಹೊಡ್ಕೊಂಡು ಹೋಗೋ ಕಳ್ಳ ಮಾತ್ರ ಯಾವ ಹೊಡಿಬೇಕಂತ ಎಚ್ಚರದಲ್ಲೇ ಇದ್ದಾನೆ. ರಾತ್ರಿ ಒಂದು ಮಧ್ಯರಾತ್ರಿಯಲ್ಲಿ ಆ ಕಳ್ಳ ಎದ್ದು ಆ ತಟ್ಟೆಯನ್ನು ತೆಗೆದು ಇವ್ರ ಮೇಲೆ ನೀರು ಬಿಡ್ದು ಅವ್ನಿಗೆ ಎಚ್ಚರ ಇದೆ. ಇವ್ನಿಗೆ ಎಚ್ಚರ ಇದೆ. ಅವ್ನು ತಕ್ಕೊಂಡು ಆರಾಮಾಗಿ ಒಂದು ಅಡಿಗೆಯಲ್ಲಿ ಅದನ್ನ ಬಚ್ಚಿಟ್ಟು ಬಂದಿದ್ದಾಗೆ ಮಕ್ಕಂಡ. ಇವನು ನಿದ್ದೆ ಹೋದ. ಬೆಳಗಿನ ಜಾವ ಇನ್ನೇನು ಗೊತ್ತಾಯ್ತು, ತಟ್ಟೆ ಇಲ್ಲಲ್ಲ ಅಂತ. ಅವನೇನು ತಟ್ಟೆ ಇಲ್ಲ, ಇಂಟೆನ್ಷನ್ ಇಲ್ಲ ಇವನಿಗೆ. ತಟ್ಟೆ ಎಲ್ಲಿದಂತ ಇವನಿಗೆ ಗೊತ್ತು ಈ ಕಳ್ಳ. ಇವನಿಂದ ರಾತ್ರಿ ಅವನು ಎದ್ದೋಗಿದ್ದ, ನೀಚಲ್ಲಿದ್ದ ಅವನು ಎದ್ದೋಗಿದ್ದ. ಇವನು ಎಲ್ಲಿ ಉಳಿತ ನೋಡ್ಬೇಕಂತ ಈಗ ಡಿಸ್ಟರ್ಬೆನ್ಸ್ ಮಾಡಬಾರ್ದು. ಇವನ ಆಸೆ ಹೀಗೆ ಮಾಡ್ಬಿಟ್ಟು ನನ್ನ ಕೂಡ ಕೊಲಿ ಬಿಡಂಗ ಬೆಳಗ್ಗೆ ಮಾಡೋಣ ಇವನು ಅಂತೇಳಿ ರಾತ್ರಿ ಅವನಿಂದ ಹೋಗಿ ನೋಡ್ಕೊಂಡು ಬಂದ. ಹಂಗೆ ಇದ್ದಾಗ ಮಕ್ಕೊಂಡ್ಬಿಟ್ಟ. ಬೆಳಿಗ್ಗೆ ಅವ್ನು ಎದ್ದು ಹೋಗ್ತಾನ. ಅವ್ನು ಎದ್ದು ಹೋಗೋದಕ್ಕಿಂತ ಮುಂಚೆನೆ ಇವನು ಅವನ ತಟ್ಟೆ ತಗೊಂಡು ಮನೆಗೆ ಇಟ್ಕೊಂಡ್ಬಿಟ್ಟಿದ್ದಾನೆ. ಇವನಿಂದ ಹೋದ. ಅವನು ಹೋಗಿ ಕೆದರ್ತಾ ಇದ್ದಾನಂತ, ಏನ್ ತಟ್ಟೆ ಹುಡುಕ್ತಾ ಇದೀಯಾ ಅಂತ.
ಇನ್ನಪ್ಪ ನಿನಗಿನ್ನ ದೊಡ್ಡ ಕಳ್ಳ ನಾನು. ನಮ್ಮ ಮನೆಗೆ ನೀನು ಹಿಂಗೆ ಮಾಡ್ತಾನೆ ನನಗೆ ಗೊತ್ತೀಗ. ಅಲ್ಲಿ 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 ಸೆಂಟೆನ್ಸ್ ಏನಿದೆ ಗೊತ್ತಾ? ಯಾಕೋಬನು ಲೇಯ ಅವರಿಬ್ಬರನ್ನ ಒಳಗೆ ಬಿಟ್ಟಿದ್ದಾನೆ, ಒಳಗಿದ್ದಾನೆ. ಅದಕ್ಕೆ ಸಾಕ್ಷಿ ಬೇಕಲ್ಲ. ಈ ಕಳ್ಳ ಎಂದವನಂದ್ರೆ ಯಾಕೋಬ, ನಾನು ಏನ್ ಮಾಡಿಲ್ಲಪ್ಪ, ರಾತ್ರಿ ದೊಡ್ಡ ಮಗು ಕಳಿಸಿ ಅದಕ್ಕೆ ನಾನು ಏನು ಮುಟ್ಟಿಲ್ಲ ಹಂಗೆ ಅಂತ ಹೇಳೋದು ಅಂತೇಳಿ ಒಬ್ಬ ಜಿಲ್ಪ ಎಂಬ ದಾಸಿಯನ್ನಾಗಿ ಇಟ್ಟಿದ್ದಾನೆ. ಬೈಬಲ್ ನೋಡಿ ಎಷ್ಟು ಸತ್ಯ ಹೇಳ್ತದೆ ನೋಡ್ರಿ. ನಮ್ಗೆ ಅಷ್ಟು ಐಡಿಯಾ ಬರಲ್ಲ. ಹಲ್ಲೆಲೂಯಾ. ಆ ದಾಸಿ ಎಲ್ಲ ನೋಡ್ತಾ ಇದ್ದಾಳೆ, ಇವನು ಮುಟ್ತಾ ಇದ್ದಾನೋ ಇಲ್ಲೋ, ಏನ್ ಮಾಡ್ತಾ ಇದ್ದಾನಂತ. ಸಾಕ್ಷಿ ಅದು. ಈಗ ಯಾಕೋಬನಿಗೆ ಹೋಗೋ ಮಮ ಮಾಡಿದ್ದೇನು ನೋಡಪ್ಪ, ನಮ್ಮ ಸಮಾಜದಲ್ಲಿ ದೊಡ್ಡ ಮಗಳಿರ್ಲಿಕ್ಕೆ ಸಣ್ಣ ಮಗಳು ಕೊಟ್ಟು ಮದುವೆ ಮಾಡೋದು ಪದ್ಧತಿ ಅಲ್ಲ. ಅಷ್ಟು ದೊಡ್ಡ ಮಗಳು ಹೋದ್ಮೇಲೆ ಆಮೇಲೆ ಸಣ್ಣ ಮಗಳಪ್ಪ. ಮತ್ತೆ ಈಗೇನ್ ಮಾಡ್ಬೇಕು? 7 ವರ್ಷ ಮತ್ತೆ ಸೇವೆ ಮಾಡ್ಬೇಕು. ಹಲ್ಲೆಲೂಯಾ. ಎಷ್ಟು ವರ್ಷ ಮಾಡ್ಬೇಕಂತ? 7 ವರ್ಷ. ಎಷ್ಟು ಸಲ ಮೋಸ ಮಾಡಿದೆ ಯಾಕೋಬ ಯೇಷವನ? ಮತ್ತೆ ತೋರಿಸಬೇಡಿ. ಎಷ್ಟು ಸಲ ಮೋಸ ಮಾಡಿದವನು? ಒಂದೇ ಸಲ. ಯಾರನ್ನ? ಯೇಷಾವನನ್ನ. ಆದ್ರೀಗ ಯಾಕೋಬನಿಗೆ ಒಂದ್ಸಲ ಮೋಸ ಆಗ್ಬಿಡ್ತು, ಬಹಳ ಭಯಂಕರವಾದ ಮೋಸ. ಹೌದಾ ಇಲ್ಲ ಪ್ರೇರೆ? ನಿಮ್ಗೆ ಅರ್ಥ ಆಗ್ತಾ ಇಲ್ವಾ? ಅರ್ಥ ಆಗ್ತಾ ಇಲ್ವಾ? ಅರ್ಧಾಂಗಿ ಚೆನ್ನಾಗಿದ್ರೆ ಪ್ರಪಂಚ ಚೆನ್ನಾಗಿದ್ದಂಗ. ಅರ್ಧಾಂಗಿ ಚೆನ್ನಾಗಿಲ್ಲದೆ ಹೋದ್ರೆ ಮನೆ ತುಂಬಾ ಬೆಳ್ಳಿ ಬಂಗಾರ ಇದ್ರೂ ಅದು ಮನುಷ್ಯನಿಗೆ ತೃಪ್ತಿ ಇರಲ್ಲ. ಕರೆಕ್ಟಾ? ನಂಬ್ತಾ ಇದ್ರೆ ಅರ್ಧಾಂಗಿ ಅಂದ್ರೆ ಹೆಂಡತಿ. ಅರ್ಥ ಆಗ್ತದ ನಿಮಗೆ? ಈಗ ಯಾಕೋಬನಿಗೆ ಸಮಾಧಾನನೇ ಇಲ್ಲ, ಮದುವೆ ಆಗಿದ್ದಾನೆ. ಎಂತ ಆಶೀರ್ವಾದ ನೋಡಿ. ಮದುವೆ ಆಗಿದೆ, ಸಮಾಧಾನ ಇಲ್ಲ. ಮದುವೆ ಆಗಿದ್ದಾನೆ, ತೃಪ್ತಿ ಇಲ್ಲ. ಮದುವೆ ಆಗಿದ್ದಾನೆ, ಸರಿಯಾಗಿ ಮಾತಾಡ್ತಾ ಇಲ್ಲ. ಏನ್ರಿ ನಾನು ಚೆನ್ನಾಗಿಲ್ವಾ ಅಂತ ಲೇಯ ಕೇಳಿರ್ಬೋದು ಅವ್ನು ಒಂದು ವೇಳೆ. ನಾನು ಚೆನ್ನಾಗಿದ್ದೀನಲ್ಲ, ಯಾಕೆ ಮಾಡ್ತೀನಿ ಅಂತ. ನೋ ನಾನು ಇದೆಲ್ಲ ಮೆಚ್ಚಿದ ಇನ್ನೊಂದು ಅದು ಬೇಕು ನನಗೆ. ಹಲ್ಲೆಲೂಯಾ. ಭಯಂಕರವಾದಂಥ ವೇದನೆ ಪ್ರಿಯರೇ, ಗಮನಿಸ್ರಿ. ತೃಪ್ತಿ ಇಲ್ಲದ ಆಶೀರ್ವಾದ ವ್ಯರ್ಥ. ದೇವರಿಂದ ನಿಮಗೆ ಬರಬೇಕು ಆಶೀರ್ವಾದ. ದೇವ್ರಿಗೆ ತಗೋಬೇಕು. ದೇವರ ಹತ್ರ ಕಳ್ಳಾಟ ಆಡಬಾರ್ದು. ನೀನು ಒಂದ್ಸಲ ಕಳ್ಳಾಟ ಆಡಿದ್ರೆ ನಿನ್ನ ಜೀವನದಲ್ಲಿ ಕಳ್ತನ ಮಾಡೋದು ಬೇರೆ ಇರ್ತಲ್ಲ. ಇದು ಬರ್ದಿಟ್ಟು ದೇವರು ನೀನೇನು ಬಿತ್ತಿ ಅದನ್ನು ಕೊಯ್ಕೋಬೇಕಷ್ಟೇ. ಗೋಧಿ ಬಿತ್ತಿದ್ರೆ ರಾಗಿ ಬೆಳೆಯಲ್ಲ, ರಾಗಿ ಬಿದ್ದಿದ್ರೆ ಗೋಧಿ ಬೆಳೆಯಲ್ಲ. ಇದು ವಾಸ್ತವ. ಹಾಗೆ 7 ವರ್ಷ ಮತ್ತೆ ಸೇವೆ ಮಾಡ್ಬೇಕು. 7 ವರ್ಷ ಮತ್ತೆ ಸೇವೆ ಮಾಡ್ದ. ನೆಕ್ಸ್ಟ್ ಮದುವೆ, ಮದುವೆ ಆಯ್ತು. ಈಗ 8 ದಿನ ಸಾಕ್ಬೇಕು ಅವನು. 8 ದಿನ ಸಾಕ್ಬೇಕಾದ್ರೆ ಏನಾದರೂ ದುಡಿಮೆ ಮಾಡಲೇಬೇಕಲ್ಲ ಬೇರೆ ಮಾಡು. ಈಗ ಲಾಭ ಹೇಳ್ತಾನೆ, ನೋಡಪ್ಪ 2 ಹೆಂಡತಿ ಮಾಡ್ಕೊಂಡ್ಬಿಟ್ಟಿಯ, ಸರಿ ಒಂದು ಕೆಲಸ ಮಾಡು. ಹೆಂಗೋ ನನಗೆ ಕುರಿಗಳಿದ್ದಾವ, ನೀನು ಕುರಿ ಕಾಯ್ಕೊಂಬಂದ್ರೆ ನಾನು ನಿನಗೆ ಸಂಬಳ ಕೊಡ್ತೀನಿ. ನಿನ್ನ ಹೆಂಡತಿ ಕೂಡ ಪೋಷಿಸ್ಕೋಬೋದು, ನಿನ್ನ ಮಕ್ಕಳಾದ್ರೂ ನೀನು ಪೋಷಿಸ್ಕೋಬೋದು. ಇವನು ಅದಕ್ಕೆ ಬಹಳ ಸಂತೋಷ ಆಯ್ತು. ಇವನು ಇದರಲ್ಲಿ ಕೂಡ ಆಶೀರ್ವಾದ ಇಲ್ಲ, ಅವನು ಇದರಲ್ಲಿ ಆಶೀರ್ವಾದ ಇಲ್ಲ. ಹಲ್ಲೆಲೂಯಾ. ಇದರಲ್ಲಿ ಕೂಡ ಏನಿಲ್ಲ ಅವನಿಗೆ, ಆಶೀರ್ವಾದ ಇಲ್ಲ. ಈಗ ಸಂತೋಷದಿಂದ ಕಾಯ್ತಾ ಇದ್ದಾರೆ, ಆಗ್ತಾ ಇದೆ, ಎಲ್ಲ ನಡೀತಾ ಇದೆ. ಬಟ್ ಲಾಭಾನನು ಬೇರೆ ಉದ್ದೇಶ ಇಟ್ಕೊಂಡಿದ್ದಾನೆ ಇವನ ಮೇಲೆ. ಫಸ್ಟ್ ಒಂದೇ ಸಲ ಅವನು ಮೋಸ ಮಾಡಿದ್ದು, ಎಲ್ಲರೂ ಮತ್ತೊಂದ್ಸಲ. ಯಾಕೋಬನು ಎಷ್ಟು ಸಲ ಯೇಸವನ್ನು ಮೋಸ ಮಾಡಿದ್ದು? ಆದ್ರೆ ಇವನು ಎಷ್ಟು ಸಲ ಮೋಸ ಹೋಗ್ತಾನೆ ಬೈಬಲ್ ಹೇಳ್ತದೆ. ನೋಡೋಣ, ಬೈಬಲ್ ಹೇಳ್ತದೆ. ನಾವು ಯಾರನ್ನಾದ್ರೂ ಏನು ಅಷ್ಟು ಈಸಿಯಾಗಿ ಕರ್ಕೊಂಡು ತೆಗೆದಾಕ್ತೀನಿ ತಂದ್ಕೋಬಾರ್ದು. ಕೆಲವರಿಗೆ ಬೆಲೆ ಇರ್ತದೆ, ಅವ್ರದೇ ಆದಂಥ ಡಿಗ್ನಿಟಿ ಇರ್ತದೆ, ಅವ್ರದೇ ಆದಂಥ ಮನಸ್ತತ್ವ ಇರ್ತಾವೆ. ಹಲ್ಲೆಲೂಯಾ. ಯಾರನ್ನು ಏನು ಮಾಡಬಾರ್ದು. ಒಂದು ವೇಳೆ ಅವ್ರು ಮಾಡ್ತಾ ಇರೋ ಅವ್ರಿಗೆ ಪ್ರಾರ್ಥನೆ ಮಾಡಿ ದೇವರಿಗೆ ಸ್ತೋತ್ರ. ನೆಕ್ಸ್ಟ್ ಆದಿಕಾಂಡ 31:1. ನಮ್ಮ ತಂದೆಯ ಆಸ್ತಿಯಲ್ಲ ಯಾಕೋಬನ ಪಾಲಾಯಿತು. ನಮ್ಮ ತಂದೆಯ ಆಸ್ತಿಯಲ್ಲ ಯಾಕೋಬನ ಪಾಲಾಯಿತು. ಯಾರ ಬಳಿ ಪಾಲಾಯ್ತಂತ? ಸೋದರಳಿಯನ ಪಾಲಾಯಿತು. ನಮ್ಮ ತಂದೆಯ ಆಸ್ತಿಯಿಂದಲೇ ಅವನಿಗೆ ಇಷ್ಟು ಐಶ್ವರ್ಯ ಉಂಟಾಯಿತು. ಅವನು ಯಾರ ಮನೆಯಲ್ಲಿದ್ದಾನೆ ಈಗ? ಸೋದರ ಮಾವನ ಮನೆಯಲ್ಲಿದ್ದಾನೆ. ಸೋದರ ಮಾವ ಹೇಳ್ತಾ ಇದ್ದಾರೆ, ಸೋದರ ಮಾವನ ಮಕ್ಕಳು ಹೇಳ್ತಾ ಇದ್ದಾರೆ, ನಮ್ಮ ಅಪ್ಪನ ಆಸ್ತಿ ಇಲ್ಲದೆ ನೀನು ಶ್ರೀಮಂತ ಆಗ್ತಿದ್ದೇನೋ ಅಂತ ಇವ್ರು ಕೇಳ್ತಾ ಇದ್ದಾರೆ. ಇಬ್ರು ಹೇಳ್ತೀಯ. ಹಲ್ಲೆಲೂಯಾ. ಆದ್ರೆ ಇವರಿಗೆ ಗೊತ್ತಿಲ್ಲ, ನಮ್ಮ ತಾತ ಇವ್ರಿಗಿನ್ನ ರಿಚ್ ಅಂತ ಇವ್ರಿಗೆ ಗೊತ್ತಿಲ್ಲ. ನಮ್ಮ ತಾತ ಆಸ್ತಿ ಇನ್ನೊಬ್ಬರಿಗೆ ಕೊಡ್ಬೋದು ಅಂತ ಕೆಪಾಸಿಟಿ ಉಳ್ಳ ಮನುಷ್ಯನಂತ ಇವ್ರಿಗೆ ಗೊತ್ತಿಲ್ಲ.
ಇವನು ಮರ್ತೋಗಿದ್ದಾನೆ. ಅವ್ರು ಹೇಳ್ತಾ ಇದ್ದಾರೆ ಇಬ್ಬರು ಹೇಳ್ತಿ, ನಮ್ಮ ಅಪ್ಪನ ಆಸ್ತಿಯಿಂದಲೇ ನೀನು ಮುಂದೆ ಉದ್ಧಾರ ಆಗಿದ್ದು ಅಂತ ಒಬ್ರಿಗೊಬ್ರು ತಗಾದ ಬಿದ್ದಿದೆ. ಈಗ ಪ್ರೀತಿ ತಣ್ಣಗಾಗುತ್ತಲ್ಲ, ಪ್ರೀತಿ ಏನಾಯ್ತು ಈಗ ಹೊಸದಾಗಿ ಮದುವೆ ಆದಾಗ ಹೆಂಗಿರ್ತಾರೆ ಕಂಡ್ರೆ, ನೀನೇ ನನ್ನ ಪ್ರಾಣ, ನೀನೇ ನನ್ನ ಜೀವ. ಅಲ್ಲೂಯ ನಿನ್ನೆಂಟು ಮನಸ್ತಾನ ನೀನು ಪ್ರಾಣನ ಕೊಯ್ಲು ನೀನು ಹಿಡಿಸ್ತಾನ. నా ప్రేమ అంటే నీకు తెలియలే, అందున్నట్ల కాదు. నా ప్రేమ చాలా డిఫరెంట్ ఉంటుంది. చూడు నువ్వు వస్తా హల్లెలూయా. పూలు తెచ్చా, చుట్టూ పూలు పెట్టుకో, నీళ్ళు తాగు, అన్నం తిన్నావా, ಊಟ ಮಾಡಿದ್ಯಾ ಇಲ್ಲ, ಆಮೇಲೆ ನೋಡಿ ಗೊತ್ತಾಗ್ತದೆ. ಒಂದು ಸ್ಥಾನ ಬರ್ತದೆ, ತೊಟ್ಲ ಕರೆಕ್ಟ್ ನಿಂತ್ಕೊಂಡ್ಬಿಡ್ತಾವ. ಅವಾಗೆ ಅಸಲಿ ಆಟ, ಅವಾಗ ಅಸಲಿ ಮಜಾ ಅಂದ್ರೆ ಅವಾಗೆ. ಹಲ್ಲೆಲೂಯಾ. ಹಂಗಂದ್ರೆ ಇಲ್ಲಿ ಮದುವೆ ಆಗೋರು ನಿಮ್ಮ ಗಂಡನ ಪ್ರೀತಿಸಬಾರ್ದಂತ ಈ ವಾಕ್ಯ ಅಲ್ಲ. ಪ್ರೀತಿಸ್ರಿ. ಅತಿ ಪ್ರೀತಿ ವಿಷ, ಅತಿ ಪ್ರೀತಿ ವಿಷ. ಎಷ್ಟಿರ್ಬೇಕು ಅಷ್ಟಿರ್ಬೇಕು. ನನ್ನ ಚಿನ್ನ ನನ್ನ ಅಂದವ್ ನಾನು, ಹೇ ನೀನೇನ್ ಮೂಲ ಆಗಿಲ್ಲ ಹಾ ಗೀತೆ ಹೇಳ್ತಾ, ನಿನ್ನ ಮಾಡ್ಕೊಂಡ್ಬಿಟ್ರಿ ನನಗೆ ಎಷ್ಟೋ ಜನ ಕೊಡ್ತೀನಿ ಅಂತ ನನ್ನ ಹಿಂದೆ ಬಂದ್ರು. ಭಾರಿ ಬೆಳವ, ನಿನಗೆ ಕೊಡ್ಲಿದ್ರೆ ಹಿಂಗೆ ಕೊಡ್ತಾರ ಮಾಡ್ಕೊಡ. ಇವು ಕತೆ. ನಾನು ದಾರಿಗೆ ಹೋಗ್ತಿದ್ದೆ, ಆ ಹುಡುಗಿ ನಾನು ಹಿಂಗೇ ನೋಡಿ, ಇವ್ನು ಹೇಳೋ ಕತೆ ಒಂದು ಹೇಳ್ತೀನಿ. ಎಷ್ಟು ಮಸ್ತಿದ್ರು ಗೊತ್ತಾ ಹುಡುಗಿ. ತಿಮ್ಮಪ್ಪ ಸಾಕು ಮಾಡುವ. ನನಗೆಲ್ಲ ಕೊಡೋದಿದ್ರಪ್ಪ, ವರದಕ್ಷಿಣೆ ಕೊಡ್ತಂತ ಇದ್ರು. ನಾನೇ ತಪ್ಸ್ಕೊಂಡ್ಬಿಟ್ಟೆ. ಡೈಲಾಗ್ಗಳ ಮೇಲೆ ಡೈಲಾಗ್, ಇನ್ನೇನ್ ಮಾಡಕ್ಕಾಗಲ್ಲ. ಓಕೆ, ಈಗ ನೆಕ್ಸ್ಟ್ ಆಗೋ ಕತೆ ಏನ್ ಗೊತ್ತಾ? ನೆಕ್ಸ್ಟ್ ಓದ್ರಿ 31:1. ನಮ್ಮ ತಂದೆಯ ಆಸ್ತಿಯಲ್ಲ ಯಾಕೋಬನ ಪಾಲಾಯಿತು. ಈಗ ಹೆಂಡತಿಯಲ್ಲಿ ಪ್ರೀತಿ ಇಲ್ಲ, ಗಂಡನಲ್ಲಿ ಪ್ರೀತಿ ಇಲ್ಲ. ನಮ್ಮ ತಂದೆಯ ಆಸ್ತಿಯಿಂದಲೇ ಅವನಿಗೆ ಇಷ್ಟು ಐಶ್ವರ್ಯ ಉಂಟಾಯಿತು ಎಂಬುದಾಗಿ ಲಾಬನಿಗೆ ಮಕ್ಕಳು ಹೇಳಿಕೊಳ್ಳುವ ಮಾತುಗಳು ಯಾಕೋಬನಿಗೆ ಕಿವಿ ಬಿದ್ದವು. ಇದಲ್ಲದೆ ಅವನು ಲಾಬನ ಮುಖಭಾವವನ್ನು ನೋಡಿದಾಗ ಅದು ಮೊದಲಿನಂತೆ ತೋರಲಿಲ್ಲ. ಮೊದಲನೇ ಪ್ರೀತಿ ಇರಲ್ಲ. ಪದೇ ಪದೇ ಸೋದರ ಮಾವ ಅಂತೇಳಿ ಮನೆಗೆ ಹೋದ್ರೆ ಅವ್ರ ಹಂಗೆ ಇರ್ತದ. ಫಸ್ಟ್ ಹೋಗಿ ಮಟನ್ ಚಿಕನ್ ಎಲ್ಲ ತಗೊಂಡಿರ್ತಾರ, ನೆಕ್ಸ್ಟ್ ಹೋಗೋ ಹಂಗೆ ಇರ್ತಾರ. ಅದೇನೊಂದು ಗಾದೆ ಇದೆ. ಫಸ್ಟ್ ದಿನ ಬಂಗಾರ, ನೆಕ್ಸ್ಟ್ ದಿನ ಬೆಳ್ಳಿ, ಇನ್ನೊಂದು ದಿನ ಇದ್ರೆ ಅದಕ್ಕೆ ಕೆಬ್ಬಣನೆ ಬೀಗ್ರ ಮನೆಗೆ. ಅಷ್ಟಕ್ಕಷ್ಟೇ ಇರ್ಬೇಕು. ಹಲ್ಲೆಲೂಯಾ. ನೀವು ಕೇಳ್ಬೋದು, ನೀನು ಹಂಗೆ ಇದೀನಪ್ಪ ಎಷ್ಟು ಹೋಗ್ಬೇಕಷ್ಟೇ. ದೇವರಿಗೆ ಸ್ತೋತ್ರ. ಬೇರೆ ಗಮನಿಸ್ರಿ, ಅವ್ರು ಹೇಳ್ತಾ ಇದ್ದಾರೆ ನಮ್ಮ ತಂದೆ ಆಸ್ತಿದ್ದಾರೆ ನಿಮಗಿತ್ತಲ್ಲ. ಹೆಂಗ್ ಗೊತ್ತಿ ವೈರಾಗ್ಯ? ಗಂಡ ಹೆಂಗಿರ್ಬೇಕಾದ ವಿಧಾನ ಏನ್ ಗೊತ್ತಾ? ಪ್ರೀತಿ. ಗಂಡ ಆಸ್ತಿ ಸಂಪಾದಿಸ್ತಾ ಇದ್ರೆ ಸಂತೋಷ ಪಡ್ಬೇಕು. ಹೆಂಡತಿ ಒಳ್ಳೆ ಕೆಲಸ ಮಾಡಿದ್ರೆ ಗಂಡ ಸಂತೋಷ ಪಡ್ಬೇಕು. ಆದ್ರೆ ವಿರೋಧತ್ವ, ಮನಸ್ಸು ಸರಿ ಇಲ್ಲ, ಗಲಿಬಿಲಿ, ಇವೆಲ್ಲ ಗೊತ್ತಾಗ್ತದೆ. ಯಾಕೊಬ್ಬನ ಆಶ್ರದ ಹೊಂದಿದ್ದೀನಿ ಅನ್ಕೊಂಡಿದ್ದಾನೆ ಅಷ್ಟೇ, ಮೋಸ ಮಾಡಿದ್ದೀನಿ ಅನ್ಕೊಂಡಿದ್ದಾನೆ. ಹಂಗೆ ಸ್ವಲ್ಪ ಕೆಳಗೆ. ಮತ್ತು ಯೆಹೋವನು ಅವನಿಗೆ, ನಿನ್ನ ತಂದೆ ತಾಯಂದಿರ ದೇಶಕ್ಕೂ ನಿನ್ನ ಬಂಧುಗಳಿಗೆ ಬಳಿಗೂ ಹೋಗಿ ತಿರುಗಿ ಹೋಗು, ಇಲ್ಲಿ ಇರಬಾರ್ದು, ನಿನ್ನೊಂದಿಗೆ ಇರುವೆನು ಎಂದು ಹೇಳಿದಳು. ಹೀಗಿರುವುದರಿಂದ ಯಾಕೋಬನು ರಾಹೇಲನನ್ನು ಲೇಯರನ್ನು ತಾನು ಆಡು ಕುರಿಗಳನ್ನು ಮೇಯಿಸುತ್ತಿದ್ದ ಅಡವಿಗೆ ಕರೆಸಿಕೊಂಡು, ತಾನು ಎಲ್ಲಿ ಕರೆಸಿಕೊಂಡಿದ್ದಾನೆ? ಈಗ ಯಾಕೆ ಊರ ಮಾತಾಡಕ್ಕಿಲ್ಲ, ಊರ ಮೀಟಿಂಗ್ ಆಗಿ ಇಡಕ್ಕಿಲ್ಲ. ಇವನಿಗೆ ಎಲ್ಲ ಅರಣ್ಯ ಜೀವಿತ, ಎಲ್ಲ ಅಂಧಕಾರ ಜೀವಿತ, ಎಲ್ಲ ಅರಣ್ಯ, ಭಯಂಕರವಾದ ವಿಷಯಗಳಿವೆಲ್ಲ. ಪ್ರಿಯ ಆತ್ಮೀಯ ಸಹೋದರ, ಅಡವಿಯಲ್ಲಿ ಅವ್ರು ಕರೆಸಿಕೊಂಡು ಹೇಳ್ತಾ ಇದ್ದಾರೆ, ನೋಡು, ನಾನೇನು ಸುಮ್ಮನೆ ನಿಮ್ಮ ತಂದೆ ಆಸ್ತಿಯಲ್ಲಿ ನಿಮ್ಮ ತಂದೆ ನನಗೆ ಇಷ್ಟು ಸಂಬಳ ಸುಮ್ಮನೆ ಕೊಟ್ಟಿಲ್ಲ. ನಾನು ಕಷ್ಟ ಬಿದ್ದಿದ್ದಕ್ಕೆ ನಿಮ್ಮ ತಂದೆ ಏನ್ ಪ್ರತಿಫಲ ಕೊಟ್ಟಿದ್ದಾನೆ ಬೈಬಲ್ ಹೇಳ್ತದೆ ನೋಡಿ. ಅಡವಿಗೆ ಕರೆಸಿಕೊಂಡು ಅವರಿಗೆ ಹೇಳಿದರೆಂದರೆ, ನಿಮ್ಮ ತಂದೆಯು ಮುಖಭಾವು ನನ್ನ ವಿಷಯದಲ್ಲಿ ಮೊದಲಿನಂತೆ ಇಲ್ಲ, ಪ್ರೀತಿ ಇಲ್ಲ. ಆದರೂ ನನ್ನ ತಂದೆಯ ದೇವರು ನನ್ನೊಂದಿಗೆ ಇದ್ದಾನೆ. ನಾನು ನಿಮ್ಮ ತಂದೆಯ ಸೇವೆಯನ್ನು ಸಾಹಸದಿಂದ ಮಾಡಿದ್ದೇನು. ಏನ್ ಮಾಡಿದಂತೆ ಒಂದು ಸೇವೆ? 14 years 14 ವರ್ಷ ಸಾಹಸದಿಂದ ಸೇವೆ ಮಾಡಿದ. ಕೆಳಗಡೆಪ್ಪ, ನೀವು ಅದನ್ನು ಬಲ್ಲಿರಿ. ನೀವು ಗಂಡ ಇಬ್ಬರು ನೋಡಿದ್ರಿ. ಅವನು ಚಪಲ ಚಿತ್ತನಾಗಿ 10 ಸಾರಿ ನನ್ನ ಸಂಬಳವನ್ನು ಬದಲಾಯಿಸಿ ಎಷ್ಟು ಸಲ ಅಂತ ಇವ್ನು ಮಾಡಿದ ಎಷ್ಟು ಸಲ ಮೋಸ, ಇವ್ನು ಹೋಗಿದ್ದ ಎಷ್ಟು ಸಲ? ಇದು 11ನೇ ಸಲ.
Hallelujah. ಎಷ್ಟು ಸಲ ಹೇಳಿದ್ರಿ? ಇನ್ನೂ ಇದೆ ಒಂದು ಕತೆ. ಅದಕ್ಕೆ ಮೋಸದಿಂದ ಸಿಕ್ಕ ಆಹಾರ ಉಸಿಗಿನಂತೆ, ಬಾಯಿಗೆ ಉಸಿಗಕ್ಕೆ ಬರಲ್ಲ. ಉಸಿಗಕ್ಕೆ ಕಡೋರು ಹೆಂಗಿರ್ತದೆ ಉಸಿರು ಸೇಮ್ ಬೈಬಲ್ ಹೇಳ್ತದೆ. ನಾನು ಹೇಳ್ತಾ ಇಲ್ಲ. ಈ ಯಾಕೋಬನು ಅವ್ರು ಹೇಳ್ತಾ ಇದ್ದಾರೆ, 10 ಸಲ ನಿಮ್ಮಪ್ಪ ನನ್ನ ಸಂಬಳ ಸಾರ್ ಮಾಡಿಲ್ಲ, 10 ಸಲ ನಿಮ್ಮಪ್ಪ ನನಗೆ ಸಂಬಳನೇ ಕೊಡ್ಲಿಲ್ಲ, ಆದ್ರೆ ಸುಧಾರಿಸ್ಕೊಂಡು ಮಾಡಿದೆ. ಇವನೇ ಇನ್ನೊಬ್ಬರಿಗೆ ಸಂಬಳ ಕೊಡ್ಬೋದು, ಇವನೇ 10 ಜನ ಇಟ್ಕೋಬಹುದು ಅಂತ ಕ್ಯಾಂಡಿಡೇಟ್ ಮನೆತನದಿಂದ ಬಂದವನು ಇವನು. ಒಳ್ಳೆ ರಿಚ್ ಪರ್ಸನ್. ಆದ್ರೆ ಇವನು ಮರ್ತು ಬಿಟ್ಟಿದ್ದಾನೆ. ಇವನು ಮೋಸ ಮಾಡಿದಾನೆ, ಇವನು ಮೋಸ ಹೋಗ್ತಾನೆ. ಮೋಸ ಮಾಡೋದು ಯಾರಾದ್ರೂ ಒಬ್ರನ್ನ ಮೋಸ ಮಾಡ್ತಾರೆ, ಬಲವಾಗಿ ಮೋಸ ಮಾಡ್ಬೋದು, ಎಷ್ಟೇ ಬಲವಾಗಿ ಮೋಸ ಮಾಡ್ಬೋದು ಒಂದೇ ಸಲ. ಆದ್ರೆ ಮೋಸ ಹೋದ ವ್ಯಕ್ತಿ ಮತ್ತೆ ಮೋಸ ಹೋಗಲ್ಲ. ಆದ್ರೆ ಮೋಸ ಮಾಡಿದ ವ್ಯಕ್ತಿಗಳಿಗೆ ಪದೇ 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 ಶಾಪದ ಕಲ್ಲು ಬೀಳ್ತಾನೆ ಇರ್ತದೆ. ಒಂದು ಆಮೇಲೆ ಹೇಳಿದ್ರು ನೋಡಿ, ಇದು ಖಚಿತ ಬೇಡ. ಮೋಸ ಮಾಡಿದಂತ ವ್ಯಕ್ತಿಗೆ ಪದೇ 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 ಶಾಪದ ಕಲ್ಲು, ಅವ್ರಿಗೆ ನೆಮ್ಮದಿರಲ್ಲ. ಮೋಸ ಮಾಡಿದವ್ ನೆಮ್ಮದಿರಲ್ಲ, ಮೋಸ ಹೋದವ್ ನೆಮ್ಮದಿ ಆಗಿರ್ತಾನ. ಯಶವ ಎಲ್ಲರೂ ಬರೆಯಲ್ಪಟ್ಟಿದ್ದು, ಇಷ್ಟು ಚಾಪ್ಟರ್ ನಾವು ಓದಿದೀವಿ. ಯಶವ ವಿಷಯದಲ್ಲಿ, ಮೋಸ ಹೋದ ವಿಷಯದಲ್ಲಿ ಎಲ್ಲಾದ್ರೂ ಬರೆಯಲ್ಪಟ್ಟಿದ್ಯಾ? ಬಟ್ ಈ ವ್ಯಕ್ತಿ ಮಾತ್ರ ಮೋಸ ಹೋಗ್ತಾನೇ ಇದ್ದಾನೆ. ಒಂದು ಸಲ ಮೋಸ ಮಾಡ್ದ, ಇವನ ಜೀವಿತವೆಲ್ಲ ಮೋಸದಲ್ಲೇ ಇದೆ, ಭಯದಲ್ಲಿದೆ, ಗಡಬಡದಲ್ಲಿದೆ, ಕಣ್ಣೀರಿನಲ್ಲಿದೆ. ಆಶೀರ್ವಾದ ಇದೆ, ಆದ್ರೆ ಕಳ್ಕೊಂಡು ಏನ್ ಮಾಡ್ಬೇಕು ಹೇಳಿ? ದೇವ್ರ ಮಾತು ಕೇಳಾದ ಆಶೀರ್ವಾದ ಎಷ್ಟಿದ್ರೆ ಏನ್ ಮಾಡ್ತೀವಿ? ದೇವರಿಗೆ ಗೊತ್ತಾಗಲಾದಂತ ಆಶೀರ್ವಾದ ಎಷ್ಟಿದ್ರೆ ಏನ್ ಕೊಡ್ತೀವಿ? ಹಲ್ಲೆಲೂಯಾ. ಸತ್ತದಕ್ಕೆ ಸಮಾನ. ಬೈಬಲಲ್ಲಿ ಅನ್ಯಾಯ ಸಫರಿಯ ಇಬ್ಬರಿದ್ದಾರೆ, ಇಬ್ಬರು ಗಂಡ ಹೆಂಡತಿ. ಆ ವ್ಯಕ್ತಿಗಳು ಹೇಗಿದ್ದಾರೆ ಅಂದ್ರೆ, ತಮ್ಮ ಹೊಲ ಮಾರಿದಂತ ಹಣವನ್ನು ತೆಗೆದುಕೊಂಡು ಬಂದು ಅಪೊಸ್ತಲ ಪೇತ್ರನ ಬಳಿಯಲ್ಲಿ ಇಡ್ತಾ ಇರ್ತಾರೆ. ಆದಿ ಅಪೊಸ್ತಲರ ಸಂಘದಲ್ಲಿ ಏನಿರ್ತಂದ್ರೆ, ಯಾರಾದರೂ ಮಾಡಿದ ಆಸ್ತಿಗಳು ಏನಾದರೂ ಇರುವುದಾದ್ರೆ ಎಲ್ಲಾರ ಪೋಷಣೆಗಾಗಿರ್ಬೇಕಾದ್ರೆ ರೂಲ್ಸ್, ಬೈಬಲ್ ರೂಲ್ಸ್. ಈಗಿನ ಕಾಲದಲ್ಲ, ಹಿಂದಿನ ಕಾಲದಲ್ಲಿ ಬೈಬಲ್ ರೂಲ್ಸ್. ಆ ಸಂದರ್ಭದಲ್ಲಿ ಇವರು ಎಲ್ಲರ ಹತ್ರ ಊಟ ಮಾಡಿದ್ರೆ, ಎಲ್ಲರ ಮನೆಯಲ್ಲಿ ರೊಟ್ಟಿ ಮುರಿದ್ರೆ, ಎಲ್ಲರ ಮನೆಯಲ್ಲಿ ನೀರು ಕುಡಿದ್ರೆ, ದ್ರಾಕ್ಷಾರಸ ಕುಡಿದಿದ್ದಾರೆ, ಎಲ್ಲ ಮಾಡಿದ್ದಾರೆ. ಬಟ್ ಇವರು ಪಾಳಿಗೆ ಬಂದಾಗ ಇವರು ಮಾರಿದಂತ ಹಣದಲ್ಲಿ ಸ್ವಲ್ಪ ಬಚ್ಚಿಟ್ಟು ಆಮೇಲೆ ಅಪೊಸ್ತಲ ಪಾದದ ಬಳಿಯಲ್ಲಿ ಇಡ್ತಾರೆ. ಪೇತ್ರ ಕೇಳಿದ್ರೆ, ಇಷ್ಟೇ ನನಗೆ ಮಾರಿದ್ದ ಅಂತ. ಏನ್ ಹೇಳ್ತಾರೆ? ಏನಿಲ್ಲ, ಇಷ್ಟೇ ನಾವು ಮಾರಿದ್ದು. ಓಕೆ, ಪರವಾಗಿಲ್ಲ, ಇಲ್ಲಿ ಇಟ್ಟು. ಈಗ ಹೋಗದ್ರೊಳಗಾಗಿ, ಬಾಗಿಲಲ್ಲಿ ಹೋಗದ್ರೊಳಗಾಗಿ ಬಿದ್ದು ಸತ್ತೋಗ್ತಾರೆ. ಪೇತ್ರ ಹೇಳ್ತಾರೆ, ಸಭೆಯಲ್ಲಿರುವ ಯವನಸ್ಥರಿಗೆ ಈಗ ತೆಗೆದುಕೊಂಡು ಹೋಗಿ ಸ್ಮಶಾನದಲ್ಲಿ ಸಮಾಧಿ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಅನೇನಿಯ ಬರ್ತಾರೆ. ಫಸ್ಟ್ ಅನೇನಿಯ ಬಂದು ಆ ಪಾದದಲ್ಲಿಟ್ಟಾಗ, ಇಷ್ಟೇನಪ್ಪ ಹಣ? ಇಷ್ಟೇ. ಬಿದ್ದು ಸತ್ತೋಗ್ತೇವೆ ನಾವು. ಬಿದ್ದು ಸತ್ತೋಗ್ಕೊಳ್ಳೆ ಪೇತ್ರ ಹೇಳ್ತಾರೆ, ನೀವು ತೆಗೆದುಕೊಂಡು ಹೋಗಿ ಸಮಾಧಿ ಮಾಡಿ. ಇವ್ರು ಯಾರು ಮೋಸ ಮಾಡ್ತಾ ಇದ್ದಾರೆ? ಪವಿತ್ರಾತ್ಮನ ಮೋಸ ಮಾಡ್ತಾ ಇದ್ದಾರೆ. ಬೇರೆ ನಿಮಗೆ ಯಾರಾದರೂ ಬೆಂಬಲವಾಗಿದ್ದು, ನಿಮಗೆ ಪ್ರಾರ್ಥನೆ ಬಲದಲ್ಲಿ ನಿಲ್ಲಿಸಿ, ವಾಕ್ಯದ ಬಲದಲ್ಲಿ ನಿಲ್ಲಿಸಿ, ಸಭೆಯಲ್ಲಿ ನಿಮ್ಮ ನಿಲ್ಲಿಸಿದಾಗ ನೀವು ಅದನ್ನು ಮರಿಬಾರದು. ಕೀರ್ತನೆ 103 ವಾಕ್ಯ ಇರ್ತದೆ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಅಪೊಸ್ತಲರ ಪಾದದ ಬಳಿಯಲ್ಲಿ ಅನೇಕ ದುಡ್ಡಿನ ತಂದು ಕೂಡಲೇ ಪೇತ್ರ ಕೇಳಿದ್ರೆ, ಇಷ್ಟೇನಪ್ಪ ಅಂತ. ಇವನ್ ಏನ್ ಮಾಡಿರ್ತಾನೆ ಗೊತ್ತಾ? ಆ ದುಡ್ಡಿನಲ್ಲಿ ಸ್ವಲ್ಪ ಬಚ್ಚಿಟ್ಟು ಸ್ವಲ್ಪ ತೆಗೆದುಕೊಂಡು ಅಪೊಸ್ತಲರ ಪಾದದ ಬಳಿಯಲ್ಲಿ ಇರ್ತಾರೆ. ಆ ಸುಳ್ಳಿನ ಕಾಯಿ ಹೆಂಗಿರ್ತದೆ ನೋಡಿ, ಸುಳ್ಳು ಮೋಸ ಹೆಂಗಿರ್ತದೆ, ಬಹಳ ಭಯಂಕರವಾಗಿರ್ತದೆ. ಅದನ್ನ ಅನುಭವಿಸಿದಾಗ ನಿಮಗೆ ಗೊತ್ತಾಗ್ತದೆ. ನೆಕ್ಸ್ಟ್ ಮತ್ತೆ ಯಾರು ನಂಬಲ್ಲ. ನಾನು ನಿಮ್ಮನ್ನು ಮೋಸ ಮಾಡಿದ್ರೆ ನೀವು ನಾನು ನಂಬ್ತೀರಾ? ನೀವು ಮೋಸ ಮಾಡಿದ್ರೆ ನಾನು ನಂಬಲ್ಲ. ಮನುಷ್ಯರ ನೈಜಮ ಜೀವ ಇದು ಅಷ್ಟೇ, ಮಾನವ ಜೀವ ಇದು. ತಟ್ಕೊಳಕ್ ಆಗಲ್ಲ, ನಮ್ಗೆ ತಟ್ಕೊಳಕ್ ಆಗ್ತದ? ಆಗಲ್ಲ. ಹಾಗೆ ನೆಕ್ಸ್ಟ್ ಈಗ ಹೆಂಡತಿ ಬರ್ತಾಳೆ. ಹೆಂಡತಿ ಬಂದು, ಯಾರು ಗಲಾಟೆ ಮಾಡ ಪ್ಲೀಸ್, ಯಾರು ಗಲಾಟೆ ಮಾಡಬಾರ್ದು. ಹೆಂಡತಿ ಬರ್ತಾಳೆ. ಹೆಂಡತಿ ಬಂದ ಕೂಡಲೇ, ಏನಮ್ಮ ಇಷ್ಟೇ ಹಣಕ್ಕೆ ನೀನು ಹೊಲ ಮಾರಿದ್ದು? ಹೌದಪ್ಪ. ನಾನು ಸುಮ್ಮನೆ ಹೇಳ್ತಾನೆ, ನಿಮ್ಮ ಮನೆಗೆ ಹೋಗಿ ಅಪೊಸ್ತಲರ ಕಾರ್ಯಗಳು 5ನೇ ಅಧ್ಯಾಯ ಸ್ಟಡಿ ಮಾಡಿ. ಓದಕ್ಕೆ ಬಂದವರು ಅಪೊಸ್ತಲರ ಕಾರ್ಯಗಳು 5ನೇ ಅಧ್ಯಾಯ, ಆಕ್ಟ್ ಚಾಪ್ಟರ್ 5 verse 1. ಏನ್ ಬಂದ ಕೂಡಲೇ ಪೇತ್ರ ಕೇಳ್ತಾನಮ್ಮ, ಇಷ್ಟೇನಾ? ಹೌದು ಸ್ವಾಮಿ, ಇಷ್ಟೇ ಮಾಡಿದ್ವಿ. ನಿನ್ನ ಗಂಡನ ಶವ ಊಟಿಟ್ಟು ಬಂದವರೇ ನಿನ್ನ ಶವ ನೋಡ್ಕೊಂಡು ಹೋಗ್ತಾರೆ. ಇಮಿಡಿಯೇಟ್ ಆಗಿ ಯಾಕೆ ಸಾಯ್ತಾರೆ? ಒಂದು ಈಗ ನಾನು ಸಾಯ್ಬೇಕಂತ ಈಗ ಹೋದನಲ್ಲ, ಸಾಯ್ಬೇಕಂತ ಉದ್ದೇಶ ಅಲ್ಲ. ಒಂದು ವೇಳೆ ನೀನು ನಿನ್ನ ಪ್ರಾಣದಲ್ಲಿ ಸಾಯ್ದೆ ಹೋದರೆ ದೇವರ ಆತ್ಮನು ನಿನ್ನಲ್ಲಿ ಸತ್ತು ಹೋಗ್ತಾನೆ. ಆ ಬ್ಲೆಸ್ಸಿಂಗ್ ಹೋದಾಗ ಗೊತ್ತಾಗ್ತದೆ ನಿನಗೆ ಅದ್ರ ಬೆಲೆ ಏನಂತ. ಜೀವ ಕಳ್ಕೋಬಹುದು, ಆದ್ರೆ ಆಶೀರ್ವಾದ ಕಳ್ಕೋಬಾರದು. ಇದು ದೇವರ ಉದ್ದೇಶ. ಜೀವ ಹೋಗ್ತದೆ ಗೊತ್ತು, ಆದ್ರೆ ನಂಬಿಕೆ ಕಳ್ಕೊಬೇಡ್ರಿ, ಆಶೀರ್ವಾದ ಕಳ್ಕೋಬಾರದು. ಬಹಳ ಇಂಪಾರ್ಟೆಂಟ್. ಒಂದು ಸಭೆಯಲ್ಲಿ ನಾವು ಇದ್ದಾಗ ಏನಾದರೂ ನಿಮ್ಗೆ ಏನಾದರೂ ಅದ್ಭುತ ಕಾರ್ಯ ಮಾಡಿದಾಗ ಪ್ರಾರ್ಥನೆ ಮಾಡಿದವರು ಇರ್ತಾರೆ, ಬಲವಾಗಿ ಪ್ರಾರ್ಥನೆ ಮಾಡಿದವರು ಇರ್ತಾರೆ, ಬಲವಾಗಿ ಪ್ರಾರ್ಥಿಸಿದಂಥ ವ್ಯಕ್ತಿಗಳು ಇರ್ತಾರೆ. ಆ ವ್ಯಕ್ತಿಗಳನ್ನ ನಾವೇನ್ ಮಾಡಬಾರ್ದು?
ಮರಿಬಾರ್ದು. ನಾನು ಇವತ್ತು ಹೀಗೆ ಪ್ರಾರ್ಥನೆ ಮಾಡೋದು. ನಾನು ಒಬ್ಬನೇ ಸೇವೆ ಇದನ್ನು ನಡೆಸ್ತಾ ಇಲ್ಲ. ನನ್ನಿಂದ ಯಾರು ಬಲವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಅರ್ಥ ಆಗ್ತದಾ? ನನ್ನಿಂದ ಯಾರು ಬಲವಾದವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಆದ್ದರಿಂದ ಈ ಸೇವೆ ನಡೀತಾ ಇದೆ. ನನ್ನಿಂದ ಇದೇನು ನಡೀತಾ ಇಲ್ಲ. ನಾನು ಅನ್ಕೊಳ್ಬೋದು, ನನ್ನಿಂದ ಈ ಸೇವೆ ನಡೀತಾ ಇದೆ, ನನ್ನಿಂದಲೇ ನಡೀತಾ ಇದೆ ಈ ಸೇವೆ ಅಂತ. ಕೃತಜ್ಞತೆ ಇರ್ಬೇಕು. ನಮ್ಗೇನಿರ್ಬೇಕು ಹೇಳಿದ್ರೆ ಕೃತಜ್ಞತೆ ಬಹಳ ಇಂಪಾರ್ಟೆಂಟ್. ಆದ್ದರಿಂದ ಕೃತಜ್ಞತೆಯಿಂದ ಜೀವಿಸೋದು. ನೆಕ್ಸ್ಟ್, ಆ ಸೇವನೆ ಹುಟ್ಟಿಟ್ಟು ಬಂದ ವ್ಯಕ್ತಿ ಯವನಸ್ರ ಐಮನ್ ಕೂಡ ಹುಟ್ಟಿ ಬರ್ತಾರೆ. ಈ ಪರ್ಪಟ್ ಎಂದು ಮಾಡಬಾರ್ದು. ಆಶೀರ್ವಾದ ಅಂದ್ರೆ ಬಹಳ ಪ್ರಾಮುಖ್ಯ. ಸಂತೃಪ್ತಿ ಆಗಿರ್ತದೆ, ಇಷ್ಟೇ ಬರಲಿ, ಸಂತೃಪ್ತಿ ಆಗಿರ್ತದೆ. ಯೇಸು ಕ್ರಿಸ್ತನ ವಾಕ್ಯ ಇರ್ತದೆ, 5 ರೊಟ್ಟಿ 2 ಮೀನು 5,000 ಜನ ಊಟ ಮಾಡ್ತಾರಂತೆ. ಎಷ್ಟು ಜನ? ಅದು ಹೆಂಗ್ ಮಾಡಿದ್ರೆ ಗೊತ್ತವರು? ಪ್ರೀತಿಯಿಂದ, ದ್ವೇಷದಿಂದ ಅಲ್ಲ. ದ್ವೇಷ ಯಾರು ಬೆಳೆಸ್ಕೋಬೇಡ್ರಿ. ದ್ವೇಷ ಇದ್ರೆ ಕ್ಷಮಿಸ್ರಿ, ಫಸ್ಟು ಕ್ಷಮಿಸ್ರಿ. ದ್ವೇಷದಿಂದ ಏನು ನಾವು ಸಾಧಿಸ್ಲಿಕ್ಕೆ ಆಗಲ್ಲ. ದ್ವೇಷದಿಂದ ಸಾಧಿಸಲಾರದು ಪ್ರೀತಿಯಿಂದ ಕ್ಷಣದಲ್ಲಿ ಸಾಧಿಸಬಹುದಂತ. ಅರ್ಥ ಆಗ್ತದ? ಎಷ್ಟು ಸಲ ಮೋಸ ಹೋಗಿದ್ದಾನೆ ಯಾಕೊಬ್ಬರೀಗ? ಇವ್ರು ಮಾಡಿದ ಎಷ್ಟು ಸಲ? ಅನನೀಯ ಸಫಾರಿ ಎಷ್ಟು ಸಲ ಸುಳ್ಳು ಹೇಳಿದವರು? ಒಂದೇ ಸಲ ಸುಳ್ಳು ಹೇಳಿಕೆ ಎಣ ಬಿದ್ದವರು. ಪೇತೃ ಸ್ಟ್ರಾಂಗ್, ಪೇತೃ ಸೇವಕನಲ್ಲಿ. ಹಲ್ಲೆಲೂಯ. ಇಷ್ಟೇನಾ ಅಂತ ಕೇಳುವಾಗ, ಇಷ್ಟೇನಾ ಅಂತ ದೇವರು ಕೇಳುವಾಗ ನಾವು ಕರೆಕ್ಟ್ ಆಗಿರ್ಬೇಕಾದ ಮುಂದೆ. ಇದೇನಾ ನಿನ್ ಜೀವಿತ ಅಂದ್ರೆ ನಮ್ಮ ಜೀವಿತ ಬಚ್ಚಿಡಬಾರ್ದಾದ್ರ ಮುಂದೆ. ಇದೇನಾ ನಿನ್ ಜೀವಿತ ಅಂದ್ರೆ ನಮ್ಮ ಜೀವಿತ ಬಚ್ಚಿಡಬಾರ್ದಾದ್ರ ಮುಂದೆ. ಬಚ್ಚಿಡಬಾರ್ದು. ಪ್ರಭಾ ಇದೇನಾ ಜೀವಿತ. ಒಬ್ಬ ವ್ಯಭಿಚಾರ ಸ್ತ್ರೀ ಬರ್ತಾಳೆ ಆತನ ಮುಂದೆ. ವ್ಯಭಿಚಾರ ಸ್ತ್ರೀ ಬಂದು ಆತನ ಪಾದದಲ್ಲಿ ಅಡ್ಡಬಿದ್ದು ಎಲ್ಲರ ತಲೆಯನ್ನು ನೋಡುವಾಗ, ಅಮ್ಮ ವ್ಯಭಿಚಾರ ಮಾಡಿದ್ದು ನಿಜನಾ? ಪ್ರಭಾ ನಾನು ವ್ಯಭಿಚಾರಿ, ಈಗ ನಾನು ನಿನ್ನ ತಪ್ಪಿಸ್ತಾ ಇದ್ದೀನಿ. ನೆಕ್ಸ್ಟ್ ಇದೇನು ಮಾಡಬೇಡ, ತಪ್ಪಿಸಿದಾನೆ. ಆಕೆ ತಪ್ಪಿಸಿದ ಒಂದೇ ಒಂದು ಕಾರಣಕ್ಕೆ, ಆನಂದ ಬಾಷ್ಪದ ತೈಲದಿಂದ, ಸುಗಂಧ ಭರಣಿಯ ಆ ತೈಲದಿಂದ ಆತನ ಪಾದದಿಂದ ಕೆಳಗಡೆ ಸುರಿವಿ, ಆತನ ಪಾದಕ್ಕೆ ಸುರಿವಿ, ತನ್ನ ತಲೆ ಕೂದಲಿಂದ ಆತನ ಪಾದ ಬರೆಸಿದ. ಬೈಬಲ್ ನೋಡಿ, ಮೋಸ ಮಾಡೋದ್ರಿಂದ ಏನಷ್ಟು ದೊಡ್ಡ, ಸುಳ್ಳು ಹೇಳೋದ್ರಿಂದ ಅಷ್ಟು ದೊಡ್ಡದಾಗಿ ನಾವು ಬೆಳೆಯಲ್ಲ. ಹಲೋ, ಸುಳ್ಳು ಹೇಳೋದ್ರಿಂದ ಬೇಗನೆ ನಾವು ಸ್ವಲ್ಪ ವೇಗವಾಗಿ ಹೋಗ್ಬೋದು ಸುಳ್ಳು ಹೇಳೋದ್ರಿಂದ. ಆದ್ರೆ ಸತ್ಯ ಎನ್ನುವುದು ಅಡ್ಡ ಬಂದಾಗ ನಮ್ಮನ್ನ ಅಲ್ಲಿ ಕಟ್ಟಿ ಆಗ್ತದೆ, ಬಂಧಿಸ್ತದೆ. ಸತ್ಯಕ್ಕಿರುವ ಪವರೇ ಅದು. ಸುಳ್ಳಿಗೆ ಪವರ್ ಇಲ್ಲ. ಸುಳ್ಳಿಗೆ ತಾತ್ಕಾಲಿಕ ಪವರ್ ಇರ್ತದೆ, ಆದ್ರೆ ಸತ್ಯ ಮಾತ್ರ ಸತ್ಯ. 11 ಸಲ ನಿಮ್ಮಪ್ಪ 10 ಸಲ ನನ್ನ ಸಂಬಳ ಮೋಸ ಮಾಡಿದ್ದಾರೆ. ಹಲ್ಲೆಲೂಯಾ. ಅವ್ರ ಅಪ್ಪನಿಗೆ ಮೋಸ ಮಾಡೋ ಅಂತ ಹೇಳಿದ್ದೆ ಯಾರು? ನಿನಗಿನ್ನ ಕಿಲಾಡಿ. ಕಳ್ಳ ಕಥೆ ಹೇಳಿದ ಲಾಭ ನಿನಗಿನ್ನ ಕಿಲಾಡಿ, ನಿನಗಿನ್ನ ಮುಂದುಟ್ಟಿದವ್ ನಾವು. ನೀನು ಅವನ್ನ ಮೋಸ ಮಾಡಕ್ ಬಂದ ಯಾರು? ನಿನ್ನ ಅವನೇ ಮೋಸ ಮಾಡ್ಬಿಟ್ಟ 10 ಸಾರಿ. ಈಗ ಭಯಂಕರವಾಗಿ ಐಶ್ವರ್ಯದಲ್ಲಿ ಯಾಕೋಬನು, ಬಹಳ ಕುರಿಗಳು, ಬಹಳ ದಾಸಿಯರು, ಬೆಳ್ಳಿ ಬಂಗಾರ ಎಲ್ಲ ಸಮೃದ್ಧಿ ಆಗಿದೆ. ಆದ್ರೆ ಯಾಕೋಬನಿಗೆ ತೃಪ್ತಿ ಇಲ್ಲ. ಬೈಬಲ್ ಓದಲಿ, ಯಾಕೋಬನಿಗೆ ತೃಪ್ತಿ ಇಲ್ಲ. ತೃಪ್ತಿ ಇಲ್ಲದ ಆಶೀರ್ವಾದ ನಮಗೆ ಬೇಡ. ತೃಪ್ತಿ ಇಲ್ಲದ ಆಶೀರ್ವಾದ ಬೇಡ. ಒಂದು ಗಾದೆ ಇದೆ, ರೊಟ್ಟಿ ಚಟ್ನಿ ತಿಂದ್ರೆ ಪರವಾಗಿಲ್ಲಪ್ಪ, ಸಮಾಧಾನವಾಗಿರ್ಬೇಕು ಮನೆಯಲ್ಲಿ. ರೊಟ್ಟಿ ಚಟ್ನಿ ಇದ್ರೂ ಪರವಾಗಿಲ್ಲ, ಮನೆಯಲ್ಲಿ ಹೇಗಿರ್ಬೇಕಂತ ಸಮಾಧಾನವಾಗಿ. ಆತ್ಮೀಯ ಸಹೋದರಿ, ನನ್ನ ಸಹೋದರ, ನೆಕ್ಸ್ಟ್ ವಾಕ್ಯ 31 ವಿಮೋಚನೆ ಕಾಂಡ 23:31. ಆಧಾರವಿಲ್ಲದ ಸುದ್ದಿಯನ್ನು, ವಿಮೋಚನೆ ಕಾಂಡ 23:31. ಕೆಂಪು ಸಮುದ್ರದಿಂದ ಫಿಲಿಸ್ಟಿಯರ ದೇಶದ ಬಳಿಯಲ್ಲಿರುವ ಸಮುದ್ರದವರೆಗೂ ಮತ್ತು ಈ ಅರಣ್ಯದಿಂದ, ಏನು ಈ ಅರಣ್ಯದಿಂದ, ಈ ಎಲ್ಲ ಹೇಳ್ರಿ, ಅರಣ್ಯದಿಂದ. ಹಲೋ, ಇಸ್ರಾಯೇಲರಿಗೆ ದೇವರು ವಾಗ್ದಾನ ಮಾಡಿದ ಏನಂತ ಗೊತ್ತಾ? ಹಾಲು ಜೇನು ಹರಿಯುವ ದೇಶ ನಾನು ನಿಮಗೆ ಕೊಡ್ಬೇಕಂತ ಇದ್ದೀನಿ. ಇವ್ರು ಹೋಗ್ತಾ ಇದ್ದಾರೆ. ಇವರಿಗೆ ಬುದ್ಧಿ ಇಲ್ಲ, ಸೈಡ್ ಬಟ್ಟೆ ಇಲ್ಲ, ಸೈಡ್ ಇನ್ನೊಂದು ಜೊತೆ ಚಪ್ಪಲಿ ಇಲ್ಲ, ಮತ್ತೆ ನಾಳೆ ಊಟ ಮಾಡುವಂತ ಭರವಸೆ ಇಲ್ಲ. ಬಿಸಿಲಿನಲ್ಲಿ ದೇವರು ಮೇಘಸ್ತಂಭವಾಗಿ, ರಾತ್ರಿಯಲ್ಲಿ ದೇವರು ಅಗ್ನಿಸ್ತಂಭವಾಗಿ ಇವ್ರು ನಡೆಸ್ತಾ ಇದ್ದಾನೆ. ಇವ್ರು ಅಷ್ಟಾಗಲ್ಲ, ಪರಲೋಕದ ಲವಲಕ್ಕಿಗಳು ಬಂದು ಅವ್ರ ಮುಂದೆ ಬಿದ್ದಾಗ ಊಟ ಮಾಡಿ ಹಸುವೆ ತೀರಿಸ್ಕೊಡ್ತಾ ಇದ್ದಾರೆ. ಇವ್ರ ಹತ್ರ ಸಂಪತ್ತಿಲ್ಲ, ಆಸ್ತಿ ಪಾಸ್ತಿಗಳಿಲ್ಲ, ದೇವರು ಇವರನ್ನು ಪೋಷಿಸ್ತಾ ಇದ್ದಾನೆ. ಆ ದೇವರು ಏನ್ ಮಾಡ್ತಾ ಇದ್ದಾರೆ ಗೊತ್ತಾ? ಸ್ವಲ್ಪ ಮುಂದೆ ಹೋಗ್ಕೊಳ್ಳಿ, ಇದನ್ನ ಮರ್ತು ಬಿಡ್ತಾರ. ದೇವರು ಅದು ಮಾಡಿದ್ನ, ದೇವ್ರು ಇದು ಮಾಡಿದ್ನ, ಮೋಶ ಏನ್ ಮಾಡಿಲ್ಲ ಬಿಡು ಅಂತ ಒಬ್ರಿಗೊಬ್ರು ಏನ್ ಮಾಡ್ತಾ ಇದಾರ, ಗುಣಗುಡ್ತಾನೇ ಇದ್ದಾರೆ.
ಏನ್ ಮಾಡ್ತಾ ಇದ್ದಾರೆ ಹೇಳ್ರಿ? ಗುನುಗುಟ್ಟುವ ಸ್ವಭಾವ ನಿನ್ನಲ್ಲಿ ಇತ್ತಂದ್ರೆ ಫಸ್ಟ್ ತೆಗೆದಾಕು. ಸೈತಾನಿನ ಗುನುಗುಟ್ಟಿಸ್ತಾ ಇದ್ದಾನೆ. ಸೈತಾನಿನ ದೇವರ ವಿರುದ್ಧವಾಗಿ ಯಾವತ್ತೂ ಗುನುಗುಟ್ಬೇಡ. ಸಂತೋಷದಿಂದ ದೇವ್ರ ಸನ್ನಿಧಿಗೆ ಬಾ. ಸಂತೋಷ ಹೆಂಗ್ ಬಾ ದೇವ್ರ ಸನ್ನಿಧಿಗೆ? ಹಲ್ಲೆಲೂಯಾ. ಸಂತೋಷದಿಂದ ಬಾ. 122ನೇ ಕೀರ್ತನೆಯಲ್ಲಿ ದಾವೀದನು ಹೇಳ್ತಾನೆ, ಯೆಹೋವನ ಮಂದಿರಕ್ಕೆ ಹೋಗೋಣ ಬನ್ನಿ ಎಂದು ಜನರು ನನ್ನ ಕರೆದಾಗ ನನ್ನ ಹೃದಯ ಹರ್ಷಿಸುತ್ತದೆ. ಸಂತೋಷದಿಂದ ಹೋಗ್ತೀನಿ. ದೇವ್ರ ಮಂದಿರ ಬರೋಕೆ ಹೆಂಗ್ ಬರ್ಬೇಕಂದ್ರೆ ನಾವು ಸಂತೋಷದಿಂದ, ನಗುನಗುತ್ತಾ, ಸಂಭ್ರಮದಿಂದ. ಹಲ್ಲೆಲೂಯಾ. ಇದೇ ಸಂತೋಷ, ಇದೇ ಸಂಭ್ರಮ ನಿನ್ನ ಯಥಾರ್ಥವಾದ ಮಾರ್ಗದಲ್ಲಿ ನಡೆಸುತ್ತೆ. ಅವ್ರ ಮಾರ್ಗವಲ್ಲ ಹೆಂಗಿದೆ ಅಂತ ಇಸ್ರಾಯೇಲರ ಮಾರ್ಗ ಅರಣ್ಯವಾಗಿದೆ. ಕಾರಣ ಏನು? ದೇವರು ಹೇಳಿದ್ದೇನು? ಕಾನಾನ ದೇಶಕ್ಕೆ ನಿಮ್ಮನ್ನು ಸೇರಿಸ್ತಾ ಇದೆ. ಆದ್ರೆ ಇವ್ರು ಎಲ್ಲಿದಾರಂತ ದೇವರು ಇವ್ರಿಗೆ ಅರಣ್ಯ ಕೊಟ್ಬಿಟ್ಟಿದ್ದಾರೆ. ಅರಣ್ಯವನ್ನು ಹಂಚಿಕೊಟ್ಟಿದ್ದಾನೆ ದೇವರಂತ ವಾಕ್ಯ ಇರ್ತದೆ. ಇದೇ ವಾಕ್ಯದಲ್ಲಿ ಅರಣ್ಯ ಬಯಲನ್ನು ಆ ನದಿಯನ್ನು ಹಂಚಿಕೊಟ್ಬಿಟ್ಟ ದೇವರು. ಅರಣ್ಯ ಪ್ರಿಯರೇ, ಅರಣ್ಯ ನಮ್ಮ ಜೀವಿತ ಅರಣ್ಯವಾಗಿರಬಾರ್ದು. ಗಮನಿಸಿ ಪ್ರಿಯ ಆತ್ಮೀಯ ಸಹೋದರಿ ಸಹೋದರ, ಆಶೀರ್ವಾದಕರವಾಗಿರ್ಬೇಕು. ಅರಣ್ಯದಲ್ಲಿ ಭಯಂಕರವಾದ ಕ್ರೂರ ಮೃಗಗಳು ಇರ್ತವೆ. ಅರಣ್ಯದಲ್ಲಿ ಸಿಂಹಕರಡಿಗಳಿರ್ಬೋದು, ಅರಣ್ಯದಲ್ಲಿ ಭಯಂಕರವಾದ ಸರ್ಪಗಳಿರ್ಬೋದು, ಅರಣ್ಯದಲ್ಲಿ ಭಯಂಕರವಾದ ಕ್ರೂರ ಮೃಗ ಇರ್ಬೋದು, ತಿಂದಾಗುವ ಮೃಗ ಇರ್ಬೋದು. ಅರಣ್ಯಕ್ಕಿಂತಲೂ ನಮ್ಗೆ ಯಾವ್ದು ಲೇಸ್ ಹೇಳ್ರಿ? ಕನಾನ ಲೇಸ್. ಕನಾನ ಇಂಪಾರ್ಟೆಂಟ್. ನಾವು ಕನಾನ ಸೇರ್ಬೇಕಾದ್ರೆ ನಮಗೆ ಗುರಿ ತಾಳ್ಮೆ ಬೇಕು, ಪ್ರೀತಿ ಬೇಕು, ನಂಬಿಕೆ ಬೇಕು, ವಿಶ್ವಾಸ ಬೇಕು. ವಿಶ್ವಾಸದಿಂದ ಪ್ರೀತಿ ಬರ್ತ. ಹಲ್ಲೆಲೂಯಾ. ಸ್ವಲ್ಪ ಮುಂದೆ ಈ ಅರಣ್ಯದಿಂದ ಯೂಫ್ರೆಟಿಸ್ ನದಿ ಮಹಾನದಿಯವರೆಗೂ ಇರುವ ದೇಶವನ್ನೆಲ್ಲ ನಿಮಗೆ ನೇಮಿಸಿ ಅದರಲ್ಲಿರುವ ನಿವಾಸಿಗಳನ್ನು. ಯಾಕೆ ದೇವರು ಬದಲಾಯಿಸಿದ ಮಾತು ಹೇಳ್ರಿ? ನಾನು ಮತ್ತೊಂದ್ಸಲ ಕೇಳ್ತಾ ಇದ್ದೀನಿ. ದೇವರು ಅವ್ರಿಗೆ ಏನ್ ಕೊಡ್ಬೇಕಂತ ವಾಗ್ದಾನ ಮಾಡಿದ್ದಾನೆ? ಎಲ್ಲರೂ ಹೇಳಿ. ಈಗ ಏನ್ ಕೊಡ್ತಾ ಇದ್ದಾನೆ ದೇವರು? ಹಂಗಾಗ್ಬಾರ್ದು ನಮ್ಮ ಜೀವಿತ. ಪ್ಲೀಸ್, ಹಂಗಾಗ್ಬಾರ್ದು ನಮ್ಮ ಜೀವಿತ. ದೇವರು ಹೇಳಿದ್ದನ್ನೇ ಮಾಡ್ತಾನೆ. ನೀನು ತಪ್ಪಿ ಹೋದ್ರೆ ಆತನ ತಪ್ಪು. ಹಲ್ಲೆಲೂಯಾ. ನೀನು ತಪ್ಪಿ ಹೋದ್ರೆ ನೀನೇ ಚೇಂಜ್ ಮಾಡ್ತಾ ಇದ್ದೀನಿ ಅಷ್ಟೇ. ನೀನು ಚೇಂಜ್ ಆಗ್ತಾ ಇದ್ದೀನಿ, ದೇವರಲ್ಲ. ತಪ್ಪಿ ಹೋಗ್ಬಾರ್ದು ದೇವ್ರ ಮುಂದೆ ಅಂತ ದೇವರು ಹೇಳಿದ್ರು. ಕಾನಾನ ಕೊಡ್ತಂತ ವಾಗ್ದಾನ ಮಾಡಿದಾನೆ. ಎಲ್ಲಿಂದ ಬರುವಾಗ? ಐಗುಪ್ತ ದೇಶದಿಂದ ಬರುವಾಗ. ಇವ್ರು ಬರುವಾಗ ಏನಾದ್ರೂ ಅಡ್ಡಿ ಆಯ್ತಾ? ಅಷ್ಟು ದೊಡ್ಡ ಕೆಂಪು ಸಮುದ್ರವೇ ಇವ್ರು ಹೋಗುವಂತ ದೇವರು 2 ಪಾಯ ಮಾಡಿಬಿಟ್ಟ. ಹೋಗಿ ನಮ್ಮ ಜನರು ನಡೆದು ಹೋಗಿ. ದೊಡ್ಡ ಕೆಂಪು ಸಮುದ್ರ ಬಾಯಿ ಮಾಡ್ದ, ಓಡ್ ಮಾಡ್ಬಿಟ್ಟ. ಅದರ ಮಧ್ಯದಲ್ಲಿ ಅವ್ರು ಹೋಗ್ತಾ ಇದ್ದಾರೆ. ಏನ್ ಅನಿಸ್ಲಿಲ್ಲ ಅವ್ರಿಗೆ. ನೈಲ್ ನದಿ ದಾಟ್ಬೇಕಾಯ್ತು. ಯೆಹೋಶುವ ಕಾಲಿಟ್ಟು ಕೂಡಲೇ ನದಿ 2 ಓಡಾಗಿದೆ. ದೇವರು ಅಷ್ಟು ನಡೆಸ್ತಾ. ಬಟ್ ಇವ್ರಿಗೆ ಏನಿಲ್ಲ ಗೊತ್ತಾ? ಮನಸ್ಸಿನಲ್ಲಿ ಕೃತಜ್ಞತೆ ಇಲ್ಲ. ಏನ್ ಮಾಡಿದ್ದಾನೆ? ಮಾಡಬಾರ್ದೇನು ಮಾಡಿದ್ದಾನೆ? ನೋ. ಸಣ್ಣ ಗಿಡ, ಎಷ್ಟು ಸಣ್ಣ ಬೀಜ ಹಾಕ್ತೀವಿ ನಾವು, ಅದು ಸಸಿಯಾಗಿ ಬೆಳ್ತದೆ. ಆತದ ನಂತರ ಗಿಡವಾಗ್ತದೆ, ಆತದ ನಂತರ ಫಲ ಕೊಡ್ತದೆ, ಆತದ ನಂತರ ನೆರಳು ಕೊಡ್ತದೆ. ಪ್ರಿಯರೇ, ನಮ್ಮ ಜೀವಿತದಲ್ಲಿ ನಮ್ಮ ಜೀವಿತ ಬಹಳ ಪ್ರಾಮುಖ್ಯ. ಮತ್ತೊಂದ್ಸಲ ಹೇಳ್ತಾ ಇದೀವಿ, ನಮ್ಮ ಜೀವಿತ ಅರಣ್ಯವಾಗಬಾರ್ದು. ಆಶೀರ್ವಾದ ಇದೆ ನಮಗೆ, ಆದ್ರೆ ಅರಣ್ಯವಾದ ಪ್ರಯೋಜನ ಇಲ್ಲ. ಮತ್ತೆ ಹೇಳ್ತಾ ಇದ್ದೀನಿ, ಅರಣ್ಯದಲ್ಲಿ ಕ್ರೂರ ಮೃಗ, ಸರ್ಪಗಳಿರ್ತವೆ, ಸಕಲ ವಿಧವಾದ ಜಂತುಗಳಿರ್ತವೆ. ನಮ್ಮನ್ನು ಹಾನಿ ಮಾಡಿದ್ರೆ ಅರಣ್ಯದಲ್ಲಿ ಯಾರು ಬಿಡಿಸಿಕೊಳ್ಳುವುದಿಲ್ಲ. ಆದರೆ ನಮ್ಮ ಜೀವಿತ ಕಾನೂನವಾಗಿದೆ. ದೇವರು ಅವ್ರಿಗೆ ಹೇಳ್ದ ಕಾನೂನು ಕೊಟ್ಟಂತ. ಈಗ ಹೇಳ್ತಾ ಇದ್ದಾನೆ ಅರಣ್ಯವನ್ನು ಹಂಚಿಕೊಡ್ರು ಅಂತ. ಎದಕ್ಕಾಗಿ? ಅರಣ್ಯ ಯಾರಿಗೆ ಬೇಕು? ಅರಣ್ಯ ಪ್ರಯಾಣ. ಯಾಕೋಬನ ಜೀವಿತ ಅರಣ್ಯ. ಅವ್ರ ತಂದೆಗೆ ಎಷ್ಟೋ ಆಸ್ತಿ ಇದೆ, ಅವ್ರ ತಾತನಿಗೆ ಎಷ್ಟೋ ಆಸ್ತಿ ಇದೆ, ಎಷ್ಟೋ ಬ್ಲೆಸ್ಸಿಂಗ್ಸ್. ಅವರು ಎಷ್ಟು ದೊಡ್ಡ ಶ್ರೀಮಂತರು. ಅಬ್ರಾಹ್ಮನು 14 ಮಂದಿ ಅರಸರನ್ನು ಹಿಡಿತಂದಾಗ ಒಬ್ಬ ಅರಸನ್ ಬಂದು ಕೇಳ್ತಾನೆ, ನಿನಗೆ ಎಷ್ಟು ಬೇಕಷ್ಟು ಕೇಳಿ, ಇವನ್ನೆಲ್ಲ ನನಗೆ ಬಿಟ್ಕೊಡು ಅಂದ್ರೆ ಅಬ್ರಾಹ್ಮನ್ ಹೇಳ್ತಾನೆ, ನಿನ್ನ ಕೆರದ ಬಾರ್ ಕೂಡ ನನಗೆ ಬೇಕಾಗಿಲ್ಲ, ನನಗೆ ದೇವರು ಕೊಟ್ಟ ಶ್ರೀಮಂತಿಗೆ ಮಸ್ತ್. ನಾನು ಬೆಳ್ಳಿ ಬಂಗಾರ ಇಡ್ಲಿಕ್ಕೆ ನನಗೆ ಸ್ಥಳ ಇಲ್ಲಯ್ಯ, ನಿನ್ ಸಣ್ಣ ನಾನು ಏನ್ ಮಾಡ್ಲಿ, ಬೇಡ ನಡಿ ಅಂತ ರಿಜೆಕ್ಟ್ ಮಾಡ್ತಾನೆ ಅಬ್ರಾಹ್ಮನ್. ಅಷ್ಟು ರಿಚ್ ಪರ್ಸನ್. ಯಾರು? ಯಾಕೋಬನ ತಾತ. ಆದ್ರೆ ಯಾಕೋಬನಿಗೆ ಎಂತ ಶ್ರಮ ಹೇಳಿ? ಚಳಿಯಲ್ಲಿ, ಬಿಸಿಲಲ್ಲಿ, ಮಳೆಯಲ್ಲಿ, ಅಡಿಮೆಯಲ್ಲಿ ಕುರಿ ಕಾಯ್ಬೇಕು, ಮಾವನ ಕುರಿ. ಅವ್ನು ಕೊಟ್ಟಿದ್ದು ತಿನ್ಬೇಕು, ಅವ್ನು ಕೊಟ್ಟಿದ್ದು ಹಾಕ್ಬೇಕು. ಹಲ್ಲೆಲೂಯಾ. ಅವ್ನು ಕೊಟ್ಟಿದ್ದು ಹಾಕ್ಬೇಕು. 8 ಮನೆಯಲ್ಲಿದ್ದಾನೆ. ಹಲ್ಲೆಲೂಯಾ. 8 ಮನೆಯಲ್ಲಿದ್ರೆ ನಮ್ಮ ಪರಿಸ್ಥಿತಿ ಹಂಗೆ ಇರ್ತದ್ರಿ. ಹಲೋ, 8 ಮನೆಯಲ್ಲಿದ್ರೆ ನಮ್ಮ ಪರಿಸ್ಥಿತಿ ಎಲ್ಲ ಅರಣ್ಯ. ಅವ್ರು ಕೊಟ್ಟಾಗ ತಿನ್ಬೇಕು ನೀನು. ಅವ್ರಿಗೆ ಪವರ್ ಇರ್ತದ. ಅರ್ಥ ಆಗ್ತದ? ಹಲ್ಲೆಲೂಯಾ. ನಾವಾಗೆ ಬದುಕಬೇಕು. ರೋಡ್ ಬದಿಯಲ್ಲಿ ಮನೆ ಎದುರು ಬರಲ್ಲ, ರೋಡ್ ಮೇಲೆ ಚಾಪಾಸ್ಕೊಂಡು ಬರಬೇಕು. ನೀನಾಗೆ ಬರಬೇಕು.
ಬದುಕಿ ತೋರಿಸು, ನೀನೇನಂತ ತೋರಿಸು. ಅಲ್ಲಿದ್ದವ್ರು ಹಾಕಿ ಕೂಳು ತಿನ್ಕೊಂಡಿದ್ರೆ ಯಾಕೊಬ್ಬನಿಗೆ ಅದ್ರ ಜೊತೆ ನಾವು ಬಾನಿಸತ್ವದಲ್ಲಿ ಅವ್ರ ಎಡಗಾಲ ತೋರಿಸಿ ನಾವು ಕೈಲಿ ಮಾಡ್ಬೇಕಾಗ್ತದೆ. ಏನೋ ಗೊತ್ತಿಲ್ಲ, ದೇವ್ರು ಮಾತಾಡ್ತಾನೆ ನಿಮ್ಮೆಲ್ಲರ ಹತ್ರ. ಈ ಆತ್ಮೀಯ ಸಹೋದರಿ ಬದುಕು ಕೆಪಾಸಿಟಿ ಇಲ್ವಾ ನಮಗೆ? ಲೋಕ ವಿಶಾಲವಾಗಿದೆ. ಪೇಪರ್ ಮಾರಿ ಬದುಕುವುದ್ರಿ, ಪೇಪರ್ ಆರ್ಸಿ ಬದುಕುವುದು ಅಂತ. ಕಳ್ತನಂದ ಬಿಟ್ಟು ಕೆಟ್ಟತನಂದ ಬಿಟ್ಟು ಪೇಪರ್ ಆರ್ಸಿ ಬದುಕುವುದು ತೊಂದರೆ ಇಲ್ಲ. ತೊಂದರೆ ಇದೆಯಾ? ಏನು ತೊಂದರೆ ಇಲ್ಲ. ಬದುಕುವುದಕ್ಕೆ ಕೆಟ್ಟದನ್ನು ಬಿಟ್ಟು ಪೇಪರ್ ಆರ್ಸಿ ಕೂಡ ನಾವು ಪೇಪರ್ ಹಾಕಿ ಬದುಕುವುದು. ಎಷ್ಟು ಜನರು ಬದುಕ್ತಾ ಇದ್ದಾರೆ. ಯಾಕೊಬ್ಬರು ಎಲ್ಲಿದ್ದಾನೆ ಹೇಳ್ರಿ? ಪ್ರೀತಿ ಹೋಯ್ತು, ಇಬ್ಬರು ಹೆಂಡತಿಯರು ಆಪೋಸಿಟ್ ಆದ. ನಮ್ಮ ತಂದೆ ಆಸ್ತಿಯಿಂದಲೇ ಶ್ರೀಮಂತರಾಗಿ. ಅಲ್ಲೆಲ್ಲೂಯಾ. ಕೆಲವರು ಹೇಳ್ತಾ ಇರ್ತಾರೆ, ಅವ್ರಿಗೆ ಕಡಿಬೇಕಪ್ಪ ಬೀಗರು ಬೇಸರಾಗಿದೆ. ಅವ್ನು ಮನೆ ಕಟ್ಟಿಸಕ್ಕೆ ಬೀಗರು ಗಟ್ಟಿದಾರಪ್ಪ, ಅದಕ್ಕೆ ಮನೆ ಹಬ್ಬಿಸ್ಬಿಟ್ಟು ನೋಡು. ಅವ್ನು ನಿಂದಲ್ಲೋ ಬುದ್ಧಿಗಿನೇ ಹೆಸರು ಬೀಗರಿಗೆ ಬಂದ್ಬಿಡ್ತತೆ. ನೀನು ಬದುಕಿ ತೋರಿಸು, ನೀನು ಗುಡಿಸ್ಲಿಕ್ಕೆ ಸಾಕು. ಗುಡಿಸ್ಲಿಕ್ಕೆ ಪಾಪ ಹಿಂಗೋ ಮಾಡ್ಕೊಂಡು ಅವ್ನು ಪಾಪ ಬರಲ್ಲ, ಕಷ್ಟ ಬಿದ್ದಪ್ಪ. ಆ ಫ್ಯಾಕ್ಟ್ರಿಗೆ ಹೋಗಿ ಫ್ಯಾಕ್ಟ್ರಿಗೆ ಅಲ್ಲಿ ಹೋಗಿ ದುಡ್ಡು ಕಷ್ಟಪಟ್ಟು ಮಾಡ್ಕೊಂಡ. ಪ್ರಿಯರೇ, ನಾನು ಹೇಳಿ ಮಾತು ಸ್ವಲ್ಪ ಕಹಿಯಾಗಿರ್ಬೋದು, ಕೆಲವರಿಗೆ ಕಾರ್ ಪುಡಿ ಆಗಿರಂತಿರ್ಬೋದು, ಆದರೂ ಸತ್ಯ. ಸತ್ಯ, ನನ್ನ ಅನುಭವ ಇದೆ ಅಂತ. ನಿಮಗೆಲ್ಲ ಚಿಕ್ಕವನು ನಾನು, ನಿಮ್ಮಲ್ಲಿ ನಾನೇನಲ್ಲ, ಸೇವಕನಾಗಿ ಮನವಿ ಮಾಡ್ತಾ ಇದ್ದೀನಿ. ಆತ್ಮೀಯರೇ, ನಮ್ಮ ಜೀವಿತ ಏನಾಗಿರ್ಬಾರ್ದು ಹೇಳ್ರಿ? ಅರಣ್ಯವಾಗಿರ್ಬಾರ್ದು. ಅಲ್ಲೆಲ್ಲೂಯಾ. ನಮ್ಮ ಜೀವಿತ ಏನಾಗಿರ್ಬಾರ್ದು ಹೇಳ್ರಿ? ಅರಣ್ಯವಾಗಿರ್ಬಾರ್ದು. 72ನೇ ಕೀರ್ತನೆ 8ನೇ ವಚನ, ಕೊನೆಯದಾಗಿ 72ನೇ ಕೀರ್ತನೆ 8ನೇ ವಚನ. 72 ವಾಕ್ಯ ಇತ್ತು. ಅವನು 72 ವಾಕ್ಯ ಇತ್ತು. ಅವನು ಸಮುದ್ರದಿಂದ ಸಮುದ್ರವರೆಗೂ, ಯೂಫ್ರೆಟಿಸ್ ನದಿಯಿಂದ ಭೂಮಿಯ ಕಟ್ಟ ಕಡೆವರೆಗೂ ಆಳಲಿ. ಅರಣ್ಯವಾಸಿಗಳು ಅವನಿಗೆ ಅಡ್ಡ ಬೀಳಲಿ. ಮತ್ತೆ ಅದೇ ಬರ್ತದೆ ಇಲ್ಲಿ, ಅರಣ್ಯವಾಸಿಗಳು ಅವನಿಗೆ. ಅರಣ್ಯ ಎಂಬ ಪದ ಬಹಳ ಭಯಂಕರವಂತ ನನಗೆ ಅನಿಸ್ತದೆ. ಎಲ್ಲರೂ ಹೇಳ್ರಿ, ನಮ್ಮ ಜೀವಿತದಲ್ಲಿ ಅರಣ್ಯ ಎಂತೆ ಅಪ್ಪ. ಅರಣ್ಯ ಎಂಬುದು ಏನಾಗ್ಬಾರ್ದು ನಮ್ಮ ಜೀವಿತದಲ್ಲಿ? ನಾವೆಲ್ಲ ಇದ್ದೀವಿ, ದೇವ್ರ ಬ್ಲೆಸ್ಸಿಂಗ್ಸ್ ಇಲ್ಲದೆ ನಾನು ಒಬ್ಬನೇ ಇದ್ದಂತಿರ್ತೀವಿ, ಏನ್ ಮಾಡಕ್ಕಾಗಲ್ಲ. ದೇವ್ರ ಆಶೀರ್ವಾದ ಇದ್ರೆ ನೀವೆಲ್ಲರೂ ನನಗೆ ಕಾಣ್ತೀವಿ. ಹಾಗೆ ದೇವ್ರ ಆಶೀರ್ವಾದ ನಿಮಗಿದ್ರೆ ನಾನು ನಿಮಗೆ ಕಾಣ್ತೀನಿ. ನಾನು ನಿಮಗೆ ಖಂಡಿತವಾಗಿ ಕಾಣ್ತೀನಿ. ದೇವರು ನಮ್ಮೆಲ್ಲರೂ ಆಶೀರ್ವಾದ ಮಾಡಿಸಿದ್ದೇವೆ. ಆದ್ದರಿಂದ ನಮ್ಮ ಜೀವಿತದಲ್ಲಿ ಅರಣ್ಯ ತೆಗೆದಾಕಬೇಕು ಅಂತ ಪ್ರಾರ್ಥನೆ ಮಾಡೋಣ. ಅರಣ್ಯ ಜೀವಿತ ತೆಗೆದಾಕಬೇಕು, ನನ್ನ ಆಶೀರ್ವಾದ ಮಾಡಿ. ಯಾಕೋಬನು ಒಂದೇ ಸಲ ಮೋಸ ಮಾಡಿ ಅನೇಕ ಸಲ ಮೋಸ ಹೋದ. ಹಲ್ಲೆಲೂಯಾ. ಆದ್ದರಿಂದ ನಾವು ನಮ್ಮ ದೈನ್ಯ ಜೀವಿತವನ್ನು ಕಟ್ಟಿಕೊಳ್ಳೋಣ. ದೈನ್ಯ ಜೀವಿತವನ್ನು ಕಟ್ಟಿಕೊಂಡು ಪ್ರತಿದಿನ ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಎಂಬುದಾಗಿ ತಿಳಿಸಲಿಕ್ಕೆ ವಾಕ್ಯ ಇದೆ. ಯಾವುದು ಮಾಡಬಾರ್ದು, ಏನು ಯಾವುದು ಒಳ್ಳೆಯದು ಯಾವುದು ಮಾಡಿದ್ರೆ ಚೆನ್ನಾಗಿ ಆಶೀರ್ವಾದ ಉಂಟು ಎಂಬುದಾಗಿ ಹೇಳಲಿಕ್ಕೆ ಸಭೆ. ದೇವರ ಆಶೀರ್ವಾದ ಬರಲಿಕ್ಕಾಗಿ ದೇವರ ಆರಾಧನೆ ಸಭೆಯಲ್ಲಿ ನಡೀತಾ ಇದೆ. ಅದರಲ್ಲಿ ಪಾಲ್ಗೊಳ್ಳೋಣ. ದೇವರು ನಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಎಲ್ಲರ ಕೈಗಳಿಗೆ ದೇವರನ್ನು ಆಶೀರ್ವಾದ ಮಾಡಿ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಕೇಳಲ್ಪಟ್ಟ ವಾಕ್ಯಕ್ಕಾಗಿ ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ದೇವರು ನಮ್ಮೆಲ್ಲರನ್ನು ಆಶೀರ್ವಾದ